ಜೈ ಹಿಂದ್ ಸ್ನೇಹಿತರೆ, ತಮಗೆಲ್ಲ ಐರಾ ಅಕಾಡೆಮಿಗೆ ಸ್ವಾಗತ. ಎಂದಿನಂತೆ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾವುದು ಅಂತಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಯಾವ ಪರೀಕ್ಷೆ ಅಂತಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2023 ನಡೆದಿರ್ತಕ್ಕಂತಹ ಲಾಸ್ಟ್ ಕ್ವಶನ್ ಪೇಪರ್ ಅಂದ್ರೆ KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನಡೆದಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್. ಜೊತೆಗೆ ಒಂದು ಕ್ವಶನ್ ಪೇಪರ್ ನಾವೇನಂದ್ರೆ 2016 ನಡೆದಿರತಕ್ಕಂತ 7ನೇ ಕ್ವಶನ್ ಪೇಪರ್ ನಮ್ಗೆ ಮಿಸ್ ಆಗಿತ್ತು. ಎರಡು ಸೇರಿಸಿ ಏನಪ್ಪಾ ಅಂದ್ರೆ ಇವತ್ತು ಈ PSI ಕ್ವಶನ್ ಪೇಪರ್ಗೆ ಇತ್ಯರ್ಥ ಹಾಡೋಣ. ಎಸ್, ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ನೋಡಿ, ರೀಸೆಂಟ್ ಆಗಿರ್ತಕ್ಕಂಥದ್ರಿಂದ ನಿಮಗೆ ಈ ತರ ಕ್ವಶನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ, ಈ ತರ ಕ್ವಶನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಫಸ್ಟ್ ಕ್ವಶನ್ ನೋಡ್ರಿ, ಹೋದ್ರೆ ಏನಿದೆ? ಎಸ್, ಓಕೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದ್ರೆ ಇಸ್ರೋ, ಇಲ್ಲಿ ಬರೆದ್ಬಿಟ್ಟಿದ್ದಾರೆ. ಇಸ್ರೋ ಘನ ರಾಕೆಟ್ ಬೂಸ್ಟರ್ ಅಂದ್ರೆ ಸಾಲಿಡ್ ರಾಕೆಟ್ ಬೂಸ್ಟರ್ HS 200 ಅಂತಕ್ಕಂಥದ್ದು ಒಂದು ಪರೀಕ್ಷೆಯನ್ನ ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಯಾವ ಕಾರ್ಯಾಚರಣೆಯ ಭಾಗವಾಗಿದೆ ಅಂದ್ರೆ ರೀಸೆಂಟ್ 2022ರಲ್ಲಿ ಈ ಒಂದು ಟೆಸ್ಟ್ ಮಾಡಲಾಗಿತ್ತು. ಇದು 2023ರಲ್ಲಿ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ 2022ರಲ್ಲಿ ಮಾಡಿರ್ತಕ್ಕಂತಹ ಈ HS 200 ಅಂತಕ್ಕಂಥ ಒಂದು ಟೆಸ್ಟ್ ಯಾವುದು ಸಾಲಿಡ್ ರಾಕೆಟ್ ಬೂಸ್ಟರ್ ಅಂತಕ್ಕಂಥದ್ದು HS 200 ಅಂತಕ್ಕಂಥ ಟೆಸ್ಟ್ ಯಾವುದರ ಭಾಗವಾಗಿ ಮಾಡಲಾಯಿತು? ಅದು ಗಗನಯಾನಿಗೆ ಸಂಬಂಧಪಟ್ಟಿದೆಯಾ, ಅಥವಾ ಆದಿತ್ಯ L1 ಅಥವಾ ಆದಿತ್ಯ L2 ಅಥವಾ ಚಂದ್ರಯಾನ 3 ಯಾವುದಕ್ಕೆ ಸಂಬಂಧಪಟ್ಟಂಗೆ ಮಾಡಲಾಯಿತು ಅಂತಂದ್ರೆ ನೋಡಿ, ನಿಮ್ಗೆ ಆನ್ಸರ್ ಗೊತ್ತಿದ್ದಕ್ಕೆ ಏನಪ್ಪಾ ಅಂದ್ರೆ ಗಗನ್ಯಾನ್. ಗಗನ್ಯಾನ್ ಅಂತಕ್ಕಂಥದ್ದು ಭಾರತದ ಸ್ಪೇಸ್ ಮಿಷನ್, ಬಾಹ್ಯಾಕಾಶ ಒಂದು ಮಿಷನ್ ಆಗಿದೆ. ಇದೇನಂತಂದ್ರೆ ಮಾನವ ಸಮೇತ ಈ ಬಾಹ್ಯಾಕಾಶಕ್ಕೆ ಕಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಸ್ಪೇಸ್ ಮಿಷನ್ ಆಗಿರುತ್ತೆ. ಅದು ಗಗನ್ಯಾನ್. ಅದು ಭಾರತಕ್ಕೆ ಸಂಬಂಧಪಟ್ಟಿದೆ. ಬಹಳಷ್ಟು ಇಂಪಾರ್ಟೆಂಟ್, ಗೊತ್ತಿರಲಿ. ಇನ್ನ ಇತ್ತೀಚೆಗೆ ಆದಿತ್ಯ L1 ಗೊತ್ತಿರಲಿ, ಇದ್ರ ಬಗ್ಗೆ ಬಹಳಷ್ಟು ಇಂಪಾರ್ಟೆಂಟ್. ಇದಕ್ಕೆ ಕೇಳ್ತಕ್ಕಂಥ ಚಾನ್ಸ್ ಇದೆ. ಈಗ ಇದು ಹೋಯ್ತು. ಇದು ಯಾವುದು? HS 200 ಇದು ಹೋಯ್ತು. ನೆಕ್ಸ್ಟ್ ಇದು ಬಹಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇದು ಯಾವುದಕ್ಕೆ ಅಂತಂದ್ರೆ ಸೂರ್ಯನ ಮೇಲ್ಮೈ, ಸೂರ್ಯನ ಬಗ್ಗೆ ಸ್ಟಡಿ ಮಾಡಕ್ಕೆ ಹೋಗ್ತಾ ಇದೆ ನಮ್ಮ ಆದಿತ್ಯ L1. ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ಇದು ಬೈ ಮೋಸ್ಟ್ ಪ್ರಾಬ್ಲಿ ಸೆಪ್ಟೆಂಬರ್ 2 ಇದೆ ಅಂತಂದ್ರೆ ಲಾಂಚ್ ಆಗುತ್ತೆ. ಸೆಪ್ಟೆಂಬರ್ 2ಗೆ ಲಾಂಚ್ ಆಗ್ತದೆ. PSLV C51 ಅಂತಕ್ಕಂಥ ಒಂದು ಲಾಂಚಿಂಗ್ ವೆಹಿಕಲ್ ಮುಖಾಂತರ ಆದಿತ್ಯ L1 ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜಸ್ಟ್ ಹಿಂಗೆ ಕೇಳ್ಬಿಡ್ತಾರೆ ನಿಮಗೆ, ಆದಿತ್ಯ L1 ಅಂತಕ್ಕಂಥದ್ದು ಯಾವುದರ ಮೇಲ್ಮೈಯನ್ನ ಸ್ಟಡಿ ಮಾಡೋದಕ್ಕೆ ಇರತಕ್ಕಂಥ ಒಂದು ಭಾರತದ ಒಂದು ಸ್ಪೇಸ್ ಮಿಷನ್ ಆಗಿದೆ ಅಂತ ಕೇಳ್ತಾನೆ. ಅಲ್ಲಿ ಆಪ್ಷನ್ ಚಂದ್ರನ ಮೇಲ್ಮೈ, ಆಪ್ಷನ್ ಬಿ ಸೂರ್ಯನ ಮೇಲ್ಮೈ, ಆಪ್ಷನ್ ಸಿ ನಿಮಗೆ ಯಾವ್ದಾರ ಮಂಗಳ ಗ್ರಹ ಅಥವಾ ಇನ್ನೊಂದು ಯಾವ್ದಾರ ಒಂದು ಹೇಳ್ತಾರೆ. ಅಲ್ಲಿ ಗೊತ್ತಿರಲಿ ನಿಮಗೆ, ಜಸ್ಟ್ ಆದಿತ್ಯ L1 ಅಂತಕ್ಕಂಥದ್ದು ಸೂರ್ಯ. ಯಾಕೆಂದ್ರೆ ಆದಿತ್ಯ ಅಂತಕ್ಕಂಥ ಇನ್ನೊಂದು ಹೆಸರೇ ಸೂರ್ಯ. ಸೂರ್ಯ ಅಂದ್ರೂ ಅಷ್ಟೇ, ಆದಿತ್ಯ ಅಂದ್ರೂ ಅಷ್ಟೇ. ಗೊತ್ತಿರಲಿ, ಇದ್ರ ಮೇಲೆ ಇಂಪಾರ್ಟೆಂಟ್. ಗೊತ್ತಿರಲಿ ನಿಮಗೆ, ಇಲ್ಲಿ ಕೆಲವೊಂದು ಹೆಸರುಗಳು ಗೊತ್ತು. ರವಿ ಅಂತಂದ್ರು ಅಷ್ಟೇ, ಆದಿತ್ಯ ಅಂತಂದ್ರು ಅಷ್ಟೇ. ಅದಕ್ಕೆ ನೋಡ್ರಿ, ನಮ್ಮ ಹಳ್ಳಿಯಾಗ ಇನ್ನುವರೆಗಾದ್ರೂ ಕೆಲವೊಂದು ಟೈಮಲ್ಲಿ ರವಿವಾರ ಅಂತ ಕರೆಯಲ್ಲ, ಆದಿತ್ಯವಾರ ಅಂತ ಕರೀತಾರೆ. ಈಗಲೂ ಕೂಡ ಕೆಲವೊಂದ್ ಕಡೆ ಆದಿತ್ಯವಾರ ಅಂದ್ರು ಅಷ್ಟೇ. ಆದಿತ್ಯವಾರ ಹೋಗಿ ನಮ್ಮ ಕಡೆ, ನಮ್ಮ ರಾಯಚೂರು ಭಾಷೆ ಏನಾಗೈತೆ ಗೊತ್ತೇನ್ರಿ? ಐತ್ಯಾರ ನೋಡಿ ಹೆಂಗೈತೆ. ಐತ್ಯಾರ ದಿನ ಬಾ ಅಂತ ಹೇಳ್ತೀವಿ ನಾವು. ನಮ್ ಬೇಕಾದ್ರೆ ಈಗ ಇನ್ನು ಸ್ವಲ್ಪ ಜನರಿಗೆ ಕೇಳೋರಿಗೆ ಏನಪ್ಪ ಅಂದ್ರೆ, ಹೌದು ಸರ್, ನಾವು ಬಳಸ್ತಿದ್ವಿ ಐತ್ಯಾರ, ನಮ್ಮ ಸಾಲಿ ಸೂಟಿ. ಐತ್ಯಾರ ಅಂತಂದ್ರೆ ಐತ್ಯಾರ ಅನ್ನೋದು ಆದಿತ್ಯವಾರ ಅಂದ್ರೆ ರವಿವಾರ ಅಥವಾ ಭಾನುವಾರ ಎಲ್ಲ ಒಂದೇ. ರವಿವಾರ ಒಂದೇ, ಭಾನುವಾರ ಒಂದೇ, ಆದಿತ್ಯವಾರ ಒಂದೇ, ಐತ್ಯಾರನು ಒಂದೇ. ಅರ್ಥ ಆಯ್ತೇನಪ್ಪ? ಅದು ಸೂರ್ಯ ಅಂತಾನೆ ಅರ್ಥ. ಹೆಂಗೆ ಸೋಮ ಅಂದ್ರೆ ಚಂದ್ರ, ಸೋಮ ಅಂತಂದ್ರೆ ಚಂದ್ರ. ಓಕೆ, ಹಿಂಗೆ ಸೋಮ ಅಂದ್ರೆ ಚಂದ್ರ, ಹಂಗೆ ಆದಿತ್ಯ ಅಂತಂದ್ರೆ ರವಿ ಅಂತ ಅರ್ಥ, ರವಿ ಅಂತಂದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯ ಭಾನು ಎಲ್ಲ ಒಂದೇ. ಹಾಗಾಗಿ ಸೂರ್ಯನ ಬಗ್ಗೆ ಸ್ಟಡಿ ಮಾಡೋದಕ್ಕಿರ್ತಕ್ಕಂಥದ್ದು ಆದಿತ್ಯ L1 ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಚಂದ್ರಯಾನ 3 ಬಗ್ಗೆ ನಿಮ್ಗೆಲ್ಲ ಗೊತ್ತು. ಮೊನ್ನೆ ಸಕ್ಸಸ್ಫುಲಿ ಚಂದ್ರನ ಒಂದು ದಕ್ಷಿಣ ಧ್ರುವಕ್ಕೆ ಆ ಒಂದು ಉಪಗ್ರಹವನ್ನು ಕಳಿಸಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ದೇಶವಾಗಿ ಹೊರಹೊಮ್ಮಿದೆ. ಅರ್ಥ ಆಯ್ತಾ? ಇದು ಬಹಳ 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 ಇಂಪಾರ್ಟೆಂಟ್. ಇದ್ರ ಮೇಲೆ ನೀವು 100% ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೇನು ಸೆಪ್ಟೆಂಬರ್ PC 10ಕ್ಕೆ ಎಕ್ಸಾಮ್ ನಡೀತಿದಲ್ಲ, ಅಲ್ಲೂ ಕೂಡ ಇದ್ರ ಮೇಲೆ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಇಲ್ಲ ಬಿಟ್ರೆ ಸರ್ PC ಎಕ್ಸಾಮ್ ಹೇಳ್ಬಿಟ್ಟಾರ, ನೋ, ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಕ್ವಶನ್ ನಿಮಗೆ ಅಪ್ಡೇಟ್ ಆಗಬಹುದು. ಹಂಗಾಗಿ ಆಗತ್ತೆ ಅಂತಾನೆ ತಿಳ್ಕೊಂಡು ಹೋದ್ರಿ. ಹೌದಾ?
ಚಂದ್ರಯಾನ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್, ನಮ್ಮ ಒಂದು ದೇಶದ ಒಂದು ಹೆಮ್ಮೆ ಅದು, ಹಂಗಾಗಿ ಕೇಳ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ. ಇನ್ನ ಈ ಸೂರ್ಯನಿಗೆ ಸಂಬಂಧಪಟ್ಟಂತಹ ಅಥವಾ ಸೋಲಾರ್ ಮಿಷನ್ಸ್, ಡಿಫ್ರೆಂಟ್ ಸೋಲಾರ್ ಮಿಷನ್ಸ್ ಗಳು ಗೊತ್ತಿರಬೇಕು ನಮಗೆ. ವಿಶೇಷವಾಗಿ ಈಗ ಇತ್ತೀಚೆಗೆ ಬಹಳಷ್ಟು ಟಕಾಫರ್ ನಡೆದಿದೆ, ಯಾಕಂದ್ರೆ ಚೀನಾ ಮತ್ತೆ ಇಂಡಿಯಾ. ಚೀನಾದಲ್ಲಿ ಏನಪ್ಪಾ ಅಂದ್ರೆ ಒಂದು ಸೋಲಾರ್ ಮಿಷನ್ ನಡೀತಾ ಇದೆ, ಹೆಂಗೆ ನಮ್ಮ ಆದಿತ್ಯ L1 ಅಂತ ಇದೆಯಲ್ಲ ಹಂಗೆ ಚೀನಾದಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಎಸಾಸ್ ಅಂತಿದೆ. ಎಸಾಸ್ ಅಂತಂದ್ರೆ ಇದು ಚೀನಾದಿದು ಅಡ್ವಾನ್ಸ್ಡ್ ಸ್ಪೇಸ್ಡ್ ಬೇಸ್ಡ್ ಸೋಲಾರ್ ಆರ್ಬಿಟರಿ ಅಂತ ಅರ್ಥ. ಅಡ್ವಾನ್ಸ್ಡ್ ಸ್ಪೇಸ್ ಬೇಸ್ಡ್ ಸೋಲಾರ್ ಆರ್ಬಿಟರಿ ಅಂತ ಅರ್ಥ. ಇದೇ ಎಸಾಸ್ ಅಂದ್ರೆ ಏನಪ್ಪಾ ಅಂದ್ರೆ ಅಡ್ವಾನ್ಸ್ಡ್ ಸ್ಪೇಸ್ ಬೇಸ್ಡ್ ಸೋಲಾರ್ ಆರ್ಬಿಟರಿ ಅಂತಕ್ಕಂಥದ್ದು ಇದು ಚೀನಾದು. ಚೀನಾದೇನಪ್ಪ ಅಂದ್ರೆ ಚೀನಾದು ಇದು ಸೋಲಾರ್ ಮಿಷನ್. ಇದು ವಿಶೇಷವಾಗಿ ಗೊತ್ತಿರಲಿ, ಚೀನಾ ಯಾವುದಕ್ಕೇನಪ್ಪ ಅಂದ್ರೆ ಸೋಲಾರ್ ಮಿಷನ್. ಇದ್ರ ತರನೇ ನೆಕ್ಸ್ಟ್ ಮೊನ್ನೆ ಏನಪ್ಪಾ ಅಂದ್ರೆ ರಷ್ಯಾ ಲೂನಾರ್ 25 ಅಂತಕ್ಕಂಥದ್ದು ಬಿಡ್ತಲ್ಲ, ಅದು ಚಂದ್ರನಿಗೆ. ಅರ್ಥ ಆಯ್ತಾ? ರಷ್ಯಾ ಮೊನ್ನೆ ಲೂನಾರ್ 25 ಅಂತ ಬಿಟ್ಟಿರ್ತಕ್ಕಂಥದ್ದು ಅದು ಚಂದ್ರನಿಗೆ ಸಂಬಂಧಪಟ್ಟಂಗೆ. ಹಂಗೆ ಈಗ ನೆಕ್ಸ್ಟ್ ನಮ್ದು ಟಾರ್ಗೆಟ್ ಈಗ ಚಂದ್ರಯಾನ 3 ಮುಗೀತು. ನೆಕ್ಸ್ಟ್ ಈಗ ಏನಪ್ಪಾ ಅಂದ್ರೆ ಆದಿತ್ಯ L1. ಇಲ್ಲಿ ಅಲ್ಲಿ ಚಂದ್ರನಿಗೆ ಹೋಗ್ಬೇಕಾದಾಗ ಅಲ್ಲಿ ನಮ್ಮ ಅಪೋಸಿಟ್ ಇನ್ ದ ಸೆನ್ಸ್ ಅಂದ್ರೆ ಇದು ಓಪನ್ ಚಾಲೆಂಜ್. ಇದು ಯಾರಾದ್ರೂ ಮಾಡ್ತಾ ಇರಬಹುದು ಸೈನ್ಸ್ ಅಲ್ಲಿ. ಅರ್ಥ ಆಯ್ತಾ? ಇದೇನು ಗೆಲುವು ಸೋಲು ಅಂತಕ್ಕಂಥದ್ದಲ್ಲ, ಬಟ್ ಇದು ರಿಸರ್ಚ್ ಮಾಡಿ ಏನಪ್ಪಾ ಅಂದ್ರೆ ಅವರವರ ದೇಶದ ಏನಪ್ಪಾ ಅಂದ್ರೆ ಅವರವರು ಹೆಮ್ಮೆ ಮೆರಿತಾ ಇರ್ತಾರೆ. ಓಕೆನಾ? ಹಂಗೆ ಆ ಚಂದ್ರಯಾನ ಮಾಡ್ಬೇಕಾದ್ರೆ ನಮಗೆ ಅಲ್ಲಿ ಆ ಕಡೆಯಿಂದ ಏನಪ್ಪಾ ಅಂದ್ರೆ ರಷ್ಯಾ ಕಡೆಯಿಂದ ಲೂನಾರ್ 25 ಬರ್ತಾ ಇತ್ತು, ನಮ್ ಕಡೆಯಿಂದ ಏನಪ್ಪಾ ಅಂದ್ರೆ ಚಂದ್ರಯಾನ 3 ಹೋಗ್ತಾ ಇತ್ತು. ನಮ್ದು ಸಕ್ಸಸ್ಫುಲ್ ಆಗಾಯ್ತು. ನಮ್ಮ ಇಸ್ರೋ ಅವರು ಏನಪ್ಪಾ ಅಂದ್ರೆ ಗ್ರೇಟ್ ಕಾಂಟ್ರಿಬ್ಯೂಷನ್ ಗಳಿಂದ ಸಕ್ಸಸ್ಫುಲ್ ಆಯ್ತು. ಈಗ ನೆಕ್ಸ್ಟ್ ಆದಿತ್ಯ L1 ಈ ಕಡೆ ನಮ್ಮಿಂದ, ಚೀನಾದಿಂದ ಏನಪ್ಪಾ ಅಂದ್ರೆ ಎಸಾಸ್ ಅಂತಕ್ಕಂಥ ಒಂದು ಅದು ಕೂಡ ಸೋಲಾರ್ ಮಿಷನ್, ನಮ್ದು ಕೂಡ ಸೋಲಾರ್ ಮಿಷನ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಚೀನಾದ ಏನಪ್ಪಾ ಅಂದ್ರೆ ನಿಮಗೆ ಚೀನಾ ಸ್ಪೇಸ್ ಏಜೆನ್ಸಿ ಹೆಸರು ಕೂಡ ಕೇಳ್ತಾ ಇರ್ತಾನೆ, ಗೊತ್ತಿರಲಿ. ಇಂಥವು ಬಹಳ ಫ್ಯಾಕ್ಟ್ ನಿಮ್ಗೆ ಕೇಳ್ತಕ್ಕಂಥವು. ಸಿನ್ಸಾ ಅಂತಕ್ಕಂಥದ್ದು, ಸಿನ್ಸಾ ಅಂದ್ರೆ ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ. ಅರ್ಥ ಆಯ್ತಾ? ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಸಿನ್ಸಾ ಮತ್ತೆ ನಾಸಾ ಅಂದ್ರೆ ನಿಮಗೆ ಗೊತ್ತು, ನಾಸಾ. ಓಕೆ, ನ್ಯಾಷನಲ್ ಏರೋನಾಟಿಕಲ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಇದು USA ಅದು. ನಿಮಗೆ ಇತ್ತೀಚೆಗೆ ಸ್ವಲ್ಪ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಬದಲಾವಣೆಗಳಾಗ್ತಾ ಇದಾವೆ, ಅತಿ ಹೆಚ್ಚು ಡೆವಲಪ್ಮೆಂಟ್ಗಳಾಗ್ತಾ ಇದಾವೆ, ಅತಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇದಾವೆ. ಹಾಗಾಗಿ ಎಲ್ಲಾ ದೇಶಗಳ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಹೆಸರು ನಿಮಗೆ ಗೊತ್ತಿರಬೇಕು. ಇದು ಇಂಪಾರ್ಟೆಂಟ್. 100% ನಿಮ್ಮ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಈ ರೀತಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಕೆಲವೊಂದು ಈ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ದೇಶಗಳ ಕೆಲವೊಂದು ನಿಮಗೆ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳು ಗೊತ್ತಿರಬೇಕು. ಎಕ್ಸಾಂಪಲ್ ಚೀನಾದು ಸಿನ್ಸಾ, ಅಮೆರಿಕದು ನಾಸಾ, ಇನ್ನ ರಷ್ಯಾದು ರಾಸ್ಕೋಸ್ಮೋಸ್. ಅರ್ಥ ಆಯ್ತಾ? ಇನ್ನ ಜಪಾನ್ ಏನಪ್ಪಾ ಅಂದ್ರೆ ಜಾಕ್ಸಾ, ಇಂಡಿಯಾದು ಇಸ್ರೋ. ಇಷ್ಟು ಮಿನಿಮಮ್ 5 ಕಂಟ್ರಿ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರಲಿ. ಓಕೆನಾ? ಯಾವ್ದು ಇನ್ನೊಂದ್ಸರಿ ಹೇಳ್ತೀನಿ. ಇಂಡಿಯಾದ ನಿಮಗೆ ಗೊತ್ತು ಇಸ್ರೋ, ಜಪಾನ್ದು ಜಾಕ್ಸಾ, ಚೀನಾದು ಸಿನ್ಸಾ, ಅಮೆರಿಕದು ನಾಸಾ, ಇನ್ನ ರಷ್ಯಾದೇನಪ್ಪ ಅಂದ್ರೆ ರಾಸ್ಕೋಸ್ಮೋಸ್ ಅಂತಕ್ಕಂಥದ್ದು. ಹಾಗಾಗಿ ಒಂದ್ ಸ್ವಲ್ಪ ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಲಿ. ಇನ್ನು ಚಂದ್ರಯಾನ 3 ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಗೊತ್ತಿರಲಿ. ರೋವರ್ ಪ್ರಜ್ಞಾನ್, ಅರ್ಥ ಆಯ್ತಾ? ಲ್ಯಾಂಡರ್ ವಿಕ್ರಮ್, ಮತ್ತೆ ಸತೀಶ್ ಧವನ್ ಕೇಂದ್ರ, ಆಂಧ್ರ ಪ್ರದೇಶ ಶ್ರೀಹರಿಕೋಟ, ಇವೆಲ್ಲ ಪಾಯಿಂಟ್ಗಳು ನಿಮಗೆ ಗೊತ್ತಿರಬೇಕು. ಇನ್ನ ಮಾಸ್ಟರ್ ಕಂಟ್ರೋಲ್ ಸೆಂಟರ್ಸ್ ಯಾವುದು? ಭೂಪಾಲ್ ಮತ್ತೆ ಹಾಸನ, ಕರ್ನಾಟಕದ ಹಾಸನ, ಮಧ್ಯಪ್ರದೇಶದ ಭೂಪಾಲ್, ಇವೆಲ್ಲ ಕೂಡ ಕೆಲವೊಂದು ಗೊತ್ತಿರಲಿ. ಓಕೆ, ಇನ್ನ ಚೇರ್ಮನ್ ಇಸ್ರೋ, ಆಮೇಲೆ ಇವೆಲ್ಲ ಕೂಡ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ, ಸ್ವಲ್ಪ ಟಫ್ ಕೇಳಿದೆ ನಿಮಗೆ, ಗೊತ್ತಿರಲಿ. ಸ್ವಲ್ಪ ಟಫ್ ಅಂದ್ರೇನು ನೋಡಿ, ಈ ತರ ನೆಕ್ಸ್ಟ್ ನಿಮ್ಮ ಬರ್ತಕ್ಕಂಥ ಎಕ್ಸಾಮ್ ಕೂಡ ಇದೇ ತರ ಕೇಳಬಹುದು. ಇದು ಸ್ವಲ್ಪ ಲಿಟಲ್ ಬಿಟ್ ಟಫ್. ಇದು ಬ್ಲೂ ಕಾರ್ಬನ್, ನೀಲಿ ಇಂಗಾಲ, ಈ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನೋಡಿ, ಇದಕ್ಕಿಂತ ಮುಂಚೆ ಏನ್ ಕೇಳ್ತಾ ಇದ್ದ? ವಾಟ್ ಈಸ್ ಬ್ಲೂ ಕಾರ್ಬನ್, ವಾಟ್ ಈಸ್ ಗ್ರೀನ್ ಕಾರ್ಬನ್ ಅಂತ ಕೇಳ್ತಾ ಇದ್ದ. UPSC ಕೂಡ ಹಂಗೆ ಕೇಳ್ತಾ ಇದ್ದ. ಬಟ್ ಇಲ್ಲಿ ಬ್ಲೂ ಕಾರ್ಬನ್ಗೆ ಸಂಬಂಧಿಸಿದಂತೆ ಒಂದು 3 ಸ್ಟೇಟ್ಮೆಂಟ್ ಕೊಟ್ಟು ಇದ್ರಾಗ ಯಾವುದು ಕರೆಕ್ಟ್, ಇಲ್ಲೇನ್ ಕೇಳಿದಾನೆ? ಯಾವುದು ಕರೆಕ್ಟ್ ಅಥವಾ ಯಾವುದು ತಪ್ಪು ಅಂತ ಕೇಳಬಹುದು. ಇಲ್ಲೇ ಯಾವುದು ಕರೆಕ್ಟ್, ನೆಕ್ಸ್ಟ್ ಮುಂದ್ರಲ್ಲಿ ಗೊತ್ತಾಗ್ತದೆ ಯಾವುದು ಕರೆಕ್ಟ್ ಅಂತ ಕೇಳ್ತಾನೆ. ಓಕೆ, ಗಮನಿಸಿ. ಫಸ್ಟ್ ಏನಪ್ಪಾ ಅಂದ್ರೆ, ನೀಲಿ ಇಂಗಾಲವು ಕರಾವಳಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ಸಂಗ್ರಹವಾಗಿರುವ ಇಂಗಾಲ ಆಗಿದೆ. ಅಂದ್ರೆ ಇದರರ್ಥ ದಿಸ್ ಇಸ್ ದ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಇನ್ ದ ಎಕೋಸಿಸ್ಟಮ್ ಅಂಡ್ ಕೋಸ್ಟಲ್ ಅಂತ ಅರ್ಥ.
ಕೋಸ್ಟಲ್ ಅಂಡ್ ಎಕೋಸಿಸ್ಟಮ್ ಅಂದ್ರೆ ಕರಾವಳಿ ಮತ್ತೆ ಈ ಒಂದು ಜಲ ಪರಿಸರ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಅಲ್ಲಿ ಕಾರ್ಬನ್ ಏನಪ್ಪಾ ಅಂದ್ರೆ ಸಿಕ್ವೆಸ್ಟ್ರೇಷನ್. ಫಸ್ಟಿಗೆ ನಮ್ಮ ಹುಡುಗರಿಗೆ, ಈ ಪಿ ಸಿ ಹುಡುಗರಿಗೆ ಅಥವಾ ಏನಪ್ಪಾ ಅಂದ್ರೆ PSI ಹುಡುಗರಿಗೆ ಈ ಸಿಕ್ವೆಸ್ಟ್ರೇಷನ್ ಅಂತಂದ್ರೆ ಇದ್ರ ಮೀನಿಂಗೇ ಗೊತ್ತಾಗಲ್ಲ. ಅರ್ಥ ಆಯ್ತಾ? ಅನುಕ್ರಮಣಿಕೆ ಅಂತ ಅರ್ಥ. ಅದರ ಅರ್ಥ ಏನಪ್ಪಾ ಅಂದ್ರೆ ಈ ವಾತಾವರಣದಲ್ಲಿ ಏನಪ್ಪಾ ಅಂದ್ರೆ ಕಾರ್ಬನ್ ಸಿಕ್ಕಾಪಟ್ಟೆ ಬಿಡುಗಡೆ ಆಗ್ತಾ ಇದೆಯಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಇದೇನಪ್ಪ ಅಂದ್ರೆ ಹಿಂಗೆ ಬಿಡ್ತಾ ಹೋದ್ರೆ ಏನಪ್ಪಾ ಅಂದ್ರೆ ಇದು ಜಾಗತಿಕ ತಾಪಮಾನಕ್ಕೆ ಅತಿ ಏನಪ್ಪಾ ಅಂದ್ರೆ ದುಷ್ಪರಿಣಾಮವಾಗಿ ಬೀರುತ್ತದೆ. ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಈ ಕಾರ್ಬನ್ ಅನ್ನ ನ್ಯಾಚುರಲ್ ಆಗಿ ಏನಪ್ಪಾ ಅಂದ್ರೆ ತೆಗೆದು ಹಿಂಗ್ ಒಳಗಡೆ ಇಡೋದು ಅಂತ ಅರ್ಥ. ಅಂದ್ರೆ ಸಿಕ್ವೆಸ್ಟ್ ಮಾಡೋದು, ಯೂಸ್ ಮಾಡ್ಕೊಳ್ಳೋದು ಅಂತ ಅರ್ಥ. ಈಗ ಯೂಶುವಲ್ ಆಗಿ ನಿಮಗೆ ಎಲ್ಲಾ ಅರಣ್ಯಗಳು, ಬೇರೆ ಬೇರೆ ಅರಣ್ಯಗಳು ಮತ್ತೆ ಅಗ್ರಿಕಲ್ಚರ್ ಫೀಲ್ಡ್ ಅಂದ್ರೆ ಕೃಷಿ ಪ್ರದೇಶ ಏನ್ ಮಾಡ್ತದೆ, ಇದೆಲ್ಲ ಕೃಷಿ ಪದ. ಈಗ ಎಕ್ಸಾಂಪಲ್ ನಮ್ಮ ರಾಯಚೂರಪ್ಪ, ನಮ್ಮ ರಾಯಚೂರು ನೋಡ್ಬೇಕು ನೀವು, ಎಲ್ಲ ಕಡೆ ನೀರಾವರಿ ಅಂತಂದ್ರೆ ಫುಲ್ ಹಚ್ಚ ಹಸಿರಾಗಿರ್ತದೆ. ಒಂದು ಸೀಸನ್ ಅಲ್ಲಿ, ಒಂದು ಸೀಸನ್ ನೆಲ ಹಚ್ಚ ಸೀಸನ್ ಬಂತಪ್ಪ ಅಂದ್ರೆ ಎಲ್ಲೇನ್ ನೋಡ್ರೆ ಫುಲ್ ಹಚ್ಚ ಹಸಿರಾಗಿರ್ತದೆ. ಅಂದ್ರೆ ಆ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಏನಪ್ಪಾ ಅಂದ್ರೆ ಆ ಎಲ್ಲ ಭತ್ತದ ಒಂದು ಸಸ್ಯಗಳೇನಪ್ಪ ಅಂದ್ರೆ ಅದನ್ನ ಹೀರ್ಕೊಂಡು ಏನಪ್ಪಾ ಅಂದ್ರೆ ಅದು ಫೋಟೋಸಿಂಥಸಿಸ್ ಮಾಡೋಕ್ಕೆ ಎಲ್ಲ ಕಾರ್ಬನ್ ಅನ್ನ ಹೀರ್ಕೊಳ್ಳುತ್ತೆ. ಆ ತರ ಕಾರ್ಬನ್ ಅನ್ನ ಹೀರ್ಕೊಂಡು ಬಳಕೆ ಮಾಡ್ಕೊಳ್ಳೋದಕ್ಕೆ ನಾವು ಸಿಕ್ವೆಸ್ಟ್ರೇಷನ್ ಅಂತ ಕರಿತೀವಿ. ಅದು ಕಾರ್ಬನ್ ಬಳಕೆ ಮಾಡೋದ್ರಿಂದ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದೇ ತರ ಏನಪ್ಪಾ ಅಂದ್ರೆ ಜಲ ಪರಿಸರ ವ್ಯವಸ್ಥೆ ಮತ್ತು ಕರಾವಳಿಯಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂತಹ ಅಲ್ಗೆಗಳು ಕಾರ್ಬನ್ ಅನ್ನ ಹೀರ್ಕೊಳ್ತದಲ್ಲ, ಅದು ನೀಲಿ ಕಾರ್ಬನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದಕ್ಕೆ ಅದು ಹಂಗೇಳನ ನೀಲಿ ಕಾರ್ಬನ್ ಅಂದ್ರೆ ಅದಾ ಆಕ್ಚುಲಿ ಕರೆಕ್ಟ್, ಅದೇ ನೀಲಿ ಕಾರ್ಬನ್ ಅಂತ ಕರಿತೀವಿ. ಯಾಕಂದ್ರೆ ನಮಗೆ ಕರಾವಳಿಗೆ ಸಂಬಂಧಪಟ್ಟಂಗೆ ಏನೇ ಹೇಳ್ಬೇಕಪ್ಪ ಅಂದ್ರೆ ನೀಲಿ ಅಂತ ಕರಿತೀವಿ. ಯಾಕಂದ್ರೆ ಅದು ನೀಲಿಯಾಗಿ ಕಾಣ್ತದೆ, ನಮಗೆ ಸಮುದ್ರ ನೀಲಿಯಾಗಿ ಕಾಣ್ತದೆ. ದಟ್ ಈಸ್ ಡ್ಯೂ ಟು ಸ್ಕ್ಯಾಟರಿಂಗ್ ಆಫ್ ಲೈಟ್. ದಟ್ ಮೈಟ್ ಬಿ ದ ಸ್ಕ್ಯಾಟರಿಂಗ್ ಫೆನಾಮಿನಾ ಆಫ್ ಲೈಟ್. ಬಟ್ ನಾವೇನಪ್ಪ ಅಂದ್ರೆ ಯಾವಾಗಲೂ ನೀಲಿ ಬಂತು ಅಂದ್ರೆ ಸಮುದ್ರಕ್ಕೆ ನಾವು ಹೋಲಿಸ್ತೀವಿ. ಯಾಕಂದ್ರೆ ಬ್ಲೂ ರೆವಲ್ಯೂಷನ್ ಅಂದ್ರೆ ಸಮುದ್ರದಲ್ಲಿರ್ತಕ್ಕಂತಹ ಜಲಚರ ಜೀವಿಗಳ ಒಂದು ಪ್ರೊಡಕ್ಷನ್ಗೆ ಜಾಸ್ತಿ. ಇನ್ನ ಎರಡನೇದು, ಇಂಗಾಲ ವಶಪಡಿಸಿಕೊಳ್ಳಲು ನೀಲಿ ಇಂಗಾಲ. ಅಂದ್ರೆ ಇದರ ಅರ್ಥ ಸುಮ್ಮನೆ ಏನಪ್ಪ ಅಂದ್ರೆ ಈಗ ಸಿಕ್ವೆಸ್ಟ್ರೇಷನ್ ಅಂತ ಅಂದಲ್ಲ, ಹಂಗೆ ನೀಲಿ ಕಾರ್ಬನ್ ಅಂತಂದ್ರೆ ಬ್ಲೂ ಕಾರ್ಬನ್ ಇಟ್ ಈಸ್ ನಥಿಂಗ್ ಬಟ್ ದ ಸಿಕ್ವೆಸ್ಟ್ರೇಷನ್ ಆಫ್ ಕಾರ್ಬನ್ ಅಂತ ಹೇಳ್ತಾ ಇದ್ದಾನೆ. ಓಕೆ, ಇದು ಎಲ್ಲಿ ಅಂತ ಹೇಳ್ತಾ ಇದ್ದಾನೆ, ಇದು ನೆಕ್ಸ್ಟ್ ಏನು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಅರ್ಥ ಇದ್ರ ಅರ್ಥ. ಎಸ್, ಕರೆಕ್ಟ್. ಇನ್ನ ಭಾರತದ ನಿವ್ವಳ ನೀಲಿ ಇಂಗಾಲ ದಾನಿ ದೇಶವಾಗಿದೆ. ಇದು ನಿಮಗೆ ಅರ್ಥನೇ ಆಗಿರಲ್ಲ. ಇದು ಈ ಸ್ಟೇಟ್ಮೆಂಟ್ 100% ನಿಮ್ಗೆ ಅರ್ಥನೇ ಆಗಿಲ್ಲ. ಏನಂದ್ರೆ ಇಂಡಿಯಾ ಈಸ್ ದ ನೆಟ್ ಬ್ಲೂ ಕಾರ್ಬನ್ ಡೋನಾರ್ ಅಂತ ಹೇಳ್ತಾ ಇದ್ದಾನೆ. ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಅರ್ಥ ಆಗುತ್ತೆ, ಕನ್ನಡದಲ್ಲಿ ಅರ್ಥ ಆಗಲ್ಲ. ಇಂಡಿಯಾ ಈಸ್ ದ ನೆಟ್ ಬ್ಲೂ ಕಾರ್ಬನ್ ಡೋನಾರ್ ಅಂತ ಹೇಳ್ತಾ ಡೋನಾರ್ ಕಂಟ್ರಿ ಅಂತ ಹೇಳ್ತಾನೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾ ಏನಪ್ಪಾ ಅಂದ್ರೆ ಇನ್ನೂ ಡೋನಾರ್ ಅಲ್ಲ. ಅಂದ್ರೆ ಅದರ್ಥ ಬ್ಲೂ ಕಾರ್ಬನ್ ಡೋನಾರ್ ಅಂತಂದ್ರೆ ನೀವು ಅಲ್ಲಿ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಅದನ್ನ ಕಾರ್ಬನ್ ಏನಪ್ಪಾ ಅಂದ್ರೆ ಆ ಕಾರ್ಬನ್ ಎಲ್ಲಾ ಕರಾವಳಿ ಭಾಗ ಮತ್ತೆ ಜಲ ಪರಿಸರ ವ್ಯವಸ್ಥೆ ಫುಲ್ ಇದು ಎಳ್ಕೊಂಡು ಸಿಕ್ವೆಸ್ಟ್ರೇಷನ್ ಮಾಡ್ತಾ ಇರಬೇಕು. ನಮ್ಮ ಇಂಡಿಯಾ ಇನ್ನೂ ಅಷ್ಟಿಲ್ಲ. ಯಾಕಂದ್ರೆ ನಮ್ದು ಏನಪ್ಪಾ ಅಂದ್ರೆ ಇನ್ನು ಡಿಫಾರೆಸ್ಟೇಷನ್ ಮತ್ತೇನಪ್ಪ ಅಂದ್ರೆ ಈ ಎಲ್ಲ ಬೇರೆ ಬೇರೆ ಲ್ಯಾಂಡ್ ಎಲ್ಲ ಕಡ್ದೇನಪ್ಪ ಅಂದ್ರೆ ಇದು ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಗ್ರಿಕಲ್ಚರ್ ಲ್ಯಾಂಡ್ ಕಡ್ದೇನಪ್ಪ ಅಂದ್ರೆ ಅರ್ಬನೈಸೇಷನ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಏನಪ್ಪ ಅಂದ್ರೆ ಇದು ಅಲ್ಲ ನಮ್ಮ ಇಂಡಿಯಾ ಇನ್ನು ಏನಪ್ಪ ಅಂದ್ರೆ ರೆಸಿಪಿಯೆಂಟ್, ಡೋನರ್ ಅಲ್ಲ. ಹಾಗಾಗಿ ಇದು ಅಲ್ಲ. ಸ್ವಲ್ಪ ಟಫ್ ಕ್ವಶನ್ ಇದೆ, ಇದು ಸ್ವಲ್ಪ ಲಿಟಲ್ ಬಿಟ್ ಟಫ್ ಕ್ವಶನ್. ಓಕೆ, ಹಾಗಾದ್ರೆ ಸರ್ ಫಸ್ಟ್ ಯಾವ್ದಂದ್ರೆ ಆಸ್ಟ್ರೇಲಿಯಾ, ಇಂಡೋನೇಷಿಯಾ, ಕ್ಯೂಬಾ. ದೀಸ್ ಆರ್ ಹೈಲಿ ಅಂದ್ರಪ್ಪ ಅಂದ್ರೆ ಬ್ಲೂ ಕಾರ್ಬನ್ ಡೋನಾರ್ ಕಂಟ್ರೀಸ್. ಇವೆಲ್ಲ ನಮ್ಮ ಇಂಡಿಯಾ ಡೋನಾರ್ ಕಂಟ್ರಿ ಅಲ್ಲ, ನಮ್ಮ ಇಂಡಿಯಾ ರೆಸಿಪಿಯೆಂಟ್ ಕಂಟ್ರಿ. ಹಾಗಾಗಿ 1, 2 ಮಾತ್ರ ರೈಟ್ ಆನ್ಸರ್. ನೋಡಿ, ಯಾವುದ್ರಲ್ಲಿ ಕೊಟ್ಟಿರೋ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1, 2, 2, 3, 1, 3, 1, 2, 3. ಹಾಗಾದ್ರೆ 1 ಮತ್ತು 2 ಮಾತ್ರ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಈಗ ಜಸ್ಟ್ ನಿಮಗೆ ನೀವ್ ಹೆಂಗೆ ತಿಳ್ಕೊಳ್ಬೇಕು, ನಿಮ್ಮ PC ಎಕ್ಸಾಮ್ಸ್ಗೆ ಯಾವ ರೀತಿ ನೀವು ಅದನ್ನ ಇದು ಮಾಡ್ಬೇಕಂದ್ರೆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಲ್ಲಿ ನಿಮಗೆ 4 ಬಣ್ಣದ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಇದಾವೆ. ಇದು ಅರ್ಥ ಆಗ್ಲಿಲ್ಲಪ್ಪ ಅಂದ್ರೆ ಕೂಡ ಕರೆಕ್ಟ್ ಆಗಿ ತಿಳ್ಕೊಳ್ಳಿ, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಇದು ಎನ್ವಿರಾನ್ಮೆಂಟ್ ಕ್ವಶನ್ಸ್ಗಳು. ಓಕೆನಾ? ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಲ್ಲಿ 4 ರೀತಿಯ ಹೆಂಗೆ ನಿಮಗೆ ಕಲರ್ ರೆವಲ್ಯೂಷನ್ಸ್ ಇದಾವಲ್ಲ, ಬ್ಲೂ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಯೆಲ್ಲೋ ರೆವಲ್ಯೂಷನ್, ಗ್ರೀನ್ ರೆವಲ್ಯೂಷನ್. ಹಂಗೆ ಇಲ್ಲಿ ನೋಡ್ರಿ, ಇವೆರಡು ಬಹಳ ಇಂಪಾರ್ಟೆಂಟ್. ಯಾವ ಗ್ರೀನ್ ಮತ್ತೆ ಬ್ಲೂ, ಇವೆರಡು ಮೋಸ್ಟ್ ಇಂಪಾರ್ಟೆಂಟ್. ಇವೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ಆದ್ರೆ ನೋಡ್ರಿ, ಇವು ಬ್ರೌನ್ ಕಾರ್ಬನ್ ಅಂತಂದ್ರೆ ನೋಡ್ರಿ, ಎಲ್ಲಿದೆ ಬ್ರೌನ್ ಕಾರ್ಬನ್? ಇದು
ಬ್ರೌನ್ ಕಾರ್ಬನ್ ಏನಪ್ಪಾ ಅಂದ್ರೆ ಈಗ ನಿಮಗೆ ಕಾರ್ಖಾನೆಗಳಿಂದ ಬರ್ತಕ್ಕಂಥದ್ದು ಬ್ರೌನ್ ಕಾರ್ಬನ್. ಬ್ಲ್ಯಾಕ್ ಕಾರ್ಬನ್ ಅಂತಂದ್ರೆ ನಿಮಗೆ ಇಂಧನಗಳು ಸುಡ್ತಕ್ಕಂಥದ್ದು, ವಾಹನಗಳಿಂದ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬ್ಲ್ಯಾಕ್ ಕಾರ್ಬನ್. ಸೂಟಿ ಅಂತ ಕರಿತೀವಿ ನಾವು, ಸೂಟಿ ಕಪ್ಪು ಕಾಡಿಗೆ ಅಂತ ಕರಿತೀವಲ್ಲ ಅದು ಬ್ಲ್ಯಾಕ್ ಕಾರ್ಬನ್. ಇನ್ನ ಗ್ರೀನ್ ಕಾರ್ಬನ್ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಿಮ್ಮ ಎಲ್ಲಾ ಸಸ್ಯಗಳು ತಮ್ಮ ಫೋಟೋಸಿಂಥೆಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬಳಸಿಕೊಳ್ಳುವುದಕ್ಕೆ ನಾವೇನಂತ ಕರಿತೀವಿ, ಆ ಗ್ರೀನ್ ಕಾರ್ಬನ್ ಅಂತ ಕರಿತೀವಿ. ಅದು ಅಂದ್ರೆ ಸಿಕ್ವೆಸ್ಟ್ರೇಷನ್ ಆಯಿತು ಅಂತ ಅರ್ಥ. ಅಥವಾ ಏನಪ್ಪಾ ಅಂದ್ರೆ ಆಹಾರ ಇದೇನಪ್ಪ ಗ್ರೀನ್ ಕಾರ್ಬನ್. ಎಕ್ಸಾಂಪಲ್, ಒಂದು ಮೂಲಂಗಿ ಗಡ್ಡೆ ಇದೆ, ಇದು ಆಕ್ಚುಲಿ ಏನು, ಇದು ಬ್ರೌನ್ ಕಾರ್ಬನ್ನ ಅಥವಾ ಬ್ಲ್ಯಾಕ್ ಕಾರ್ಬನ್ನ, ಗ್ರೀನ್ ಕಾರ್ಬನ್ನ ಅಥವಾ ನಿಮಗೆ ಬ್ಲೂ ಕಾರ್ಬನ್ ಅಂತ ಕೇಳಿದ್ರೆ ಇದು ಏನಪ್ಪಾ ಅಂದ್ರೆ ಇದು ಗ್ರೀನ್ ಕಾರ್ಬನ್. ಯಾಕೆಂದ್ರೆ ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಬಂದಿದೆ. ಅದೇ ತರ ಬ್ಲೂ ಕಾರ್ಬನ್ ಅಂದ್ರೆ ನಿಮಗೆ ಈ ಇದರಲ್ಲಿ ನೋಡಿ, ಎಲ್ಲಿದೆ ನೋಡಿ ಬ್ಲೂ ಕಾರ್ಬನ್. ಎಕೋಸಿಸ್ಟಮ್ ಯಾವುದು, ವಾಟರ್ ಎಕೋಸಿಸ್ಟಮ್ ಅಂದ್ರೆ ಜಲ ಪರಿಸರ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಎಲ್ಲ ಸಸ್ಯಗಳೇನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಬನ್ ಬಳಕೆ ಮಾಡ್ಕೊಳ್ತಂದ್ರೆ ದಟ್ ಈಸ್ ಬ್ಲೂ ಕಾರ್ಬನ್. ಈಗ ನಮಗೆ ಕ್ವಶನ್ ಬಂದಿರೋದೇ ಬ್ಲೂ ಕಾರ್ಬನ್ ಬಗ್ಗೆ. ಓಕೆ, ಈ ಎಲ್ಲಾ ರೀತಿಯ ಕಾರ್ಬನ್ಗಳು ಸ್ವಲ್ಪ ನಿಮಗೆ ಗೊತ್ತಿರಲಿ. ಜಸ್ಟ್ ಕೇಳ್ಬಿಡ್ತಾನೆ ಬ್ಲೂ ಕಾರ್ಬನ್ ಅಂದ್ರೆ ಎಲ್ಲಿ, ಗ್ರೀನ್ ಕಾರ್ಬನ್ ಅಂದ್ರೆ ಎಲ್ಲಿ. ನಿಮ್ಮ ಫಾರೆಸ್ಟ್ ಅಂದ್ರೆ ನಿಮ್ಮ ಅರಣ್ಯ ಮತ್ತು ಕೃಷಿ ವಲಯಗಳಲ್ಲಿ ಇದು ಯಾವ ಕಾರ್ಬನ್ ಅಂತ ಕೇಳ್ತಾನೆ, ಅಲ್ಲಿ ಏನಪ್ಪಾ ಅಂದ್ರೆ ಗ್ರೀನ್ ಕಾರ್ಬನ್. ಈ ತರ ಕೇಳ್ತಾ ಇರ್ತಾನೆ ನೋಡಿ. ಬಯೋ ಕಾರ್ಬನ್, ಇಲ್ಲಿ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ನಿಮಗೊಂದು ಕ್ವಶನ್ ಬಂದಿದೆ, ಒಂದು ಯಾವ್ದ್ರಲ್ಲಿ ಮನೆ ನಡೆದಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ, ಬಯೋ ಕಾರ್ಬನ್ ಫಂಡ್. ಈ ಬಯೋ ಕಾರ್ಬನ್ ಫಂಡ್ ಅಂತಂದ್ರೆ ಇದೇ ತರ ಏನಪ್ಪಾ ಅಂದ್ರೆ ಬಯೋ ಕಾರ್ಬನ್ ಫಂಡ್ ಇದೆ ಇನಿಷಿಯೇಟಿವ್ ಫಾರ್ ಸಸ್ಟೈನಬಲ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್. ಅಂದ್ರೆ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ಗೆ ಸಸ್ಟೈನಬಲ್ ಆಗಲಿ ಅಂತೇಳಿ ಬಯೋ ಕಾರ್ಬನ್ ಫಂಡ್ ಅಂತಕ್ಕಂಥದ್ದು ಕೊಡ್ತದೆ. ಯಾವ ನಿಮಗೆ ಆರ್ಗನೈಸೇಷನ್ ಕೊಡ್ತದೆ ಅಂತ ಮೊನ್ನೆ ಒಂದು KPSC ಕ್ವಶನ್ ಕೇಳಿದ್ದಾರೆ. ಏನು ಇಂಡಿಯನ್ ಮಾನಿಟರಿ ಫಂಡಾ, ಏನು ವರ್ಲ್ಡ್ ಬ್ಯಾಂಕಾ, ಏನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಾ, ಯಾವ ಬ್ಯಾಂಕ್ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಲಿ ವರ್ಲ್ಡ್ ಬ್ಯಾಂಕ್. ಇದು ಮೊನ್ನೆ ಕ್ವಶನ್ ಕೇಳಾರ, ನಿಮಗೂ ಬಂದ್ರೆ ಬರಬಹುದು, ಬಹಳ ಇಂಪಾರ್ಟೆಂಟ್. ಇದರ ಒಂದು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಯಾರು ಕೊಡ್ತಾರೆ ಅಂದ್ರೆ ವರ್ಲ್ಡ್ ಬ್ಯಾಂಕ್. ಅರ್ಥ ಆಯ್ತಾ? IMF ಗೆ ಮತ್ತೆ ವರ್ಲ್ಡ್ ಬ್ಯಾಂಕಿಗೆ ಎರಡಕ್ಕೂ ಏನ್ ಡಿಫರೆನ್ಸ್? ಇದು ಎಕನಾಮಿಕ್ಸ್ ಕ್ವಶನ್ ಬಟ್ ಇಂಪಾರ್ಟೆಂಟ್. ವರ್ಲ್ಡ್ ಬ್ಯಾಂಕ್ ಗೊತ್ತಿರಲಿ ನಿಮಗೆ, ಯಾವುದೇ ಒಂದು ಪಾವರ್ಟಿಯನ್ನು ಅಪ್ಲಿಫ್ಟ್ ಮಾಡೋದಕ್ಕೆ, ಬಡತನವನ್ನು ತೊಲಗಿಸೋದಕ್ಕೆ ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ನಿಮಗೆ ಹಣಕಾಸಿನ ವ್ಯವಸ್ಥೆ ಮಾಡತಕ್ಕಂಥದ್ದು ವರ್ಲ್ಡ್ ಬ್ಯಾಂಕ್. ಅರ್ಥ ಆಯ್ತಾ? ಅದೇ ನಿಮಗೆ ಯಾವುದೇ ಒಂದು ದೇಶದ ಆರ್ಥಿಕತೆಯ ಒಂದು ಏನಪ್ಪಾ ಅಂದ್ರೆ ಸಸ್ಟೈನಬಿಲಿಟಿ ಮೇಂಟೈನ್ ಮಾಡೋದಕ್ಕೋಸ್ಕರ ಕೊಡುವಂಥದ್ದು, ಅದು ಆರ್ಥಿಕ ಸಹಾಯ ಮಾಡ್ತಕ್ಕಂಥದ್ದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು. ಎರಡು ವಾಷಿಂಗ್ಟನ್ DC ಯಲ್ಲಿ ಇದಾವೆ, ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಲಿ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇನ್ನ ಮೂರನೇ ಕ್ವಶನ್ ನೋಡ್ರಿ. ಮೂರನೇ ಕ್ವಶನ್ ಏನಿದೆ, ವಾತಾವರಣದ ಆರ್ದ್ರತೆಯನ್ನು ಡ್ಯಾಶ್ ನಿಂದ ಅಳೆಯಲಾಗುತ್ತದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ವಾತಾವರಣದ ಆರ್ದ್ರತೆಯನ್ನ ಸೈಕ್ರೋಮೀಟರ್ ಅಂತ ಕೊಟ್ಟಿದ್ದಾರೆ, ಎನಿಮೋಮೀಟರ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಲೈಸಿಮೀಟರ್ ಅಂತ ಕೊಟ್ಟಿದ್ದಾರೆ, ಆಮೇಲೆ ಹೈಡ್ರೋಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡಕ್ಕೆ ಹೈಗ್ರೋಮೀಟರ್ ಕೊಟ್ಟಿಲ್ಲ ಅವರು. ನೋಡ್ರಿ, ಹೈಗ್ರೋಮೀಟರ್ ಕೊಟ್ಟಿಲ್ಲ. ಹೈಗ್ರೋಮೀಟರ್ ಕೊಟ್ರೆ ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗ್ತಿತ್ತು. ಹೈಗ್ರೋಮೀಟರ್ ಅವರು ಕೊಟ್ಟಿಲ್ಲ, ಹೈಡ್ರೋಮೀಟರ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ನಿಮಗೆ ಹೈಡ್ರೋಮೀಟರ್ ಅಂದ್ರೆ ಏನು? ಇಟ್ ಇಸ್ ಎ ರಿಲೇಟಿವ್ ಡೆನ್ಸಿಟಿ ಆಫ್ ಟು ಲಿಕ್ವಿಡ್. ಎರಡು ಒಂದು ದ್ರವಗಳ ಒಂದು ಸಾಂದ್ರತೆ, ರಿಲೇಟಿವ್ ಡೆನ್ಸಿಟಿ. ಅರ್ಥ ಆಯ್ತಾ? ಅದಕ್ಕೇನಪ್ಪ ಅಂದ್ರೆ ನಾವು ಹೈಡ್ರೋಮೀಟರ್ ಅಂತ ಹೇಳ್ತೀವಿ. ಆದ್ರೆ ಮಾಯಿಶ್ಚರ್, ವಾತಾವರಣದ ತೇವಾಂಶವನ್ನ ನಾವು ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ಆದ್ರೆ ಅವ್ರೇನ್ ಕೇಳಿದ್ದಾರೆ ಆರ್ದ್ರತೆ. ಆರ್ದ್ರತೆ ಅಂತ ಕೇಳಿದ್ರೆ ಇದು ಒಂಥರ ಏನಪ್ಪಾ ಅಂದ್ರೆ ಹ್ಯೂಮಿಡಿಟಿ ಅಂತ ಕರಿತೀವಿ ನಾವು, ಹ್ಯೂಮಿಡಿಟಿ. ಇದು ಸೈಕ್ರೋಮೀಟರ್ ಇಸ್ ದ ರೈಟ್ ಆನ್ಸರ್. ನಿಮ್ಗೆ ಗೊತ್ತಿರಲಿ, ಸೈಕ್ರೋಮೀಟರ್ ಇಸ್ ಎ ಟೈಪ್ ಆಫ್ ಹೈಗ್ರೋಮೀಟರ್. ಸೈಕ್ರೋಮೀಟರ್ ಅಂತಕ್ಕಂಥದ್ದು ಕೂಡ ಒಂದು ಹೈಗ್ರೋಮೀಟರ್, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ನೋಡ್ರಿ. ಸೈಕ್ರೋಮೀಟರ್ ಇಸ್ ಎ ಟೈಪ್ ಆಫ್ ಹೈಗ್ರೋಮೀಟರ್, ಇಲ್ಲಿದೆ ನೋಡಿ. ಬಟ್ ಯಾವ ರೀತಿ ನಿಮಗೆ ಹೈಡ್ರೋಮೀಟರ್ ಅಂತಕ್ಕಂಥದ್ದು ರಿಲೇಟಿವ್ ಡೆನ್ಸಿಟಿಯನ್ನ ಅಳಿತಾ ಇತ್ತಲ್ಲ, ಹಂಗೆ ಇದು ರಿಲೇಟಿವ್ ಹ್ಯೂಮಿಡಿಟಿಯನ್ನ ಅಳೆಯುವಂತಹ ಒಂದು ಮಾನ ಸೈಕ್ರೋಮೀಟರ್. ರಿಲೇಟಿವ್ ಹ್ಯೂಮಿಡಿಟಿ ಇಲ್ಲಿ ನೋಡ್ರಿ, ಸ್ಲಿಂಗ್ ಸೈಕ್ರೋಮೀಟರ್ ಅಥವಾ ಸೈಕ್ರೋಮೀಟರ್ ಅಂತ ಕರಿತೀವಿ. ಇದು ವೆಟ್ ಬಲ್ಬ್ ಥರ್ಮೋಮೀಟರ್, ಇದು ಡ್ರೈ ಬಲ್ಬ್ ಥರ್ಮೋಮೀಟರ್. ಎರಡಕ್ಕೂ ಸೇರಿಸಿ ರಿಲೇಟಿವ್ ಹ್ಯೂಮಿಡಿಟಿಯನ್ನು ಅಳಿತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನಿಮಗೆ ಸೈಕ್ರೋಮೀಟರ್ ಅಂತ ಕರಿತೀವಿ. ರಿಲೇಟಿವ್ ಹ್ಯೂಮಿಡಿಟಿ ಅಂತ ಬಂದ್ರು ಬರ್ಬೇಕು ನಿಮಗೆ. ರಿಲೇಟಿವ್ ಹ್ಯೂಮಿಡಿಟಿ
ಓಕೆ, ರಿಲೇಟಿವ್ ಹ್ಯೂಮಿಡಿಟಿ ಅದು ಸೈಕ್ರೋಮೀಟರ್. ಬರೀ ಹ್ಯೂಮಿಡಿಟಿ ಅಂತ ಬಂದ್ರೆ ದಟ್ ಇಸ್ ಹೈಗ್ರೋಮೀಟರ್. ಓಕೆ, ಈ ಸೈಕ್ರೋಮೀಟರ್ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ಇದು ಹೊಸದಾಗಿ ಕೇಳಿರ್ತಕ್ಕಂಥದ್ದು ನಿಮಗೆ. ನೆಕ್ಸ್ಟ್ ಮುಂದೆ ಹೋಗೋಣ. ಮರಿಬಾರ್ದು, ನಿಮ್ಗೆ ಏನಪ್ಪಾ ಅಂದ್ರೆ ಅಂತ ಬಂದ್ಬಿಡ್ತವೆ. ಅರ್ಥ ಆಯ್ತಾ? ಈಗ ನೋಡ್ರಿ, ಬಾರೋಮೀಟರ್ ಬಹಳ ಸಾರಿ ಕೇಳ್ತಾ ಇದ್ದ, ಅನಿಮೋಮೀಟರ್ ಬಹಳ ಸಾರಿ ಕೇಳ್ತಾ ಇದ್ದ. ಅರ್ಥ ಆಯ್ತಾ? ಇವೆಲ್ಲ ಪ್ರತಿ ಸಾರಿ ಅದನ್ನೇ ಕೇಳ್ತಾ ಇದ್ದ. ಈಗ ಸ್ವಲ್ಪ ಹೈಡ್ರೋಮೀಟರ್ ಕೇಳ್ತಾ ಇದ್ದ, ಹೈಗ್ರೋಮೀಟರ್ ಕೇಳ್ತಾ ಇದ್ದ. ಈಗ ಸ್ವಲ್ಪ ಕನ್ಫ್ಯೂಷನ್ ಮಾಡಕ್ಕೆ ಸೈಕ್ರೋಮೀಟರ್ ಅಂತ ಕೇಳ್ತಾ ಇದ್ದಾನೆ. ಅಲ್ಲಿ ಆಪ್ಷನ್ ಆಗಿ ನಿಮಗೆ ಹೈಗ್ರೋಮೀಟರ್ ಅಂತ ಅನ್ನೋದು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಸೈಕ್ರೋಮೀಟರ್ ಅಂದ್ರೂ ಅಷ್ಟೇ, ಹೈಗ್ರೋಮೀಟರ್ ಅಂದ್ರೂ ಅಷ್ಟೇ. ಒಂದ್ ವೇಳೆ ಹೈಗ್ರೋಮೀಟರ್ ಅಂತ ಕೊಟ್ಟಿದ್ದ ಅಂದ್ರೆ ಅಲ್ಲಿ ಗ್ರೇಸ್ ಕೊಡಬೇಕಾಗ್ತಿತ್ತು. ಗ್ರೇಸ್ ಅಂದ್ರೆ ಎ ಅಥವಾ ಡಿ ಕೊಡಬೇಕಾಗ್ತಿತ್ತು. ಅದಕ್ಕೆ ಅವರು ಹೈಗ್ರೋಮೀಟರ್ ಕೊಟ್ಟಿಲ್ಲ, ಹೈಡ್ರೋಮೀಟರ್ ಕೊಟ್ಟಿದ್ದಾರೆ. ಓಕೆ, 4ನೇ ಕ್ವಶನ್. ಭೂಮಿ ಮತ್ತು ಅದರ ವಾತಾವರಣವು ಸೂರ್ಯನಿಂದ ಪಡೆದ ವಿಕಿರಣ ಶಕ್ತಿಯನ್ನು ಏನೆಂದು ಕರೆಯುತ್ತೇವೆ? ಅಂದ್ರೆ ಭೂಮಿ ಮತ್ತೆ ಅದರ ವಾತಾವರಣ ಸೂರ್ಯನಿಂದ ಏನಪ್ಪಾ ಅಂದ್ರೆ ಶಕ್ತಿ ಪಡಿತಾ ಇದೆಯಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ನೋಡಿ, ಸೂರ್ಯನಿಂದ ಯಾವ ಒಂದು ಉಷ್ಣ ಪ್ರಸಾರದಿಂದ ಪಡಿತೀವಿ ಅಂತಂದ್ರೆ ಅದು ವಿಕಿರಣ. ನೋಡಿ ಎಷ್ಟು ಚೆನ್ನಾಗಿದೆ, ಟಫ್ ಕ್ವಶನ್ಸ್ಗಳು. ಅರ್ಥ ಆಯ್ತಾ? ರೇಡಿಯೇಷನ್ ಮುಖಾಂತರ ಏನಪ್ಪಾ ಅಂದ್ರೆ ಸೂರ್ಯನಿಂದ ಬರ್ತದೆ. ಬಟ್ ಅದಕ್ಕೆ ಒಂದು ಪ್ರೋಸೆಸ್ ಕರಿತೀವಿ. ಆ ಪ್ರೋಸೆಸ್ ಏನಂತ ಕರಿತೀವಿ? ರೇಡಿಯೇಷನ್ ಮುಖಾಂತರ ಬರುತ್ತಲ್ಲ, ಆ ಪ್ರೋಸೆಸ್ ಏನಂತ ಕರಿತೀವಿ ಅಂತಿದ್ದಾರೆ ನೋಡಿ. ಇನ್ಸೋಲೇಷನ್ ಅಂದ್ರೆ ಬಿಸಿಲಿನ ಶಾಖ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಬಟ್ ಅದು ಅಷ್ಟು ಅರ್ಥ ಆಗಲ್ಲ. ಇನ್ಸೋಲೇಷನ್ ಇಂಗ್ಲಿಷ್ ಅಲ್ಲೇ ಅರ್ಥ ಆಗುತ್ತೆ. ಓಕೆನಾ? ಐಸೋಥರ್ಮ್ ಅಂತ ಕೊಟ್ಟಿದ್ದಾರೆ, ಇನ್ಸೋ ಎನರ್ಜಿ ಅಂತ ಕೊಟ್ಟಿದ್ದಾರೆ, ಅಲ್ಬಿಡೋ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಏನಿದ್ರಲ್ಲಿ ಇನ್ಸೋಲೇಷನ್. ಇನ್ಸೋಲೇಷನ್. ಇವೆಲ್ಲ ಸ್ವಲ್ಪ ಹೊಸ ಹೊಸ ಕ್ವಶನ್ಗಳು ಗೊತ್ತಿರಲಿ. ನೋಡ್ರಿ, ನಿಮ್ಗೆ ಏನನ್ಸುತ್ತೆ ಈಗ, ಓ ಸರ್ ನಾವ್ ಎಷ್ಟೇ ಸೈನ್ಸ್ ಓದಿರೋ ಮತ್ತೆ ಬೇರೆ ಬೇರೆ ಹೊಸ ಬಂದವಲ್ಲ ಸರ್. ಎಸ್, ಸ್ವಲ್ಪ ಹಿಂಗೆ ಇರ್ತದೆ. ಯಾಕಂದ್ರೆ ರ್ಯಾಂಕ್ ಡಿಸೈಡ್ ಮಾಡ್ಬೇಕಲ್ಲ, ಸ್ವಲ್ಪ ಇರೋದ್ರಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಟಫ್ ಮಾಡ್ಬೇಕಲ್ಲ. ಹಿಂಗ್ ಮಾಡ್ತಾರೆ ನೋಡ್ರಿ. ನಿಮ್ಗೆ ಎಲ್ಲ ಸ್ವಲ್ಪ ಹೊಸ ಅನ್ಸಕತ್ತಾವಲ್ಲ. ಹೌದು ಸರ್, ಎಲ್ಲವೂ ಇವೇನ್ ಸರ್, ಸೈನ್ಸ್ ಇಷ್ಟು ದಿನ ಈಜಿ ಈಜಿ ಅನ್ನಕತ್ತಿದ್ವಿ, ಬಟ್ ಇವ್ ಯಾವ ಹೊಸ ಬಂದ್ವಲ್ ಸರ್ ಅನ್ಬೇಡ್ರಿ. ಇವೆಲ್ಲ ಹೊಸವೇನಲ್ಲ, ಸ್ವಲ್ಪ ಚೇಂಜ್ ಮಾಡಿದ್ದೇನೆ ಅಷ್ಟೇ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ವಿಕಿರಣ ಅಂದ್ರೆ ಸಪೋಸ್ ಕೇಳಿದ ಯಾವ ಉಷ್ಣ ಪ್ರಸಾರ ಅಂದ್ರೆ ವಿಕಿರಣ. ಅಂದ್ರೆ ವಹನ, ಸಂವಹನ, ವಿಕಿರಣ ಅಂತ ಬರ್ತದಲ್ಲ. ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಅದು ಯಾವುದು ಅಂದ್ರೆ ರೇಡಿಯೇಷನ್. ಬಟ್ ರೇಡಿಯೇಷನ್ ಮುಖಾಂತರನೇ ಬರುತ್ತಲ್ಲ, ಪ್ರಕ್ರಿಯೆ ಯಾವುದು ಅಂತಂದ್ರೆ ಇನ್ಸೋಲೇಷನ್ ಅಂತ ಕರಿತೀವಿ. ಇನ್ಸೋಲೇಷನ್ ಅಂದ್ರೆ ಇಷ್ಟೇ ಅಪ್ಪ, ಎಲ್ಲ ಬಂದು ಹಿಂಗೆಲ್ಲ ಬೀಳೋದು, ಸೂರ್ಯನ ಕಿರಣ ಎಲ್ಲ ಬಂದು ಹಿಂಗೆಲ್ಲ ಬೀಳೋದು. ಈಗ ತೋರಿಸ್ತೀನಿ ನಿಮಗೆ, ಚಿತ್ರ ತೋರಿಸ್ತೀನಿ, ಗಾಬರಿ ಆಗ್ಬಿಡ್ರಿ. ಇಲ್ಲಿ ನೋಡ್ರಿ, ಇದು ನೀವು ಕರೆಕ್ಟ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ, ದ ಸೋಲಾರ್ ರೇಡಿಯೇಷನ್. ನೋಡಿ, ನಾನು ಹೇಳಿದ್ನಲ್ಲ ಸೋಲಾರ್ ರೇಡಿಯೇಷನ್ ಅಂತ ಹೇಳಿದ್ನ. ಸೋಲಾರ್ ರೇಡಿಯೇಷನ್ ದಟ್ ರೀಚಸ್ ದ ಅರ್ತ್ ಸರ್ಫೇಸ್. ನೋಡಿ, ಇದೆಲ್ಲ ಸೋಲಾರ್ ರೇಡಿಯೇಷನ್ಸ್ ಇದೆಲ್ಲ, ಇದು ಅರ್ತ್ ಸರ್ಫೇಸ್ ರೀಚಸ್ ಆಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ? ಇನ್ಸೋಲೇಷನ್ ಅಂತ ಕರಿತೀವಿ. ಇನ್ಸೋಲೇಷನ್. ನೋಡ್ರಿ, ಇದು ರೀಚ್ ಆಗ್ತಾ ಇದೆಯಲ್ಲ, ಇದೆಲ್ಲ ರೀಚ್ ಆಗ್ತಕ್ಕಂಥದಕ್ಕೆ ನಾವೇನಪ್ಪ ಅಂದ್ರೆ ಇನ್ಸೋಲೇಷನ್ ಅಂತ ಕರಿತೀವಿ. ಇನ್ಸೋಲೇಷನ್. ಅರ್ಥ ಆಯ್ತಾ? ಕನ್ನಡದಲ್ಲಿ ಅದಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ, ಬಟ್ ನೋಡೋಣ ಅಂತೆ ಮುಂದೆ. ಇನ್ಸೋಲೇಷನ್. ಓಕೆ, ನೆಕ್ಸ್ಟ್ 5ನೇ ಕ್ವಶನ್, ಬಹಳ ಈಸಿ ಕ್ವಶನ್. ಏನಪ್ಪಾ ಅಂದ್ರೆ ಬೆರಿ ಯಾವ ಕೊರತೆಯಿಂದ ಬರುತ್ತೆ? ಬೆರಿ ಅಂತಕ್ಕಂಥದ್ದು ಯಾವುದ್ರ ಕೊರತೆಯಿಂದ ಬರುತ್ತೆ? ಅಲ್ಲಿ ಎಲ್ಲವೂ ಕೂಡ ಬಿ ಕಾಂಪ್ಲೆಕ್ಸ್ ಕೊಟ್ಟಿದ್ದಾನೆ. ಅಂದ್ರೆ ಎಲ್ಲವೂ ವಿಟಮಿನ್ ಬಿ ಅಂತ ಗೊತ್ತು ಅವರಿಗೆ. ಬಟ್ ವಿಟಮಿನ್ ಬಿ ದಲ್ಲಿ ಯಾವ್ದಪ್ಪ? ಏನು B3 ಏನು B6 ಅಥವಾ B1 ಅಥವಾ B12 ಅಂತ ಕೇಳಿದ್ದಾನೆ. ಅಲ್ಲಿ ನಿಮ್ಗೆ ಆನ್ಸರ್ ಗೊತ್ತು ಯಾವ್ದಪ್ಪ ಅಂತಂದ್ರೆ B1. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, B1. ಇದಕ್ಕೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಲ್ಲಿ ಹೆಂಗ್ ಕೇಳ್ತಾನೆ ಕ್ವಶನ್ ಅಂದ್ರೆ, ನೋಡಿ, ಕೇಳಿದ್ದಾನೆ ಟೆಟ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾನೆ. ಏನ್ ಕೇಳಿದ್ದಾನೆ ಅಂದ್ರೆ, ಒಬ್ಬ ಏನಪ್ಪಾ ಅಂದ್ರೆ ಯಾವ ರೀತಿ ಕೇಳಿದಾನೆ ಕ್ವಶನ್? ಇದೇ ತರ ಅಂದ್ರೆ ಒಬ್ಬ ರೋಗಿ ಏನಪ್ಪಾ ಅಂದ್ರೆ ಅವ್ರ ಹತ್ರ ಬರ್ತಾನೆ. ಅವರು ನೀವು ಯಾವ ತರ ನೀವು ರೈಸ್ ಅಥವಾ ಏನಪ್ಪಾ ಅದು ಯಾವ ತರ ತಿಂತೀರಾ ಅಂದ್ರೆ, ಸರ್ ನಾನು ಪಾಲಿಶ್ ಮಾಡಿರ್ತಕ್ಕಂಥ ರೈಸ್ ಅನ್ನ ತಿಂತೀನಿ ಅಂತ ಹೇಳ್ತಾನೆ ವೈದ್ಯರಿಗೆ. ಅವಾಗ ಆ ಚರ್ಮದ ರೋಗ ಬಂದಿರ್ತದಲ್ಲ ಅಂತ ಕೇಳ್ತಾರೆ, ಯಾವ ರೋಗ ಬಂದಿರಬಹುದು ಅಂದ್ರೆ ಪಾಲಿಶ್ ಮಾಡಿರ್ತಕ್ಕಂತಹ ಅಕ್ಕಿ ಸೇವಿಸುವುದರಿಂದ ಇವನಿಗೆ ಯಾವ ರೋಗ ಬಂದಿರಬಹುದು ಅಂತ ಈ ರೀತಿ ಪ್ರಾಕ್ಟಿಕಲ್ ಕೇಳ್ತಾರೆ. ನಿಮ್ಗೆ ಗೊತ್ತಲ್ಲ, ಅಕ್ಕಿಯನ್ನ ಪಾಲಿಶ್ ಮಾಡಿ ತಿಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ B1 ಅಂತಕ್ಕಂಥ ಒಂದು ವಿಟಮಿನ್ ಇರುವುದಿಲ್ಲ. B1 ವಿಟಮಿನ್ ಯಾವುದು? ಅದರ ಹೆಸರು B1 ಅಂತಂದ್ರೆ ನಿಮ್ಗೆ ಗೊತ್ತು ಯಾವುದು? ಥಯಮಿನ್ ಅಂತಕ್ಕಂಥ B1 ಅಂತಂದ್ರೂ ಅಷ್ಟೇ, ಥಯಮಿನ್ ಅಂತಂದ್ರೂ ಅಷ್ಟೇ, ಇದು ಸೈಂಟಿಫಿಕ್ ನೇಮ್. B1 ಅಥವಾ ಥಯಮಿನ್ ಅಂತಕ್ಕಂಥದ್ದು ಇದು ವಿಟಮಿನ್ ಲಾಸ್ ಆಗುತ್ತೆ. ಇದು ಲಾಸ್ ಆಯ್ತು ಅಂತಂದ್ರೆ ಇದರಿಂದ ಏನಪ್ಪಾ ಅಂದ್ರೆ ಒಂದು ಇದರ ಡಿಫಿಷಿಯನ್ಸಿಂದ ಬರ್ತಕ್ಕಂಥ ಒಂದು ರೋಗ ಯಾವುದು ಅಂದ್ರೆ ಬೆರಿ ಅಂತಕ್ಕಂಥದ್ದು. ಬೆರಿ ಅಂತಂದ್ರೆ ಇದೊಂದು ಚರ್ಮ ರೋಗ. ಇಲ್ಲಿ ಏನಪ್ಪಾ ಅಂದ್ರೆ ಕತ್ತಿಗೆಲ್ಲ ಏನಪ್ಪಾ ಅಂದ್ರೆ ಫುಲ್ ಏನಪ್ಪಾ ಅಂದ್ರೆ ಈ
ಮಚ್ಚೆಗಳೇನೋ ಬಂದ್ಬಿಟ್ಟಿರ್ತಾವೆಲ್ಲ ಏನಪ್ಪ ಅಂದ್ರೆ ಬ್ಲ್ಯಾಕ್ ಅರ್ಥ ಆಯ್ತಾ, ಅದಕ್ಕೆ ಬೆರಿ ಬೆರಿ ರೋಗ ಅಂತ ಕರಿತೀವಿ. ಓಕೆನಾ, ಈ ರೀತಿ ಹಿಂಗೆ ಬಂದಿರ್ತಾವೆ ಬೆರಿ ಬೆರಿ ರೋಗ. ಒಟ್ಟಲ್ಲಿ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಬಿ ಕಾಂಪ್ಲೆಕ್ಸ್ ಮ್ಯಾಕ್ಸಿಮಮ್ ಎಲ್ಲವೂ ಚರ್ಮ ರೋಗಕ್ಕೆ, ಅರ್ಥ ಆಯ್ತಾ, ಚರ್ಮ ರೋಗಕ್ಕೆ ಸಂಬಂಧಪಟ್ಟಿರ್ತದೆ. ಇನ್ನ ಬಿ3 ಏನ ಬಿ3 ಏನಪ್ಪ ಅಂದ್ರೆ ನಿಮಗೆ ನಿಯಾಸಿನ್ ಕೊರತೆಯಿಂದ, ಬಿ3 ಅಂದ್ರೆ ನಿಯಾಸಿನ್ ಅಂತ ಕರಿತೀವಿ, ಬಿ3ಗೆ ನಿಯಾಸಿನ್. ಇಲ್ಲಿ ನಾನು ಏನು ಬರಿತಾ ಇದ್ದೀನಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಬಟ್ ನಿಮ್ಗೆಲ್ಲ ಗೊತ್ತು ಅಂತ ಸುಮ್ಮನೆ ಹೇಳ್ತಾ ಇಲ್ಲ ನಾನು ನಿಮಗೆ, ಅರ್ಥ ಆಯ್ತಾ. ಇವ್ ಯಾಕೆ ಫೋಕಸ್ ಮಾಡ್ತಾ ಇಲ್ಲ ನಿಮ್ಗೆ ಅಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿವೆಲ್ಲ. ಬಿ1 ಅಂದ್ರೆ ಸರ್ ಥೈಮಿನ್, ಬಿ2 ಅಂದ್ರೆ ರೈಬೋಫ್ಲೇವಿನ್, ಬಿ3 ಅಂದ್ರೆ ನಿಯಾಸಿನ್, ಅದಕ್ಕೆ ನಾನು ಫೋಕಸ್ ಮಾಡ್ತಾ ಇಲ್ಲ. ಬಟ್ ನಿಮ್ಗೆ ಯಾರಿಗೆ ಗೊತ್ತಿಲ್ಲಲ್ಲ ನೀವು ಮಾತ್ರ ಮುಂದೆ ಹೋಗ್ಬೇಡ್ರಿ, ನಾನು ಮುಂದೆ ಹೊಟ್ಟಿನಿ. ಬಟ್ ನೀವು ಬಿ3ಗೆ ನಿಯಾಸಿನ್ ಅಂತಾರ, ಅದನ್ನ ಕಲ್ಕೊಂಡು ಹೋಗ್ಬೇಕು ನೀವು. ಇದು ಕಾಂಪಿಟೇಟಿವ್ ಎಕ್ಸಾಮ್, ಇದು ನೀವು ಕಲಿಯೋ ತನಕ ನಿಮ್ಗೆ ಏನಪ್ಪಾ ಅಂದ್ರೆ ಗತಿ ಇಲ್ಲ, ಕಲಿಲೇಬೇಕು. ಈಗ ನಿಮ್ಗಿಂತ ಹಿಂದೆ ಕೂತ್ಕು ಈಗ ಅಷ್ಟು ಫಾಸ್ಟ್ ಆಗಿ ನಿಮಗೆ ಆನ್ಸರ್ ಮಾಡ್ತಿದಾರಲ್ಲ, ಅವ್ರಿಗೆ ಸುಮ್ಮನೆ ಬಂದಿಲ್ಲ ಸ್ನೇಹಿತರೆ, ಗೊತ್ತಿರಲಿ. ಅವರು ನಿಮ್ಮಂಗೆ ಹೊಸಬ್ರು ಬಂದು ಕಲ್ತು ನಮ್ಮ ಕ್ಲಾಸ್ ಕೇಳಿ ಫಸ್ಟ್ ಟೈಮ್ ನಮ್ಮ ಕ್ಲಾಸ್ ಕೇಳಬೇಕಾದಾಗ ಅವ್ರಿಗೆ ಆನ್ಸರ್ ಮಾಡಕ್ ಬರ್ತಿಲ್ಲ, ಆಮೇಲೆ ಕೇಳಿ ನಂತರ ಅಡ್ಜಸ್ಟ್ ಆದ್ರು, ಕಲ್ತರು, ಈಗ ಹೇಳ್ತಾ ಇದಾರೆ. ಅರ್ಥ ಆಯ್ತಾ, ಗೊತ್ತಿರ್ಲಿ. ಬಿ3ಗೆ ನಿಯಾಸಿನ್ ಅಂತ ಕರೀತಾರೆ. ನಿಯಾಸಿನ್ ಅಷ್ಟೇ ಅಲ್ಲ, ಅದಕ್ಕಿನ್ನ ಒಂದು ನಿಕೋಟಿನ್ ಅಮೈಡ್ ಅಂತ ಇನ್ನೊಂದು ಸೇರಿದೆ, ಮತ್ತೊಂದು ಬಹಳ ಸಾರಿ ಕೇಳ್ತಾ ಇರ್ತಾರೆ, ನಿಕೋಟಿನ್ ಅಮೈಡ್ ಅಂತಕ್ಕಂಥದ್ದು ನಿಯಾಸಿನ್ ಮತ್ತೊಂದು ಹೆಸರು. ಆ ನಿಯಾಸಿನ್ ಇಂದ ನಿಮ್ಗೆ ಏನಪ್ಪ ಅಂದ್ರೆ ಕೊರತೆ ಆದ್ರೆ ಪೆಲೆಗ್ರಾ ಅಂತಕ್ಕಂಥ ರೋಗ ಬರ್ತದೆ, ಬಹಳ ಇಂಪಾರ್ಟೆಂಟ್. ಪೆಲೆಗ್ರಾ ರೋಗ ಏನಪ್ಪ ಅಂದ್ರೆ ನಿಯಾಸಿನ್ ಇಂದ ಬರ್ತದೆ. ಅಷ್ಟೇ ಅಲ್ಲದೆ ನಿಮಗೆ 3D ಡಿಸೀಸ್ ಕೂಡ ಬರ್ತದೆ, ಅರ್ಥ ಆಯ್ತಾ. ಡಿಮೆನ್ಷಿಯಾ, ಡಯರಿಯಾ, ಡರ್ಮಟೈಟಿಸ್ ಅಂತೇಳಿ 3 ರೋಗ ಬರ್ತವೆ. ಆ 3 ರೋಗ ಅದಕ್ಕೆ 3D ಸಿಂಡ್ರೋಮ್ ಅಂತ ಕರಿತೀವಿ. 3D ಸಿಂಡ್ರೋಮ್ ಈಸ್ ಕಾಸ್ಡ್ ಬೈ ವಿಟಮಿನ್ ಬಿ3 ಡೆಫಿಷಿಯನ್ಸಿ, ದಟ್ ಈಸ್ ನಿಯಾಸಿನ್ ಡೆಫಿಷಿಯನ್ಸಿ, ದಟ್ ಈಸ್ ನಿಕೋಟಿನಮೈಡ್ ಡೆಫಿಷಿಯನ್ಸಿ ಇಂದ ಬರ್ತದೆ. ಇನ್ನು ಬಿ6 ಅಂದ್ರೆ ಪಿರಿಡಾಕ್ಸಿನ್, ಇದರ ಹೆಸರು ಪಿರಿಡಾಕ್ಸಿನ್. ಇದು ಕೊರತೆ ಆದ್ರೆ ಸಪೋಸ್ ಏನಪ್ಪ ಅಂದ್ರೆ ನಿಮಗೆ ಅನೇಮಿಯಾ, ಯಾವುದು ಲೋವರ್ ಅನೇಮಿಯಾ ಅಂತಕ್ಕಂಥದ್ದು ಬರ್ತದೆ, ನಾಟ್ ಸಿವಿಯರ್. ಆ ಸಿವಿಯರ್ ಅಂದ್ರೆ ಮತ್ತಿದು ಬಿ12 ಏನಪ್ಪ ಅಂದ್ರೆ ಸೈನೋಕೊಬೈಲ್ ಅಮೈನ್, ಇದರ ಹೆಸರು ವಿಟಮಿನ್ ಬಿ12 ಸೈನೋಕೊಬೈಲ್ ಅಮೈನ್. ಇದೇನ ಕೊರತೆ ಆದ್ರೆ ಸಿವಿಯರ್ ಅನೇಮಿಯಾ ಏನಪ್ಪ ಅಂದ್ರೆ ಇಲ್ಲಿ ಸಿವಿಯರ್ ಆಗ್ಬಿಡ್ತದೆ. ಮತ್ತೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬಹಳ ಸಾರಿ ಕೇಳ್ತಾರೆ, ವಿಟಮಿನ್ ಬಿ12 ಅಲ್ಲಿ ಇರ್ತಕ್ಕಂತಹ ಮೆಟಲ್ ಯಾವುದು ಅಂತ ಕೇಳ್ತಾರೆ, ಲೋಹ ಯಾವುದು ಅಂತ ಕೇಳ್ತಾರೆ. ಮೆಟಲ್ ಯಾವುದು ಅಂದ್ರೆ ಕೋಬಾಲ್ಟ್, ಅರ್ಥ ಆಯ್ತಾ, ಕೋಬಾಲ್ಟ್. ಈ ವಿಟಮಿನ್ ಬಿ12 ಅಲ್ಲಿ ಇರ್ತಕ್ಕಂತಹ ಒಂದು ಮೆಟಲ್ ಕೋಬಾಲ್ಟ್ ಎಲ್ಲಿರ್ತದೆ ಅಂದ್ರೆ ವಿಟಮಿನ್ ಬಿ12, ಅದಕ್ಕೆ ಅದರ ಹೆಸರು ಸೈನೋಕೊಬೈಲ್ ಅಮೈನ್. ಇಷ್ಟೆಲ್ಲ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಿರಲಿ, ಇನ್ನು ಕೇಳ್ತಾ ಇರ್ತಾನೆ ಅವಾಗ. ನೆಕ್ಸ್ಟ್ ಮುಂದೆ ಹೋಗೋಣ. ಇನ್ನು 6ನೇ ಕ್ವಶನ್ ನೋಡ್ರಿ. 6ನೇ ಕ್ವಶನ್ ಏನಿದೆ, ಭಾರಿ ನೀರು ಅನ್ನೋದಕ್ಕಿಂತ ಅಲ್ಲಿ ಏನಪ್ಪಾ ಅಂದ್ರೆ ಭಾರ ಜಲ ಅಂದ್ರೆ ನಮ್ಗೆ ಬೇಗ ಗೊತ್ತಾಗುತ್ತೆ. ಭಾರಿ ನೀರು ಅಂದ್ರೆ ಬೇಗ ಗೊತ್ತಾಗಲ್ಲ ನಮಗೆ, ನೋಡ್ರಿ ಹೌದಲ್ಲಪ್ಪ. ಯಾಕಂದ್ರೆ ನಾವು ಹೆವಿ ವಾಟರ್ ಡೈರೆಕ್ಟ್ ಆಗಿ ಇವ್ರು ಟ್ರಾನ್ಸ್ಲೇಟ್ ಮಾಡಿಟ್ರ. ಹೆವಿ ಅಂದ್ರೆ ಭಾರಿ, ವಾಟರ್ ಅಂದ್ರೆ ನೀರು, ಭಾರಿ ನೀರು, ಅರ್ಥ ಆಯ್ತಾ. ಅದೇ ನಮಗೆ ಭಾರ ಜಲ ಅಂದ್ರೆ ಬೇಗ ಅರ್ಥ ಆಗುತ್ತೆ. ಭಾರ ಜಲ, ಹೆವಿ ವಾಟರ್ ನೋಡಿ ಡ್ಯಾಶ್ ಇದೆ. ಏನಪ್ಪ ಇದು ಭಾರ ಜಲ, ಇದ್ರ ಇನ್ನೊಂದು ಹೆಸರು ಅಂದಂಗೆ. ಮತ್ತೆ ಇದಕ್ಕೆ ಏನಂತ ಕರೀತಾರೆ ಅಂತ ನೋಡ್ರಿ, ನಾನು ಬಹಳ ಸಾರಿ ಹೇಳಿದ್ದೀನಿ ನಿಮಗೆ. ಅದಕ್ಕೆ ಯಾವಾಗ್ಲೂ ಬರಿಬೇಕಪ್ಪ ಅಂದ್ರೆ ಹಿಂಗ್ ಬರಿತೀನಿ ಡ್ಯೂಟೇರಿಯಂ ಆಕ್ಸೈಡ್. ಅದ್ರದ್ದು ಸೂತ್ರ ಕೂಡ ಬರೆದು ನಿಮಗೆಲ್ಲ ಬಹಳ ಪ್ರಾಕ್ಟೀಸ್ ಆಗಿಬಿಡುತ್ತೆ, ಎಲ್ರಿಗೂ ಪ್ರಾಕ್ಟೀಸ್ ಆಗೈತೆ ಅಂತ ಅನ್ಕೊಂಡಿದ್ದೀನಿ, ಹೌದಲ್ಲಪ್ಪ. ಎಸ್ ನೋಡಿ, ಡ್ಯೂಟೇರಿಯಂ ಆಕ್ಸೈಡ್ ಅಂತಿದೆ, PH7 ಅಥವಾ ಮಳೆಯ ನೀರು ಅಥವಾ ಟ್ರೈಟಿಯಂ ಆಕ್ಸೈಡ್. ನೋಡ್ರಿ ಟ್ರೈಟಿಯಂ ಆಕ್ಸೈಡ್ ಅಥವಾ ಡ್ಯೂಟೇರಿಯಂ ಆಕ್ಸೈಡ್ ನಾನು ನಿಮ್ಗೆ ಹೇಳಿದ್ದೀನಿ. H2O ಅಂದ್ರೆ ಸಾಮಾನ್ಯ ನೀರು, D2O ಅಂದ್ರೆ ಭಾರ ಜಲ. ಇದು O ಕಾಮನ್ ಅಂದ್ರೆ ಇದು ಕೂಡ ಹೈಡ್ರೋಜನ್, ನಿಮ್ಗೆ ಹೇಳಿದ್ದೀನಿ. ಹೈಡ್ರೋಜನ್ನಿನ ಐಸೋಟೋಪ್ಗಳು 3, ಒಂದು ಪ್ರೋಟಿಯಂ, ಎರಡನೇದು ಡ್ಯೂಟೇರಿಯಂ, ಮೂರನೇದು ಟ್ರೈಟಿಯಂ. ನಿಮ್ಗೆ ಹೇಳಿದ್ದೀನಿ ಎಲ್ಲವೂ ಕೂಡ ಟ್ರೈಟಿಯಂ. ಈಗ ನಿಮ್ಮ ನೀರಾಗೋದು, ನಿಮ್ಮ ಈ ವಾಟರ್ ಇದೆಯಲ್ಲ, ವಾಟರ್ 2 ಜಲಜನಕದ ಪರಮಾಣು, 1 ಆಕ್ಸಿಜನ್ನಿನ ಪರಮಾಣು ಸೇರಿ 1 ನೀರಿನ ಅಣು ಆಗುತ್ತೆ ಅಂತ ಹೇಳಿದೆ, ಅರ್ಥ ಆಯ್ತಾ. ಯಾವ ರೀತಿ ನಿಮ್ಮ ಸಾಮಾನ್ಯ ನೀರು 2 ಜಲಜನಕ ಅಂತಂದ್ರೆ 2 ಜಲಜನಕದ ಯಾವ ಐಸೋಟೋಪು, 2 ಜಲಜನಕದಲ್ಲಿ ಆ ಯಾವ ಜಲಜನಕ ಅಂದ್ರೆ ಪ್ರೋಟಿಯಂನ ಜಲಜನಕ, ಅರ್ಥ ಆಯ್ತಾ. 2 ಪ್ರೋಟಿಯಂ ಇರ್ತದೆ. ಬಟ್ ಇಲ್ಲಿ ಹೆವಿ ವಾಟರ್ ಅಲ್ಲಿ ಪ್ರೋಟಿಯಂ ಇರೋದಿಲ್ಲ, ಬದಲಾಗಿ ಡ್ಯೂಟೇರಿಯಂ ಇರ್ತದೆ. ಇದು ಕೂಡ ಜಲಜನಕನೇ. ಮತ್ತೆ ಡಿ ಅಂದ್ರೆ ಬೇರೆ ಅಂತ ತಿಳ್ಕೊಬೇಡ್ರಿ ನೀವು.
D2O ಸರ್ H2O ಅಂತಂದ್ರೆ ಜಲಜನಕ, D2O ಅಂದ್ರೆ ಏನ್ ಸರ್? ಬೇರೆ ಏನ್ ಸರ್? ಅಲ್ಲ, D2O ಅಂದ್ರೆ ಡಿ ಅಂದ್ರೆ ಕೂಡ ಜಲಜನಕನೇ. ಬಟ್ ಅದು ಎಂತ ಜಲಜನಕ ಅಂದ್ರೆ ಜಲಜನಕದ ಎರಡನೇ ಐಸೋಟೋಪ್ ಆಗಿರುವಂತಹ ಡ್ಯೂಟೇರಿಯಂ. ಇಲ್ಲಿ ಮೂರನೇ ಐಸೋಟೋಪ್ ಆಗಿರ್ತಕ್ಕಂಥ ಟ್ರೈಟಿಯಂ ಇಲ್ಲಿ ಆಪ್ಷನ್ ಕೊಟ್ಟಣ, ಬಟ್ ಅಲ್ಲ, ಹೌದಲ್ಲ ಅದು. ಹಂಗಾಗಿ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಆನ್ಸರ್ ಎ ವಿಲ್ ಬಿ ದ ರೈಟ್ ಆನ್ಸರ್, ದಟ್ ಈಸ್ ಡ್ಯೂಟೇರಿಯಂ ಆಕ್ಸೈಡ್. ಎಷ್ಟು ಸಾರಿ ಕೇಳ್ತಾರೆ ಅಂತ ಹೇಳಿದಿನ ನಿಮಗೆ, ಇಲ್ಲಿ ಕೇಳಬಿಟ್ಟ ನೋಡ್ರಿ. ಯಾವ್ದು ಕ್ವಶನ್ ಪೇಪರ್ 2023 ರೀಸೆಂಟ್ ಆಗಿ ಇದೇ ವರ್ಷ ನಡೆದಿರ್ತಕ್ಕಂತಹ KS ISI ಸಬ್ ಇನ್ಸ್ಪೆಕ್ಟರ್. ಓಕೆನಾ? ಹಾಗಾಗಿ ಬಹಳ ಇಂಪಾರ್ಟೆಂಟ್ ಗೊತ್ತಿರಲಿ. ಇದು ಡ್ಯೂಟೇರಿಯಂ ಆಕ್ಸೈಡ್ ಹೆವಿ ವಾಟರ್ ನಿಮ್ಗೆ ಎದಕ್ಕೆ ಬಳಸ್ತಾರೆ ಹೇಳಿದೆ ನಿಮಗೆ. ಯಾವುದಕ್ಕೆ? ಮಾಡರೇಟರ್, ಮಂದಕಗಳಾಗಿ ಬಳಸ್ತಾರೆ, ಮಂದಕವಾಗಿ ಬಳಸ್ತಾರೆ. ಅದಕ್ಕೆ ನಾವೇನಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತೀವಿ. ಹೆವಿ ವಾಟರ್ ಏನಪ್ಪಾ ಅಂದ್ರೆ ಮಂದಕವಾಗಿ ಬಳಸಿದ್ರೆ ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತೀವಿ. ಗ್ರಾಫೈಟ್ ಏನಾದ್ರು ಬಳಸಿರೋದಕ್ಕೆ ಫೈಲ್ ಅಂತ ಬಳಸ್ತೀವಿ. ಎರಡು ಕರಿತೀವಿ ಅಂತ ಹೇಳಿದೀನಿ. ಗ್ರಾಫೈಟ್ ಮತ್ತೆ ಮಂದಕ, ಗ್ರಾಫೈಟ್ ಮತ್ತೆ ಹೆವಿ ವಾಟರ್ ಎರಡು ಏನಪ್ಪಾ ಅಂದ್ರೆ ಮಂದಕಗಳಾಗಿ ಬಳಸ್ತಾರೆ. ಅಂದ್ರೆ ಮಾಡರೇಟರ್ ಆಗಿ ಬಳಸ್ತಾರೆ. ಇಂಗ್ಲಿಷ್ ಅಲ್ಲಿ ಮಾಡರೇಟರ್ ಅಂದ್ರೆ ನ್ಯೂಟ್ರಾನ್ಗಳೇನಪ್ಪಾ ಅಂತಂದ್ರೆ ಅವುಗಳ ವೇಗವನ್ನ ಕಡಿಮೆ ಮಾಡ್ತವೆ, ಅವುಗಳ ವೇಗವನ್ನ ಕಡಿಮೆ ಮಾಡ್ತವೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಚಿತ್ರ ಇದೆ, ಇಲ್ಲಿ ನೋಡ್ರಿ. ಈಗ ತಾನು ಹೇಳಿದ್ನಲ್ಲ, ನಾನೇನು ಹೇಳಿದ್ದೆ ನಿಮಗೆ ನೋಡಿ, ಇವೆಲ್ಲ ಐಸೋಟೋಪ್ಸ್ ಆಫ್ ಹೈಡ್ರೋಜನ್. ಅಂದ್ರೆ ಹೈಡ್ರೋಜನಿನ ಐಸೋಟೋಪುಗಳು. ಹೈಡ್ರೋಜನಿನ ಐಸೋಟೋಪುಗಳು. ಹೈಡ್ರೋಜನ್ ಐಸೋಟೋಪ್ಸ್ ಅಂತಂದ್ರೆ ನಿಮ್ಗೆ ಗೊತ್ತು. ಟೋಪ್ ಅಂದ್ರೆ ಇಟ್ ಈಸ್ ಎಂಡಿಂಗ್ ವಿತ್ ಪಿ. ಪಿ ಅಂತಂದ್ರೆ ಪಿ ಈಸ್ ಕಾನ್ಸ್ಟಂಟ್ ಅಂತ ಅರ್ಥ. ಪಿ ಈಸ್ ಕಾನ್ಸ್ಟಂಟ್ ಅಂದ್ರೆ ಆರ್ ಸೇಮ್. ಕಾನ್ಸ್ಟಂಟ್ ಆರ್ ಸೇಮ್. ದ ಎನ್ ವಿಲ್ ಬಿ ಡಿಫರೆಂಟ್ ಅಂತ ಅರ್ಥ. ಎನ್ ವಿಲ್ ಬಿ ಚೇಂಜ್ಡ್ ಅಂತ ಅರ್ಥ. ಇಲ್ಲಿ ನೋಡ್ರಿ, ಎಲ್ಲ ನೀವು ಪಿ ಕಾನ್ಸ್ಟಂಟ್ ಇದೆಯಾ? ಎಷ್ಟು ನೋಡ್ರಿ, ಪ್ರೋಟಾನ್ ಒಂದಿದೆ. ಸೊ ಯಾವೆಲ್ಲ ಪರಮಾಣುಗಳಲ್ಲಿ ಅದರ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಸೇಮ್ ಆಗಿರ್ತವೆ ಅವುಗಳಿಗೆ ಐಸೋಟೋಪುಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಐಸೋಟೋಪುಗಳು ಅಂತಂದ್ರೆ ಪ್ರೋಟಾನ್ಗಳು ಸೇಮ್ ಆಗಿರ್ತವೆ, ಬಟ್ ನ್ಯೂಟ್ರಾನ್ಗಳು ಚೇಂಜ್ ಆಗುತ್ತವೆ. ಅರ್ಥ ಆಯ್ತಾ? ಅದೇ ಐಸೋಟೋನ್ಗಳು ಅಂತಂದ್ರೆ ಅಲ್ಲಿ ದಟ್ ಈಸ್ ಎಂಡಿಂಗ್ ವಿತ್ ಎನ್. ಅಲ್ಲಿ ಏನಪ್ಪಾ ಅಂದ್ರೆ ನ್ಯೂಟ್ರಾನ್ ಸೇಮ್ ಇರ್ತವೆ, ಪ್ರೋಟಾನ್ ಚೇಂಜ್ ಆಗ್ತವೆ. ಅದಕ್ಕೆ ಏನಪ್ಪ ಅಂದ್ರೆ ನಿಮಗೆ ಐಸೋಟೋಪ್ ಅಂತ ಹೇಳಿದೀನಿ. ನೋಡ್ರಿ, ಇಲ್ಲಿ ಇನ್ನೊಂದು ಕೇಳ್ತಾರೆ, ಬಹಳ 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 ಇಂಪಾರ್ಟೆಂಟ್. ಇಲ್ಲಿ ಪ್ರೋಟಾನ್ ಇದೆಯಲ್ಲ, ಇಲ್ಲಿ ನ್ಯೂಟ್ರಾನ್ ಇದೆಯಾ? ಕಾಣಕತ್ತೈತೆ ಎಲ್ಲನ ಬ್ಯಾಟ್ರಿ ಹಾಕಿ ನೋಡ್ರಿ. ಇಲ್ಲಿ ಬ್ಯಾಟ್ರಿ ಹಾಕಿ ನೋಡ್ರಿ, ಹಿಂಗ್ ಬ್ಯಾಟ್ರಿ ಹಾಕಿ ನೋಡ್ರಿ. ಇಲ್ಲೇನ ಕಾಣಕತ್ತೈತಾ? ನೀವೆಷ್ಟು ಬ್ಯಾಟ್ರಿ ಹಾಕಿ ನೋಡಿದ್ರು ಇಲ್ಲಿ ಕಾಣಬಹುದು. ಅಂದ್ರೆ ನೋ ನ್ಯೂಟ್ರಾನ್. ನ್ಯೂಟ್ರಾನ್ಗಳೇ ಇಲ್ಲದ, ನ್ಯೂಟ್ರಾನ್ ಅನ್ನೇ ಹೊಂದಿಲ್ಲದ ಏಕೈಕ ಧಾತು, ಅಂದ್ರೆ ಪ್ರಪಂಚದಲ್ಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಏಕೈಕ ಧಾತು, ನ್ಯೂಟ್ರಾನ್ಗಳನ್ನೇ ಹೊಂದಿಲ್ಲದಿರ್ತಕ್ಕಂಥ ಧಾತು ಯಾವುದು ಅಂದ್ರೆ ದಟ್ ಈಸ್ ಹೈಡ್ರೋಜನ್. ಅದರಲ್ಲಿ ಯಾವುದು ಅಂದ್ರೆ ಪ್ರೋಟಿಯಂ. ನೋಡಿ, ಪ್ರೋಟಿಯಂ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ನ್ಯೂಟ್ರಾನ್ ಅನ್ನು ಹೊಂದಿಲ್ಲ, ಬರೀ ಪ್ರೋಟಾನ್ ಮಾತ್ರ ಹೊಂದಿದೆ. ನೆಕ್ಸ್ಟ್ ನಿಮಗೆ ಡ್ಯೂಟೇರಿಯಂ ಹೋದ್ರೆ ಒಂದು ನ್ಯೂಟ್ರಾನ್ ಒಂದು ಪ್ರೋಟಾನ್, ಈ ಕಡೆ ಹೋದ್ರೆ ಒಂದು ಪ್ರೋಟಾನ್ ಎರಡು ನ್ಯೂಟ್ರಾನ್. ಕಾಮನ್, ಪ್ರೋಟಾನ್ ಎಲ್ಲ ಸೇಮ್ ಇರ್ತವೆ, ಬಟ್ ನ್ಯೂಟ್ರಾನ್ ಒಂದಕ್ಕೆ ಇರಲ್ಲ, ಒಂದಕ್ಕೆ ಒಂದಿರ್ತದೆ, ಒಂದಕ್ಕೆ ಎರಡಿರ್ತವೆ. ಇದಕ್ಕೆಲ್ಲ ನಿಮಗೆ ಬೇಡ, ಅವಾಗ ಹೇಳಿದ್ರಿ ಡೀಟೇಲ್ ಆಗಿ ಗೊತ್ತಿರಲಿ. ಇದು ಯಾಕೆ ಹೇಳ್ತಾ ಇದೆ ಅಂದ್ರೆ ನಿಮಗೆ ನೋಡಿ, ಇದು H2O, ಇದು D2O. ಈಗ ಅರ್ಥ ಆಗಿರ್ಬೇಕಂತೀನಿ ನಿಮಗೆ. ಇದು ಸಾಮಾನ್ಯ ನೀರು, ಇದು ಭಾರಜಲ. ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಸಾಮಾನ್ಯ ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕದ ಐಸೋಟೋಪು ಪ್ರೋಟಿಯಂ. ಭಾರಜಲದಲ್ಲಿರ್ತಕ್ಕಂತಹ ಆಮ್ಲಜನಕ ಅಲ್ಲ, ಸಾರಿ, ಸ್ಲಿಪ್ ಆಫ್ ಟಂಗ್, ಆಮ್ಲಜನಕ ಅಂತ ಹೇಳಿದೆ, ಜಲಜನಕ. ಇದನ್ನೇ ಹಿಡಿದು ಬಿಡ್ತಿರಲ್ಲ ಅಂದ್ರೆ ಸ್ವಲ್ಪ. ಸಾಮಾನ್ಯ ನೀರಿನಲ್ಲಿರ್ತಕ್ಕಂತಹ ಜಲಜನಕದ ಐಸೋಟೋಪು ಪ್ರೋಟಿಯಂ. ಭಾರಜಲದಲ್ಲಿರ್ತಕ್ಕಂತಹ ಜಲಜನಕದ ಐಸೋಟೋಪು ಡ್ಯೂಟೇರಿಯಂ. ಅರ್ಥ ಆಯ್ತಾ? ಟ್ರೈಟಿಯಂ ಅಂತೂ ಇಲ್ಲ. ಓಕೆ, ಎಸ್. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ 6ನೇ ಕ್ವಶನ್ ಆಯ್ತಾ? ನೋಡಮ್ಮ, ಏನು ಚೇಂಜ್ ಆಯ್ತೇನು ಕ್ವಶನ್ ನಂಬರ್? ಆಯ್ತು, ಅವಾಗಲೇ ಹೇಳಿ. ಇಷ್ಟು ಬೇಗ ಬಂತೇನಪ್ಪ ಹೇಳ ಅನ್ಕೊಳ್ಳಿ ನಾವು. ಎಸ್, ಫಾಸ್ಟ್ ಅದೇ ಒಂದಂಗಾಯ್ತು. ವಿದ್ಯುತ್ ಪ್ರವಾಹವನ್ನು ಡ್ಯಾಶ್ ನಿಂದ ಅಳೆಯಲಾಗುತ್ತದೆ. ನೋಡ್ರಿ, ವಿದ್ಯುತ್ ಪ್ರವಾಹ. ನಾನು ಮೊನ್ನೆ ನಿಮಗೆ ಏನಪ್ಪ ಅಂದ್ರೆ ಒಂದು ಯಾರಿಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ, ಪೇಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅದ್ರ ಬಗ್ಗೆ ಹೇಳ್ಬೇಕಾದಾಗ ಯಾಂತ್ರಿಕ ಶಕ್ತಿ ಅಂದ್ರೆ ಮೆಕ್ಯಾನಿಕಲ್ ಸ್ಟ್ರೆಸ್ ಕೊಡೋದ್ರ ಮುಖಾಂತರ ಇಲ್ಲಿ ವಿದ್ಯುತ್ ಜನರೇಟ್ ಆಗ್ತದೆ. ಇದಕ್ಕೆ ನಾವು ಪೇಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ. ಈ ಪರಿಣಾಮದಿಂದ ಇಲ್ಲಿ ಇಟ್ಟಿರ್ತಕ್ಕಂಥ ಅಮ್ಮೀಟರ್ ಡಿಫ್ಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ದೆ.
ಅಮ್ಮೀಟರ್ ಡಿಫ್ಲೆಕ್ಷನ್ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ವಿದ್ಯುತ್ ಹರಿತಾ ಇದೆ ಅಂತ ತಿಳಿಸುವಂತಹ ಒಂದು ಸಾಧನನೇ ಅಮ್ಮೀಟರ್. ಅರ್ಥ ಆಯ್ತಾ? ಅಮ್ಮೀಟರ್. ಅದಕ್ಕೆ ಇಲ್ಲಿ ಆನ್ಸರ್ ಅದೇ ನೋಡ್ರಿ. ವಿದ್ಯುತ್ ಪ್ರವಾಹವನ್ನು ಡ್ಯಾಶ್ ನಿಂದ ಅಳೆಯಲಾಗುತ್ತದೆ ಅಂದ್ರೆ ಕಮ್ಯುಟೇಟರ್ ಅಂತ ಕೊಟ್ಟಿದ್ದಾರೆ, ಅನಿಮೋಮೀಟರ್ ಅಂತ ಕೊಟ್ಟಿದ್ದಾರೆ, ಅಮ್ಮೀಟರ್ ಇದೆ, ವೋಲ್ಟ್ ಇದೆ. ವೋಲ್ಟ್ ಅಂದ್ರೆ ನಿಮಗೆ ವೋಲ್ಟೇಜ್, ಇದು ಗೊತ್ತು ನಿಮಗೆ. ಆನ್ಸರ್ ಅಮ್ಮೀಟರ್. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ, ನಿಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯನೇ. ಓಕೆ, ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಅಮ್ಮೀಟರ್ ಚಿತ್ರ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದೇ ಅಮ್ಮೀಟರ್, ಇದೇ ಅಮ್ಮೀಟರ್. ಇಲ್ಲಿರ್ತಕ್ಕಂಥ ಒಂದು ಮುಳ್ಳೇನಪ್ಪ ಅಂದ್ರೆ, ಒಂದು ನೀಡಲ್ ಏನಪ್ಪ ಅಂದ್ರೆ ಹಿಂಗೆ ಡಿಫ್ಲೆಕ್ಷನ್ ಆಗ್ತದೆ ಅಥವಾ ಇಲ್ಲಿ ಲೈಟ್ ಗ್ಲೋ ಆಗುತ್ತೆ, ಅಥವಾ ಹತ್ತುತ್ತೆ. ಅದು ಇದೆ ಅಂತ ಅರ್ಥ. ಏನು? ಎಲೆಕ್ಟ್ರಿಸಿಟಿ ಇದೆ ಅಂತ ಅರ್ಥ. ನೆಕ್ಸ್ಟ್ 8ನೇದು, ಈ ಕೆಳಗಿನವುಗಳಲ್ಲಿ ಯಾವುದೊಂದು ವಿಳಂಬವಾದ ರಕ್ತ ಹೆಪ್ಪುಗಟ್ಟುವಿಕೆಗೆ ಒಂದು ಸ್ಥಿತಿಯಾಗಿದೆ? ಅಂದ್ರೆ ಈ ಕೆಳಗಿನ ಯಾವುದೇನಪ್ಪ ಅಂದ್ರೆ ಯಾವುದೊಂದು ವಿಳಂಬವಾದ ರಕ್ತ ಹೆಪ್ಪುಗಟ್ಟುವಿಕೆಗೆ ಒಂದು ಸ್ಥಿತಿಯಾಗಿದೆ ಅಂದ್ರೆ ರಕ್ತ ಹೆಪ್ಪುಗಟ್ಟದೇ ಇರುವುದು ಅಂತ ಅರ್ಥ. ಅಂದ್ರೆ ಅಥವಾ ರಕ್ತ ಹೆಪ್ಪುಗಟ್ಟಕ್ಕೆ ಬಹಳ ಟೈಮ್ ಕೊಡೋದು, ಅಂದ್ರೆ ಬಹಳ ಟೈಮ್ ತಗೊಳ್ಳೋದು, ವಿಳಂಬವಾಗ್ತದೆ. ನೋಡ್ರಿ, ಕ್ವಶನ್ ಓದೋದ್ರಲ್ಲಿ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ವಿಳಂಬವಾದ ರಕ್ತ ಹೆಪ್ಪುಗಟ್ಟುವಿಕೆ ಅಂದ್ರೆ ಬಹಳ ಟೈಮ್ ಸಮಯ ತಗೊಂಡು ಆಮೇಲೆ ರಕ್ತ ಹೆಪ್ಪುಗಟ್ಟೋದು, ಅಥವಾ ಇನಿಷಿಯಲಿ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ರಕ್ತ ಹೆಪ್ಪುಗಟ್ಟದೇನಿರೋದು, ಹಂಗೆ ಸೋರ್ತಾ ಇರೋದು. ಅದಕ್ಕೆ ನಾವೇನಂತ ಕರಿತೀವಿ? ಬ್ಲೀಡಿಂಗಿಗೆ ನಾವೇನಂತ ಕರಿತೀವಿ? ಅಥವಾ ರಕ್ತಸ್ರಾವ ಆಗ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಅಥವಾ ನೋಡಿ, ರಕ್ತಸ್ರಾವ ಅಂತ ಕೊಟ್ರ ಅಂದ್ರೆ ಹಂಗೆ ಕಂಟಿನ್ಯೂ ಹೋಗೋದಕ್ಕೆ ನಾವೇನಂತ ಕರಿತೀವಿ? ಅದಕ್ಕೊಂದು ಹೆಸರಿದೆ. ಏನಂತಿದೆ ನೋಡಿ, ರಕ್ತಸ್ರಾವ, ಅಥವಾ ಇದಕ್ಕೆ ಬ್ಲೀಡಿಂಗ್ ಅಂತ ಕರೆದಿರ್ತಾರೆ. ಇಂಗ್ಲಿಷಲ್ಲಿ ಬ್ಲೀಡಿಂಗ್ ಅಂತ ಕರೆದಿರ್ತಾರೆ. ಓಕೆನಾ? ಬ್ಲೀಡಿಂಗ ಅಥವಾ ಹೆಮಟೂರಿಯನ ಅಥವಾ ಹಿಮೋಫೀಲಿಯನ ಅಥವಾ ರಕ್ತಹೀನತೆನ. ಅಂದ್ರೆ ರಕ್ತಹೀನತೆ ಅಂದ್ರೆ ಅನೇಮಿಯಾ. ಓಕೆ, ಹೆಮಟೋರಿಯಾ ಅಂತಂದ್ರೆ ನೋಡಿ, ಹೆಮಟೋರಿಯಾ ಅಂದ್ರೆ ನೋಡಿ ಏನಿದೆ, ಹೆಮಟೂರಿಯಾ, ಎಮಟ್ ಪ್ಲಸ್ ಯೂರಿಯಾ ಅಂದ್ರೆ ಏನು? ಹೀಮೋ ಪ್ಲಸ್ ಯೂರಿಯಾ. ಹೀಮೋ ಅಂತಂದ್ರೆ ರಕ್ತ, ಯೂರಿಯಾ ಅಂತಂದ್ರೆ ಯೂರಿನ್. ಅಂದ್ರೆ ನಿಮ್ಮ ಯೂರಿನ್ ನಲ್ಲಿ ರಕ್ತ ಬರುವಂತದ್ದು ಅಂತ ಅರ್ಥ. ಅರ್ಥ ಆಯ್ತಾ? ನಿಮ್ಮ ಯೂರಿನ್ ಅಲ್ಲಿ ರಕ್ತ ಬರೋದಕ್ಕೆ ನಾವು ಹೆಮಟೋರಿಯಾ ಅಂತ ಕರಿತೀವಿ. ಹೆಮಟೋರಿಯಾ ಅಂದ್ರೆ ಯೂರಿನ್ ಅಲ್ಲಿ ರಕ್ತ ಬರುವಂತದ್ದು. ಇಲ್ಲಿ ಆನ್ಸರ್ ದಟ್ ಈಸ್ ಹಿಮೋಫೀಲಿಯಾ ಅಂತಂದ್ರೆ ನಿಮಗೆ ರಕ್ತ ಹೆಪ್ಪುಗಟ್ಟದೇ ಇರತಕ್ಕಂತ ಒಂದು ಕಂಡೀಷನ್ ನಿಮ್ಗೆ ಇದೆಯಲ್ಲಪ್ಪ, ಹಿಮೋಫಿಲಿಯಾ. ಇದು ಯಾವ್ದ್ರಿಂದ ಬರ್ತದೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದ್ರೆ, ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದ್ರೆ, ಅಥವಾ ಕಿರುತಟ್ಟೆಗಳು ಅಂತ ಕರಿತೀವಲ್ಲ, RBC WBC ಪ್ಲೇಟ್ಲೆಟ್ ಅಂತ ಹೇಳಿ, RBC ಗಳ ಸಂಖ್ಯೆ ಕಡಿಮೆ ಆದ್ರೆ ಇದು ಬರುತ್ತೆ. WBC ಗಳ ಸಂಖ್ಯೆ ಕಡಿಮೆ ಆದ್ರೆ ಲುಕೇಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಬರುತ್ತೆ. ಇನ್ನ ಪ್ಲೇಟ್ಲೆಟ್ ಗಳ ಸಂಖ್ಯೆ ಕಡಿಮೆ ಆದ್ರೆ ನಿಮಗೆ ಹಿಮೋಫಿಲಿಯಾ ಅಂತ ಬರ್ತದೆ. WBC ಗಳ ಸಂಖ್ಯೆ ಕಡಿಮೆ ಅಲ್ಲ, ಸ್ಲಿಪ್ ಆಫ್ ಟಂಗ್ ಆಯ್ತು, ಅದು ಕಡಿಮೆ ಅನ್ನೋದಕ್ಕಿಂತ ಅದು ಹೆಚ್ಚಾದ್ರೆ. ಓಕೆನಾ? ಮತ್ತೆ ಅದನ್ನೇ ನೀವು ಕಮೆಂಟ್ ಮಾಡ್ತೀರಾ. WBC ಗಳ ಸಂಖ್ಯೆ ಕಡಿಮೆ ಅಲ್ಲ, WBC ಗಳ ಸಂಖ್ಯೆ ಹೆಚ್ಚಾದ್ರೆ ಲುಕೇಮಿಯಾ ಬರ್ತದೆ ಅಥವಾ ಬ್ಲಡ್ ಕ್ಯಾನ್ಸರ್ ಬರ್ತದೆ. ಬಟ್ ಹಿಮೋಫಿಲಿಯಾ ಮತ್ತೆ ಅನಿಮಿಯಾ ಎರಡಕ್ಕೂ ಏನಪ್ಪಾ ಅಂದ್ರೆ ಈ RBC ಮತ್ತೆ ಕ್ರಮವಾಗಿ ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆದ್ರೆ ಬರುತ್ತೆ. ಅದು ಹಿಮಟೋರಿಯಾ ಅಂತಕ್ಕಂಥ ನಿಮಗೆ ಯೂರಿಯಾದಲ್ಲಿ ಏನಪ್ಪಾ ಅಂದ್ರೆ ಯೂರಿನ್ ಅಲ್ಲಿ ನಿಮಗೆ ಬ್ಲಡ್ ಬರೋದಕ್ಕಂತ ಅನ್ನೋದಕ್ಕೆ ಕರೀತಾರೆ. ಓಕೆನಾ? ಇದಷ್ಟೇ ಅಲ್ಲ, ವಿಟಮಿನ್ ಅಂತ ಬಂತಂದ್ರೆ ವಿಟಮಿನ್ ಕೆ ಅಂತಕ್ಕಂಥದ್ದು, ವಿಟಮಿನ್ ಕೆ. ಓಕೆನಾ? ಅದೇ ಮಿನರಲ್ಸ್ ಯಾವ್ದು ಬೇಕು ಅಂತಂದಾಗ ಮಿನರಲ್ ಕ್ಯಾಲ್ಸಿಯಂ. ಓಕೆ, ಮಿನರಲ್ ಕ್ಯಾಲ್ಸಿಯಂ ಇಲ್ಲ ಅಂದ್ರೆ ಕೂಡ ನಿಮಗೆ ಹಿಮೋಫಿಲಿ ಆಗ್ತದೆ, ವಿಟಮಿನ್ ಕೆ ಇಲ್ಲ ಅಂದ್ರೆ ವಿಮೋಫಿಲಿ ಆಗ್ತದೆ, ಆಮೇಲೆ ಪ್ಲೇಟ್ಲೆಟ್ ಇಲ್ಲ ಅಂದ್ರೆ ಕೂಡ ವಿಮೋಫಿಲಿ ಆಗ್ತದೆ, ಮೂರರಿಂದ ಕೂಡ ಹಿಮೋಫಿಲಿ ಆಗ್ತದೆ. ಇದಕ್ಕೆ ರಾಯಲ್ ಡಿಸೀಸ್ ಅಂತ ಕರೀತಾರೆ. ರಾಯಲ್ ಡಿಸೀಸ್ ಅಂತ ಕರೀತಾರೆ. ಯಾಕಂದ್ರೆ ಕ್ವೀನ್ ವಿಕ್ಟೋರಿಯಾಗೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಫಸ್ಟ್ ಐಡೆಂಟಿಫೈ ಆಗಿರೋದಕ್ಕೆ ರಾಯಲ್ ಡಿಸೀಸ್ ಅಂತ ಕರೀತಾರೆ. ಇವೆಲ್ಲ ಗೊತ್ತಿರತಕ್ಕಂಥ ವಿಷಯ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಡೆಸಿಬಲ್ ಡ್ಯಾಶ್ ರ ಘಟಕವಾಗಿದೆ. ಸ್ಪೇಸ್ ಬರಬೇಕಿಲ್ಲ. ಅಂದ್ರೆ ಡೆಸಿಬಲ್ ಯಾವುದರ ಘಟಕವಾಗಿದೆ? ಡೆಸಿಬಲ್ ಇಸ್ ದ ಯೂನಿಟ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್. ಯಾವುದರಿಂದ? ಏನು ಬೆಳಕಿನ ಏನಿದು ರೋಗ ಅಂತ ಬಂದಿದ್ಯಾ? ಅಥವಾ ನೋಡೋಣ ಇದೇನು ಚೇಂಜ್ ಆಗ, ಬೆಳಕಿನ ತೀವ್ರತೆ, ಆಮೇಲೆ ರೇಡಿಯೋ ತರಂಗಗಳ ಆವರ್ತನ, ಅಂದ್ರೆ ಬೆಳಕಿಗೆ ಸಂಬಂಧಪಟ್ಟಂಗೆ ಅಂತ ಅರ್ಥ. ಓಕೆನಾ? ಡೆಸಿಬಲ್ ಏನು ಬೆಳಕಿಗೆ ಸಂಬಂಧಪಟ್ಟಿದ್ಯಾ, ಅಥವಾ ರೇಡಿಯೋ ತರಂಗ ಆವರ್ತನಕ, ಅಥವಾ ಧ್ವನಿಯ ತೀವ್ರತೆನ, ಅಥವಾ ಶಾಖದ ತೀವ್ರತೆನ?
ಏನು ಧ್ವನಿನ, ಶಾಖನ, ಬೆಳಕುನ ಅಥವಾ ರೇಡಿಯೋ ತರಂಗನ? ಯಾವುದಕ್ಕೆ ಡೆಸಿಬಲ್ ಅಂತ ನಿಮ್ಗೆ ಗೊತ್ತು? ಡೆಸಿಬಲ್ ಇಸ್ ದ ಧ್ವನಿ ಅಂದ್ರೆ ಸೌಂಡ್. ಸೌಂಡ್ ಇದೆಯಲ್ಲ, ಸೌಂಡ್ ಅನ್ನು ನಾವೇನಪ್ಪ ಅಂದ್ರೆ ಡೆಸಿಬಲ್ ಅಲ್ಲಿ ಹೇಳಿರ್ತೀವಿ. ಡೆಸಿಬಲ್ ಹಿಂಗೆ ಬರಿತೀವಿ, ಡಿ ಸ್ಮಾಲ್ ಬಿ ಕ್ಯಾಪಿಟಲ್ ಬರಿತೀವಿ. ನಿಮ್ಗೆ ಗೊತ್ತಿರ್ಲಿ, ನಾವು ಮನುಷ್ಯ ಕೇಳುವಂತಹ ಡೆಸಿಬಲ್ 80 ಡೆಸಿಬಲ್, ಮ್ಯಾಕ್ಸಿಮಮ್ 80 ಡೆಸಿಬಲ್. 80 ಡೆಸಿಬಲ್ ಗಿಂತ ಮೇಲೆ ಹೋದ್ರೆ ಅದಕ್ಕೆ ನಾವು ಸೌಂಡ್ ಪೊಲ್ಯೂಷನ್ ಅಂತ ಕರಿತೀವಿ, ಅಥವಾ ಧ್ವನಿ ನಿಮಗೆ ಮಾಲಿನ್ಯ ಅಂತ ಕರಿತೀವಿ, ಅಥವಾ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ನಾವು ಮನುಷ್ಯ ಕೇಳ್ತಕ್ಕಂಥದ್ದು ಮ್ಯಾಕ್ಸಿಮಮ್ 80 ಡೆಸಿಬಲ್. ಇದು ಗೊತ್ತಿರಲಿ. ಈ ಫಿಗರ್ ಕೂಡ ಬಹಳ ಇಂಪಾರ್ಟೆಂಟ್. 80 ಅಂತಕ್ಕಂಥ ಫಿಗರ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಸೌಂಡ್ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಕೋಸ್ಟಿಕ್ಸ್ ಅಂತ ಕರಿತೀವಿ. ಬಹಳ 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 ಇಂಪಾರ್ಟೆಂಟ್ ಅಕೋಸ್ಟಿಕ್ಸ್. ಓಕೆನಾ? ಅಕೋಸ್ಟಿಕ್ಸ್ ಅಂತಂದ್ರೆ ಸೌಂಡ್, ದ ಸ್ಟಡಿ ಆಫ್ ಸೌಂಡ್ ಅಂತ ಕರಿತೀವಿ. ಇನ್ನು ಸೌಂಡ್ ಅನ್ನ ಅಳಿಯತಕ್ಕಂಥ ಒಂದು ಮಾನಕ್ಕೆ ಆಡಿಯೋಮೀಟರ್ ಅಂತ ಕರಿತೀವಿ. ಆಡಿಯೋಮೀಟರ್. ಆಡಿಯೋಮೀಟರ್ ಅಂದ್ರೆ ಶಬ್ದವನ್ನು ಅಳಿತಕ್ಕಂಥ ಒಂದು ಸಾಧನಕ್ಕೆ ಆಡಿಯೋಮೀಟರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. 10ನೇ ಕ್ವಶನ್ ನೋಡ್ರಿ. 10ನೇ ಕ್ವಶನ್ ಏನಿದೆ? ಸೌರಕೋಶಗಳು ಡ್ಯಾಶ್ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಸೌರಕೋಶಗಳು ಡ್ಯಾಶ್ ತತ್ವ. ಯಾವುದ್ರ ತತ್ವ ನೋಡ್ರಿ? ದ್ಯುತಿ ವಿದ್ಯುತ್ ಜನಕ ಪರಿಣಾಮ. ಎರಡನೇದು ದ್ಯುತಿ ವಿದ್ಯುತ್ ಪರಿಣಾಮ ಅಂದ್ರೆ ಫೋಟೋ, ನಿಮಗೇನಂತ ಕರೀತಾರೆ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರೀತಾರೆ. ಆಮೇಲೆ ದ್ಯುತಿ ವಾಹಕ ಪರಿಣಾಮ ಅಥವಾ ದ್ಯುತಿ ಸಂಶ್ಲೇಷಣೆ. ಯಾವುದರಿಂದ ಯಾವುದಿದು ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಕನ್ನಡದಲ್ಲಿ ಇದು ದ್ಯುತಿ ವಿದ್ಯುತ್ ಜನಕ ಪರಿಣಾಮ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫೋಟೋ ವೋಲ್ಟಾಯಿಕ್ ಎಫೆಕ್ಟ್. ಫೋಟೋ ವೋಲ್ಟಾಯಿಕ್ ಎಫೆಕ್ಟ್ ಅಂತಂದ್ರೆ ಇದೇನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಸೋಲಾರ್ ಎನರ್ಜಿಯಿಂದ ಈ ಒಂದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆದ್ರೆ ಅದಕ್ಕೆ ನಾವು ಫೋಟೋ ವೋಲ್ಟಾಯಿಕ್ ಎಫೆಕ್ಟ್ ಅಂತ ಕರಿತೀವಿ. ಗೊತ್ತಿರಲಿ, ಇಂಪಾರ್ಟೆಂಟ್. ಓಕೆನಾ? ಅದೇ ವಿದ್ಯುತ್ ಶಕ್ತಿಯಿಂದ ಶಾಖ ಶಕ್ತಿ ಪ್ರೊಡ್ಯೂಸ್ ಆಗ್ತಾ ಇತ್ತು ಅಂದ್ರೆ ದಟ್ ಈಸ್ ಏನಪ್ಪ ಅಂದ್ರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅಂದ್ರೆ ವಿದ್ಯುತ್ತಿನ ಶಾಖೋತ್ಪನ್ನ ಪರಿಣಾಮ ಅಂತ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್, ನಿಮ್ಮ ಲೈಟ್ ಹತ್ತಾ ಇದೆ ಅಂತ ಅರ್ಥ. ಈಗ ಲೈಟ್ ಯಾವ್ದಾರ ಒಂದು ಬಟನ್ ಹಾಕ್ತೀರಾ, ಲೈಟ್ ಹತ್ತುತ್ತಲ್ಲ, ಅದು ಕಾಮನ್. ಅರ್ಥ ಆಯ್ತಾ? ಅಂದ್ರೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ವಿದ್ಯುತ್ತಿನ ಶಾಖೋತ್ಪನ್ನ ಪರಿಣಾಮ ಅಂತ ಕರಿತೀವಿ, ಅದು ಬೇರೆ. ಇದು ದ್ಯುತಿ ವಿದ್ಯುತ್ ಜನಕ ಪರಿಣಾಮ ಅಂದ್ರೆ ಫೋಟೋ ವೋಲ್ಟಾಯಿಕ್ ಎಫೆಕ್ಟ್. ನಿಮಗೆ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ವೋಲ್ಟಾಯಿಕ್ ಸೆಲ್ ಅಂತಂದ್ರು ಅಷ್ಟೇ, ಸೋಲಾರ್ ಸೆಲ್ ಅಂತಂದ್ರು ಅಷ್ಟೇ. ನೋಡಿ, ಇದಕ್ಕೆ ಇನ್ನೊಂದು ಹೆಸರಿದೆ. ಸೋಲಾರ್ ಸೆಲ್ ಇದೆಯಲ್ಲ, ಅಥವಾ ಸೋಲಾರ್ ಕೋಶಗಳು ಅಂದ್ರೆ ಅಷ್ಟೇ ವೋಲ್ಟಾಯಿಕ್ ಸೆಲ್ ಅಂದ್ರು ಅಷ್ಟೇ. ವೋಲ್ಟಾಯಿಕ್ ಸೆಲ್ ಅಂತಂದ್ರು ಅಷ್ಟೇ, ನಿಮಗೆ ಸೋಲಾರ್ ಸೆಲ್ ಅಂತಂದ್ರು ಅಷ್ಟೇ, ಅಥವಾ ಸೌರ ಕೋಶಗಳು ಅಂತಂದ್ರು ಅಷ್ಟೇ. ನಿಮ್ಗೆ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ಈಗೇನು ಚಂದ್ರಯಾನ 3 ಹೋಯ್ತಲ್ಲ, ಸ್ಯಾಟಲೈಟ್, ನೋಡಿ ಆ ಕಡೆ ಈ ಕಡೆ ರೆಕ್ಕೆಗಳಿಂದಂಗೆ ಇತ್ತು. ಅಬ್ಸರ್ವ್ ಮಾಡಿದ್ರ? ರೆಕ್ಕೆಗಳಿಂದಂಗೆ ಇತ್ತಲ್ಲ, ಅದ್ರ ಸುತ್ತಲೂ ಏನಪ್ಪಾ ಅಂದ್ರೆ ನಿಮಗೆ ಸೋಲಾರ್ ಪ್ಯಾನಲ್ಗಳು ಅಳವಡಿಸಿರ್ತಾರೆ. ನೋಡ್ರಿ, ಅಂದ್ರೆ ಚಿಕ್ಕದಾಗಿ ಸೂರ್ಯನ ಬೆಳಕು ಅಲ್ಲಿ ಬಿದ್ರು ಕೂಡ ಏನಪ್ಪಾ ಅಂದ್ರೆ, ಸ್ವಲ್ಪ ಆ ಕಡೆಯಿಂದ ಬಿದ್ರು ಕೂಡ ಏನಪ್ಪಾ ಅಂದ್ರೆ ಅದು ಎಳ್ಕೊಂಡು ಏನಪ್ಪಾ ಅಂದ್ರೆ ಎನರ್ಜಿ ಕ್ರಿಯೇಟ್ ಮಾಡ್ತದೆ. ಓಕೆನಾ? ಅಲ್ಲಿ ಆ ಒಂದು ಸೋಲಾರ್ ಪ್ಯಾನಲ್ ಮಾಡಿರ್ತಕ್ಕಂಥ ಒಂದು ಮೆಟಲ್ ಯಾವುದು ಅಂತಂದ್ರೆ, ಮೆಟಲ್ ಅನ್ನೋದಕ್ಕಿಂತ ಸೆಮಿ ಕಂಡಕ್ಟರ್ ಯಾವುದು ಅಂತಂದ್ರೆ ಸಿಲಿಕಾನ್. ಅದು ಬಹಳ ಇಂಪಾರ್ಟೆಂಟ್, ಕೇಳ್ತಾರೆ. ಇದು ಬಹಳ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಗೊತ್ತಿರ್ಲಿ. ಸಿಲಿಕಾನ್ ಇದೆಯಲ್ಲ, ಕೃತಕ ಉಪಗ್ರಹಗಳ ಶಕ್ತಿಯ ಮೂಲ. ಅರ್ಥ ಆಯ್ತಾ? ಇಟ್ ಈಸ್ ಎ ಎನರ್ಜಿ ಸೋರ್ಸ್ ಫಾರ್ ದ ಆರ್ಟಿಫಿಷಿಯಲ್ ಸ್ಯಾಟಲೈಟ್. ಓಕೆನಾ? ಇದೇ ಸಿಲಿಕಾನ್ ಏನಪ್ಪಾ ಅಂದ್ರೆ ಆ ಒಂದು ಸೋಲಾರ್ ಪ್ಯಾನಲ್ ಅಲ್ಲಿ ಅಳವಡಿಕೆ ಮಾಡಿರ್ತಾರೆ. ದಟ್ ಸಿಲಿಕಾನ್ ವಿಲ್ ಕನ್ವರ್ಟ್ ದಟ್ ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ವೇರ್ ಆಸ್ ದಟ್ ದೋಸ್ ಸ್ಯಾಟಲೈಟ್ ವಿಲ್ ಯೂಸ್ ದಟ್ ಎಲೆಕ್ಟ್ರಿಕಲ್ ಎನರ್ಜಿ. ಅರ್ಥ ಆಯ್ತಾ? ಅದಕ್ಕೆ ನಾವೇನಂತ ಕರಿತೀವಿ? ದ್ಯುತಿ ವಿದ್ಯುತ್ ಜನಿಕ ಪರಿಣಾಮ ಅಥವಾ ಫೋಟೋ ವೋಲ್ಟಾಯಿಕ್ ಎಫೆಕ್ಟ್ ಅಂತ ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದೆ ಹೋಗೋಣ. ನೋಡಿ, ಇಲ್ಲಿ ಸೂರ್ಯನಿಂದ ಬರ್ತಕ್ಕಂಥ ಇದೆಯಲ್ಲ, ಇಲ್ಲಿದೆಯಲ್ಲ ಚಿಕ್ಕ 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 ಪ್ಯಾನಲ್ ಇದೆಯಲ್ಲ, ಇದೇ ಏನೋ ಸೋಲಾರ್ ಪ್ಯಾನಲ್ ಅಂತ ಕರಿತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಸಿಲಿಕಾನ್ ಇಂದ ಮಾಡಲ್ಪಟ್ಟಿರುತ್ತದೆ. ವರ್ಕಿಂಗ್ ಪ್ರಿನ್ಸಿಪಲ್ ಫೋಟೋ ವೋಲ್ಟಾಯಿಕ್ ಸೆಲ್ ವರ್ಕಿಂಗ್ ಪ್ರಿನ್ಸಿಪಲ್ ಅಂದ್ರೆ ಫೋಟೋ ವೋಲ್ಟಾಯಿಕ್ ಸೆಲ್ ಅಂದ್ರೂ ಅಷ್ಟೇ, ಸೋಲಾರ್ ಸೆಲ್ ಅಂದ್ರೂ ಅಷ್ಟೇ, ಸೌರ ಕೋಶ ಅಂತಂದ್ರು ಅಷ್ಟೇ. ಓಕೆ, ಫೋಟೋ ವೋಲ್ಟಾಯಿಕ್ ಎಫೆಕ್ಟ್ ಮುಖಾಂತರ ಅದು ಕೆಲಸ ಮಾಡುತ್ತೆ. ಇನ್ನು 11ನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಕೋಣೆಯ ಉಷ್ಣಾಂಶದಲ್ಲಿ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲಿ, ಅಂದ್ರೆ ಸಾಮಾನ್ಯ 27 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಂದಾಗ
ದ್ರವವಾಗಿ ಉಳಿಯುವ ಲೋಹವಲ್ಲದ ಆಗಿದೆ. ಅಂದ್ರೆ ನೋಡ್ರಿ, ಇದು ಇಂಗ್ಲಿಷ್ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಮಾಡಕ್ ಹೋದ್ರೆ ಹಿಂಗಾಗಿರ್ತದೆ. ಅರ್ಥ ಆಯ್ತಾ? ಅಂದ್ರೆ ಯಾವುದು ಲೋಹ ಅಲ್ಲ ಅಂತ. ಯಾವುದು ಲೋಹ ಅಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಅಲೋಹ ಕೇಳ್ತಾ ಇದ್ದೇನೆ. ಅಲೋಹ, ಅರ್ಥ ಆಯ್ತಾ? ಅಲೋಹ, ಬಟ್ ಅದು ದ್ರವ ರೂಪದಲ್ಲಿ ಇರಬೇಕು. ಇಲ್ಲಿ ನೋಡ್ರಿ, ರಂಜಕ, ಬ್ರೋಮಿನ್, ಹೀಲಿಯಂ, ಆಮೇಲೆ ಕ್ಲೋರಿನ್ ಅಂತ ಕೊಟ್ಟಾನೆ. ಇಲ್ಲಿರ್ತಕ್ಕಂಥ ಯಾವುದ್ರಲ್ಲಿ ಕೂಡ ಇವು ಯಾವ ಲೋಹ ಅಲ್ಲ, ಎಲ್ಲವೂ ಅಲೋಹಗಳೇ. ಆದ್ರೆ ಹೀಲಿಯಂ ಗ್ಯಾಸ್ ಅಲ್ಲಿದೆ, ಕ್ಲೋರಿನ್ ಗ್ಯಾಸ್ ಅಲ್ಲಿದೆ, ರಂಜಕ ಸಾಲಿಡ್. ಇನ್ನ ರಂಜಕ ಸಾಲಿಡ್ ಅಲ್ಲ, ಅಂದ್ರೆ ರಂಜಕ ಅಂದ್ರೆ ನಿಮಗೆ ಕನ್ನಡದಲ್ಲಿ ಕರೀತಾರೆ ಕೆಂಪು ರಂಜಕ, ಬಿಳಿ ರಂಜಕ. ನಿಮ್ಮ ಈ ಮ್ಯಾಚ್ ಬಾಕ್ಸ್ ಇರ್ತದಲ್ಲ, ಮ್ಯಾಚ್ ಬಾಕ್ಸ್ ಅಲ್ಲಿ ಪಾಸ್ಪರಸ್ ಅಂತ ಅರ್ಥ. ಪಾಸ್ಪರಸ್, ರೆಡ್ ಪಾಸ್ಪರಸ್, ವೈಟ್ ಪಾಸ್ಪರಸ್ ಇದಾವಲ್ಲ, ಈ ರೆಡ್ ಪಾಸ್ಪರಸ್ ನಿಮಗೆ ಈ ಮ್ಯಾಚ್ ಬಾಕ್ಸ್ ಅಲ್ಲಿ ಬಳಸಿರ್ತಾರೆ. ಅದು ಸಾಲಿಡ್ ಫಾರ್ಮ್ ಅಲ್ಲಿ, ಇದು ಗ್ಯಾಸ್ ಫಾರ್ಮ್, ಇದು ಗ್ಯಾಸ್ ಫಾರ್ಮ್, ಬಟ್ ಇದು ಲಿಕ್ವಿಡ್ ಫಾರ್ಮ್. ದಿಸ್ ಈಸ್ ಬ್ರೋಮಿನ್ ಇಸ್ ಇನ್ ಲಿಕ್ವಿಡ್ ಫಾರ್ಮ್ ಇನ್ ರೂಮ್ ಟೆಂಪರೇಚರ್. ಓಕೆ, ರೂಮ್ ಟೆಂಪರೇಚರ್ ಲಿಕ್ವಿಡ್ ಫಾರ್ಮ್. ಅದೇ ಲೋಹ ಅಂತ ಬಂದಾಗ ನಿಮಗೆ ಗೊತ್ತು, ಎರಡಿದಾವೆ. ಯಾವುದು? ಪಾದರಸ ಮತ್ತು ಗ್ಯಾಲಿಯಂ. ಪಾದರಸ ಮತ್ತು ಗ್ಯಾಲಿಯಂ ಎರಡು ಮೋಸ್ಟ್ ಇಂಪಾರ್ಟೆಂಟ್. ದಿಸ್ ಪಾದರಸ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಅಮಲ್ಗಮ್ ಅಲ್ಲಿ ಇದೇ ಬಳಸ್ತಾರೆ. ಅಮಲ್ಗಮ್ ಅಲ್ಲಿ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಒಂದು ಲೋಹ ಇರಲೇಬೇಕು. ಓಕೆ, ಇಲ್ಲೇ ಈ ಒಂದು ಇಲಿ ಪಾಷಾಣ ಅಂತ ಕರಿತೀವಲ್ಲ, ಅಂದ್ರೆ ಇಲಿ ಅಂದ್ರೆ ನಿಮಗೆ ರ್ಯಾಟ್ ಪಾಯ್ಸನ್ ಇರ್ತದಲ್ಲ, ಇದರಲ್ಲಿ ರೆಡ್ ಮತ್ತೆ ವೈಟ್ ಅಂತ ಇರ್ತದೆ. ವೈಟ್, ಈ ವೈಟ್ ಅನ್ನ ಏನಪ್ಪಾ ಅಂದ್ರೆ ಈ ವೈಟ್ ಫಾಸ್ಫರಸ್ ನಿಮಗೆ ರ್ಯಾಟ್ ಪಾಯ್ಸನ್ ಅಲ್ಲಿ ಬಳಸ್ತಾರೆ. ರ್ಯಾಟ್ ಪಾಯ್ಸನ್ ಅಂದ್ರೆ ಇಲಿ ಪಾಷಾಣದಲ್ಲಿ ನಿಮಗೆ ಇದೊಂದು ರ್ಯಾಟ್ ಪಾಯ್ಸನ್ ಅಲ್ಲಿ ಬಳಸ್ತಾರೆ. ಯಾವುದು? ವೈಟ್ ಫಾಸ್ಫರಸ್. ಅದೇ ನಿಮಗೆ ಮ್ಯಾಚ್ ಬಾಕ್ಸ್ ಅಲ್ಲಿ ಮ್ಯಾಚ್ ಸ್ಟಿಕ್ಸ್ ತಯಾರಿಕೆಯಲ್ಲಿ ಅಥವಾ ನಮಗೆ ಕಡ್ಡಿ ಪಟ್ಟಿಗೆ ಇರತಕ್ಕಂಥ ಕಡ್ಡಿ ತಯಾರಿಕೆಯಲ್ಲಿ ಮದ್ದು ಇರ್ತದಲ್ಲ, ಆ ಮದ್ದು ನಿಮಗೆ ರಂಜಕ, ಕೆಂಪು ರಂಜಕದಿಂದ ತಯಾರಿಸ್ತಾರೆ. ಅಷ್ಟೇ ಅಲ್ಲದೆ ನಿಮಗೆ ಈ ಕೊಳ್ಳಿದೆವ ಅಂತೇನು ರಾತ್ರಿ ಹೊತ್ತೇನಪ್ಪ ಅಂದ್ರೆ ಈ ಎಣ ಸುಟ್ಟು ಬಂದ್ಮಾಗೆ ನೆಕ್ಸ್ಟ್ ಇನ್ನು ಇವೆಲ್ಲ ಬರೀ ಎಲಬಷ್ಟೇ ಉಳ್ಕೊಂಡಿರ್ತಾವೆ ನೋಡ್ರಿ. ಆ ಎಲಬಷ್ಟೇ ಉಳ್ಕೊಂಡಾಗ ಏನಪ್ಪ ಅಂದ್ರೆ ಎಲುಬಿನಲ್ಲಿ ಏನಿರ್ತದೆ ನಿಮ್ಗೆ ಗೊತ್ತು, ಕ್ಯಾಲ್ಸಿಯಂ ಮತ್ತೆ ರಂಜಕ ಇರ್ತದೆ. ಗೊತ್ತಿರಲಿ, ಇಂಪಾರ್ಟೆಂಟ್. ಫಾಸ್ಫರಸ್ ಅಂಡ್ ಎಲುಬುಗಳು ಯಾವ್ದ್ರಿಂದ ಮಾಡಲ್ಪಟ್ಟಿರ್ತವೆ? ಮೂಳೆಗಳು. ನಿಮ್ಮ ಮೂಳೆಗಳು. ನಾವೆಲ್ಲ ಸತ್ ಮೇಲೆ ಹಂಗೆ ಆಗೋದು. ಯಾಕೆ ಸರ್ ಸಾಯದ್ ಮಾತಾಡ್ತೀರಿ? ಇರೋ ಫ್ಯಾಕ್ಟ್ ಅಲ್ಲಪ್ಪ ಹೇಳೋದು. ಅರ್ಥ ಆಯ್ತು? ಎಲ್ಲರೂ ಸಾಯ ಅಂತದೆ ತಾನೆ, ನಾವೆಲ್ಲರೂ. ನೋಡಿ, ಇದು ರಂಜಕ ಮತ್ತೆ ಕ್ಯಾಲ್ಸಿಯಂ ಇದರಿಂದ ಮಾಡಲ್ಪಟ್ಟಿರ್ತದಲ್ಲ. ಸತ್ತ ಮೇಲೆ ಏನಪ್ಪ ಅಂದ್ರೆ ಮೂಳೆ ಇರ್ತಾವಲ್ಲ, ಆ ಮೂಳೆಯಲ್ಲಿ ರಂಜಕ ಇರ್ತದೆ, ಕ್ಯಾಲ್ಸಿಯಂ ಇರ್ತದೆ. ಈ ರಂಜಕ ಯಾವ್ದು ಅಂದ್ರೆ ನಿಮಗೆ ಇದು ವೈಟ್ ಫಾಸ್ಫರಸ್. ವೈಟ್ ಅಂದ್ರೆ ನಮ್ಮ ಮೂಳೆಯಲ್ಲಿ ಇರ್ತಕ್ಕಂಥದ್ದು ಬಿಳಿ ರಂಜಕ. ಈ ಬಿಳಿ ರಂಜಕ ಏನಪ್ಪಾ ಅಂದ್ರೆ ಇದಕ್ಕೆ ಗಾಳಿ ಸಿಕ್ಕರೆ ಸಾಕು ಆಟೋಮೆಟಿಕ್ ದಗ ಅಂತ ಉರಿತದೆ. ನಿಮ್ಗೆ ಗೊತ್ತಿರಲಿ. ಅದಕ್ಕೆ ಇದನ್ನೇನಪ್ಪ ಅಂದ್ರೆ ನಿಮಗೆ ನಾರ್ಮಲ್ ಆಗಿ ಗಾಳಿಯಲ್ಲಿ ಏನಪ್ಪ ಅಂದ್ರೆ ವರ್ತಿಸಿದಂಗೆ ಬೇರೆದರಲ್ಲಿ ಸ್ಟೋರ್ ಮಾಡಿರ್ತಾರೆ. ಇದನ್ನ ಅರ್ಥ ಆಯ್ತಾ? ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ನಿಮಗೆ ವಾಟರ್ ನಲ್ಲಿ ಅಥವಾ ಏನಪ್ಪ ಸೀಮೆಣ್ಣೆಲ್ಲ ಸ್ಟೋರ್ ಮಾಡ್ತಾರೆ, ಬಟ್ ನನಗೆ ಎಕ್ಸಾಕ್ಟ್ ನೆನಪಿಲ್ಲ. ನೋಡ್ರಿ, ಬಟ್ ಗಾಳಿಗೆ ಮಾತ್ರ ಬಿಡಲ್ಲ. ಇದನ್ನ ಗಾಳಿಗೆ ಬಿಟ್ರೆ ಏನಾಗುತ್ತಂದ್ರೆ ಗಾಳಿಲಿ ಇರ್ತಕ್ಕಂಥ ಆಕ್ಸಿಜನ್ ಜೊತೆಗೆ ಇದೇನಪ್ಪ ಅಂದ್ರೆ ಉರಿದು ಬಿಡ್ತದೆ. ಹಂಗೆ ಈ ಏನಪ್ಪ ಅಂದ್ರೆ ಏನ ಸುಟ್ಟು ಬಂದಿರ್ತೀವಿ ಅಥವಾ ಏನಪ್ಪ ಅಂದ್ರೆ ಇದಾಗಿರ್ತದೆ, ಅಲ್ಲಿ ಮೂಳೆ ಇರ್ತಾವಲ್ಲ, ಅದು ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದಿನ 2 ದಿನ ಅಂದ್ರೆ ಫುಲ್ ಕತ್ಲ ಅಥವಾ ಅಮಾಸೆ ಇಂಥವಿದ್ದು ಅಂದ್ರೆ ಬಹಳ ಕತ್ಲಿರ್ತದೆ. ಆವಾಗ ಈ ಎಲುಬಿನಿಂದ ಏನಪ್ಪ ಅಂದ್ರೆ ಈ ವೈಟ್ ಫಾಸ್ಫರಸ್ ಹೊರಗಡೆ ಬರ್ತದೆ, ಅಂದ್ರೆ ಓಪನ್ ಆಗ್ತದೆ. ಓಪನ್ ಆದ ತಕ್ಷಣ ಏನಂದ್ರೆ ಅದು ಆಕ್ಸಿಜನ್ ಏನಂದ್ರೆ ಉರಿದು ಬಿಡ್ತದೆ. ಉರಿದ ತಕ್ಷಣ ನಾವೇನಂತೀವಿ ಅದಕ್ಕೆ ಕೊಳ್ಳಿದೆವ್ವ ಅಂತೀವಿ. ಕೊಳ್ಳಿ ಅಂದ್ರೆ ಏನು? ಕೊಳ್ಳಿ ಅಂತಂದ್ರೆ ಬೆಂಕಿ ಅಂತ ಅರ್ಥ. ಕೊಳ್ಳಿ ಅಂದ್ರೆ ಬೆಂಕಿ ಅಂತ ಅರ್ಥ. ಅಂದ್ರೆ ಬೆಂಕಿ ಅಲ್ಲೆಲ್ಲ ಕಾಣ್ತಾ ಇರ್ತದೆ, ಅದಕ್ಕೆ ನಾವು ದೆವ್ವ ಅಂತ ಹೇಳ್ತೀವಿ. ಬೆಂಕಿ ದೆವ್ವ ಅಥವಾ ಕೊಳ್ಳಿ ದೆವ್ವ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದು ಯಾವ ಕೊಳ್ಳಿ ದೆವ್ವ ಇಲ್ಲ, ಏನಿಲ್ಲ, ನಮಗೆ ನಾವೇ ದೆವ್ವ. ಅರ್ಥ ಆಯ್ತಾ? ಇವೆಲ್ಲ ಏನಪ್ಪಾ ಅಂದ್ರೆ ಅದು ವೈಟ್ ಫಾಸ್ಫರಸ್ ನ ಒಂದು ಮ್ಯಾಜಿಕ್. ಅದು ಅರ್ಥ ಆಯ್ತಾ? ಎಸ್, ದಟ್ ಈಸ್ ವೈಟ್ ಫಾಸ್ಫರಸ್. ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, 12ನೇ ಕ್ವಶನ್ ನೋಡಿ. 12ನೇ ಕ್ವಶನ್ ಏನಿದೆ? ಪ್ರಕೃತಿಯಲ್ಲಿ ಕಂಡುಬರದ ಆದರೆ ಕೃತಕವಾಗಿ ಉತ್ಪಾದಿಸಬಹುದಾದ ಅಂಶವೆಂದರೆ, ಅಂದ್ರೆ ಈ ಕೆಳಗೆ ನಾವು ಏನಪ್ಪ ಅಂದ್ರೆ ನ್ಯಾಚುರಲ್ ಆಗಿ ಕಂಡು ಬರಲ್ಲ, ಬಟ್ ಏನಪ್ಪ ಆರ್ಟಿಫಿಷಿಯಲ್ ಆಗಿ ನಿಮಗೆ ಡಿಕೆ ಆಗಿ ನೆಕ್ಸ್ಟ್ ಯಾವ್ದಾಗ್ತದೆ ಅಂತಂದ್ರೆ ಥೋರಿಯಂ, ರೇಡಿಯಂ, ಪ್ಲುಟೋನಿಯಂ, ಯುರೇನಿಯಂ. ನಿಮಗೆ ಥೋರಿಯಂ ಮತ್ತೆ ರೇಡಿಯಂ ಮತ್ತೆ ಯುರೇನಿಯಂ ಇವೆಲ್ಲ ನ್ಯಾಚುರಲಿ ಸಿಗ್ತವೆ. ಬಟ್ ಪ್ಲುಟೋನಿಯಂ ಅಂತಕ್ಕಂಥದ್ದು ನಿಮಗೆ ಈ ಯುರೇನಿಯಂ ಅಂದ್ರೆ ಡಿಕೆ ಆಗಿ ಆವಾಗ ನಿಮಗೆ ಪ್ಲುಟೋನಿಯಂ ಸಿಗ್ತದೆ. ಓಕೆನಾ? ಇದು ಪ್ಲುಟೋನಿಯಂ ಇಸ್ ದ ರೈಟ್ ಆನ್ಸರ್. ಈಗ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಚಿತ್ರ. ಇಲ್ಲಿ ನೋಡಿ, ಈ ಯುರೇನಿಯಂ ಇದೆಯಲ್ಲ, ಯುರೇನಿಯಂನಿಂದ ಕೊನೆಗೆ ಏನಪ್ಪ ಅಂದ್ರೆ ಡಿಕೆ ಆಗಿ ಕೊನೆಗೆ ಇಲ್ಲಿ ಪ್ಲುಟೋನಿಯಂ ಸಿಗುತ್ತೆ. ಓಕೆ, ಇದ್ರ ಬಗ್ಗೆ ನಿಮಗೆ ಬೈಜಿಕ ಎನರ್ಜಿ ಶಕ್ತಿಯಲ್ಲಿ ಆಮೇಲೆ ಡೀಟೇಲ್ ಆಗಿ ಹೇಳೋಣ. ಇಲ್ಲಿಗೆ ಏನಪ್ಪ ಅಂದ್ರೆ ಕರೆಕ್ಟ್ ಒಂದು 12 ಕ್ವಶನ್ಸ್ ಅವು 2023 ಕೇಳಿರ್ತಕ್ಕಂತಹ ಒಂದು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ನಡೆದಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ
ಕ್ವಶನ್ಸ್ ಮುಗಿದಿತ್ತು. ಇನ್ನು ಈ ಕ್ವಶನ್ ಪೇಪರ್ ಸ್ವಲ್ಪ ನಿಮಗೆ ಮಿಸ್ ಆಗಿತ್ತು. ಯಾವ್ದಂದ್ರೆ PSI 2016 ಇರತಕ್ಕಂಥ 7ನೇ ಕ್ವಶನ್ ಪೇಪರ್. ಎಸ್, ಇದೊಂದು 5 ಕ್ವಶನ್ಸ್ ಇದಾವೆ, ಇದು ಕಂಪ್ಲೀಟ್ ಮಾಡ್ಬೋಣ. ಓಕೆನಾ? ಯಾಕಂದ್ರೆ ಅಲ್ಲಿ PSI ಪ್ಯಾಕೇಜ್ ಕಂಪ್ಲೀಟ್ ಆಗುತ್ತೆ. ಓಕೆ, ಎಸ್, ಯಾವ್ದಾರ ಒಂದು ಕೆಲಸ ಮಾಡ್ಬೇಕು, ಪರ್ಫೆಕ್ಟ್ ಮಾಡ್ಬೇಕಲ್ಲಪ್ಪ. ನೀವು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಳ್ತೀರಾ ಗೊತ್ತಿಲ್ಲ, ಬಟ್ ನಾವು ಹೇಳಿದೀವಿ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡ್ಬೋಣ. ಓಕೆನಾ? ಇನ್ನು ಹೇಳಿರ್ತಕ್ಕಂಥ ಆಶ್ವಾಸನೆಗಳು ಬೇರೆ ಬೇರೆ ಇದಾವ, ಅದನ್ನು ಕೂಡ ಇನ್ನು ಈಡೇರಿಸೋಣಂತೆ. ಬಟ್ ಇರೋ ಸ್ವಲ್ಪ ಶಾರ್ಟ್ ಟರ್ಮ್ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಮುಗಿಸೋಣಂತೆ ಎಲ್ಲ. ಯಾವ ಹಾರ್ಮೋನನ್ನು ಹಾರಾಟದ ಅಂದ್ರೆ ಫ್ಲೈ ಆರ್ ಫೈಟ್, ಅರ್ಥ ಆಯ್ತಾ? ಫ್ಲೈಟ್ ಆರ್ ಫೈಟ್ ಅಂತ ಕರಿತೀವಲ್ಲ ಇಂಗ್ಲಿಷಲ್ಲಿ, ಅದು ಇಂಗ್ಲಿಷಲ್ಲಿ ಏನ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಫ್ಲೈಟ್ ಆರ್ ಫೈಟ್ ಅಂತ ಅರ್ಥ ಆಯ್ತಾ? ಫ್ಲೈಟ್ ಆರ್ ಫೈಟ್, ಹಾರಾಟದ ಅಥವಾ ಹೋರಾಟದ. ಅಂದ್ರೆ ನೋಡಿ, ಎಕ್ಸಾಕ್ಟ್ ಇಂಗ್ಲಿಷ್ನಾಗ ಟ್ರಾನ್ಸ್ಲೇಟ್ ಮಾಡಕ್ ಹೋದ್ರೆ ಹಿಂಗಾಗುತ್ತೆ, ಹಾರಾಟದ ಅಥವಾ ಹೋರಾಟದ ಅಂದ್ರೆ ಹಂಗಲ್ಲ. ಅಂದ್ರೆ ಅದರ ಅರ್ಥ ಒಡಿ ಇಲ್ಲ ಓಡೋಗ ಅಂತ ಅರ್ಥ. ನಾವು ಕನ್ನಡದಲ್ಲಿ ಈ ಏನಪ್ಪಾ ಅಂದ್ರೆ ಇದು ಮಾಡ್ತೀವಲ್ಲ, ಮುಹಾವರ ಅಂತ ಕರಿತೀವಿ ಹಿಂದಿಲಿ. ಅಂದ್ರೆ ಏನ್ ನಾಣ್ಣುಡಿನ ಅಥವಾ ನಾಣ್ಣುಡಿ ಅಂತ ಬರ್ತಾ ಇಲ್ಲ, ಯಾವುದು ನೆನಪು ಬರ್ತಾ ಇಲ್ಲ. ಅಂದ್ರೆ ಕಣ್ಣು ಕೆಂಪಗಾಗು ಅಂದ್ರೆ ಸಿಟ್ಟು ಬರೋಂತ ಅರ್ಥ, ಹೌದಲ್ಲ? ಇಲ್ಲಾಂದ್ರೆ ಕಾಲ್ ಕಿತ್ತು ಅಂತಂದ್ರೆ ಕಾಲ್ ಕಿತ್ತೋದಲ್ಲ, ಕಾಲ್ ಕಿತ್ತು ಅಂದ್ರೆ ಓಡೋಗುವಂತ ಅರ್ಥ. ಇವು ಕನ್ನಡದಾಗ ಬರ್ತಾವ. ಏನ್ ಜೋಡು ನುಡಿನ ಅಥವಾ ನಾಣ್ಣುಡಿನ ಅಥವಾ ಏನಂತ ನೆನಪು ಬರ್ತಾ ಇಲ್ಲ. ನಿಮ್ಗೇನು SDFD ಎಕ್ಸಾಮ್ ಇದೆಯಲ್ಲ, ಅಲ್ಲಿ ನಿಮ್ಗೆ ಕನ್ನಡದಲ್ಲಿ ಹೆಲ್ಪ್ ಆಗ್ತಾವಲ್ಲ. ಅಂದ್ರೆ ಇಲ್ಲಿ ಫೈಟ್ ಆರ್ ಫ್ಲೈಟ್ ಅಂತ ಅರ್ಥ. ಅಂದ್ರೆ ಅವನು ಇದ್ದು ಒಡಿ, ಇಲ್ಲಾಂದ್ರೆ ಓಡೋಗಂತ. ಹಾವು ತಕ್ಷಣ ಕಾಣ್ತು ಅಂದ್ರೆ ಇಮಿಡಿಯೇಟ್ ಏನಪ್ಪ ಅಂದ್ರೆ ನಿಮಗೆ ಕಚ್ಚಕ್ ಬರ್ತಾವ ಓಡ್ ಸಾಯಿಸು, ಇಲ್ಲಪ್ಪ ಅಂದ್ರೆ ಓಡೋಗು ಅಂತ ಅರ್ಥ. ಹಂಗೆ ನಿಮ್ಮ ದೇಹದಲ್ಲಿ ಯಾವ ಹಾರ್ಮೋನ್ ನಿಮಗೆ ಹೇಳುತ್ತೆ, ಇಮಿಡಿಯೇಟ್ ವರ್ಕ್ ಯಾವ ಹಾರ್ಮೋನ್ ಮಾಡ್ತದೆ ಅಂತ ಕೇಳಿದಾನೆ. ಅಥವಾ ಎಮರ್ಜೆನ್ಸಿ ಗ್ಲ್ಯಾಂಡ್ ಅಂತ ಸಿಂಪಲ್ ಆಗಿ, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು ಅಂತ ಕೇಳೋದ್ರ ಬದಲು ಸುತ್ತಿ ಬಳಸಿ ಕೇಳ್ತಾ ಇದ್ದಾನೆ. ಅಥವಾ 3F ಹಾರ್ಮೋನ್ ಅಂತ ಕೇಳ್ತೀವಿ ನಾವು ಇದಕ್ಕೆ. 3F ಹಾರ್ಮೋನ್. 3F ಅಂತಂದ್ರೆ ಹೇಳಿದೀನಿ ನಿಮಗೆ, ಫಿಯರ್, ಫೈಟ್ ಆರ್ ಫ್ಲೈಟ್. ಓಕೆನಾ? ನೋಡಿದ ತಕ್ಷಣ ನಿಮಗೆ ಭಯ ಆಗುತ್ತೆ, ಭಯ ಆದ ತಕ್ಷಣ ನೀವು ಇದನ್ನ ಫೈಟ್ ಮಾಡ್ತೀರಾ, ಫೈಟ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಓಡೋಗ್ತೀರಾ. ಅರ್ಥ ಆಯ್ತಾ? ಅದಕ್ಕೆ 3F ಹಾರ್ಮೋನ್ ಅಂತ ಕರೀತಾರೆ. ಅದಕ್ಕೆ ಯಾವ್ದಕ್ಕಂದ್ರೆ ನಿಮ್ಮ ಅಡ್ರಿನಲಿನ್ ಇದೆಯಾ ಇಲ್ಲೇ? ಎಸ್, ಇದೆಯಲ್ಲ. ಇನ್ಸುಲಿನ್ ಅಲ್ಲ, ಟೆಸ್ಟೋಸ್ಟಿರಾನ್ ಅಲ್ಲ, ಇನ್ನು ಥೈರಾಕ್ಸಿನ್ ಅಲ್ಲ, ಅಡ್ರಿನಲಿನ್ ಇಸ್ ದ ರೈಟ್ ಆನ್ಸರ್. ಓಕೆ, ಅಡ್ರಿನಲಿನ್ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಇನ್ನೊಂದು ಹೆಸರಿದೆ, ಬಹಳ ಇಂಪಾರ್ಟೆಂಟ್, ಎಪಿನೆಫ್ರೈನ್ ಅಂತ ಕರೀತಾರೆ. ಎಪಿನೆಫ್ರೈನ್ ಈಸ್ ನಥಿಂಗ್ ಬಟ್ ಅಡ್ರಿನಲ್. ಎಲ್ಲಿರ್ತದೆ ಅಡ್ರಿನಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಅಡ್ರಿನಲ್ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಇಟ್ ವಿಲ್ ಪ್ರೆಸೆಂಟ್ ಆನ್ ದ ಟಾಪ್ ಆಫ್ ದ ಎವ್ರಿ ಕಿಡ್ನಿ, ಈಚ್ ಕಿಡ್ನಿ. ನಿಮ್ಗೆ 2 ಕಿಡ್ನಿ ಇರ್ತವೆ, 2 ಕಿಡ್ನಿ ಮೇಲೆ ಟೊಪ್ಪಿಗೆ ಶೇಪದಲ್ಲಿ ಏನಪ್ಪಾ ಅಂದ್ರೆ ಈ ಅಡ್ರಿನಲ್ ಗ್ಲ್ಯಾಂಡ್ ಇರ್ತದೆ. ನಿಮ್ಗೆ ಗೊತ್ತಿರತಕ್ಕಂಥ ವಿಚಾರ. ಎಸ್, ನೆಕ್ಸ್ಟ್ ಮುಂದೆ ಹೋಗೋಣ. 2ನೇ ಕ್ವಶನ್ ನೋಡಿ. 2ನೇ ಕ್ವಶನ್ ಏನಿದೆ? ಇದು ಬಹಳ ಇಂಪಾರ್ಟೆಂಟ್. ರಾಕೆಟ್ ಚಲನೆ ಮುಖ್ಯವಾಗಿ ಇದನ್ನು ಆಧರಿಸಿದೆ. ಅಂದ್ರೆ ರಾಕೆಟ್ ಚಲನೆ ಏನು, ನಿಮಗೆ ಉಪಗ್ರಹಗಳು ಉಡಾವಣೆ ಮಾಡ್ತಾರಲ್ಲ, ಯಾವುದರ ಆಧಾರದ ಮೇಲೆ? ನ್ಯೂಟನಿನ ಯಾವ ನಿಯಮ? ನ್ಯೂಟನಿನ 1ನೇ ನಿಯಮ, ನ್ಯೂಟನಿನ 2ನೇ ನಿಯಮ, ನ್ಯೂಟನ್ನ 3ನೇ ನಿಯಮ, ನ್ಯೂಟನ್ 4ನೇ ನಿಯಮ ಇಲ್ಲವೇ ಇಲ್ಲ. ನೀವ್ ಯಾರನ್ನ ಕೊಡ್ತೀರಿ ನೋಡ್ರಿ. ನ್ಯೂಟನ್ ಕೊಟ್ಟಿರ್ತಕ್ಕಂಥವೇ 3 ನಿಯಮ, ಹೌದಲ್ಲ? ಇನ್ನ 4ನೇ ನಿಯಮ ಇಲ್ಲ. 1ನೇ ನಿಯಮ ನಿಮ್ಗೆ ಗೊತ್ತು, ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಯಾವಾಗಲೂ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥದ್ದು ಲಾ ಆಫ್ ಇನರ್ಸಿಯಾ, ಜಡತ್ವದ ನಿಯಮ. ಓಕೆನಾ? 2ನೇ ನಿಯಮ ನಿಮಗೆ ಬಹಳ ಇಂಪಾರ್ಟೆಂಟ್. F ಈಸ್ ಈಕ್ವಲ್ ಟು ನಿಮಗೆ E ಈಸ್ ಈಕ್ವಲ್ ಟು mc². ಓಕೆನಾ? mc². ಓಕೆ ಅಲ್ಲ, ಅದು ಐನ್ಸ್ಟೈನ್. ನಿಮ್ಗೆ ಏನಪ್ಪ ಅಂದ್ರೆ F ಈಸ್ ಈಕ್ವಲ್ ಟು ma, F ಈಸ್ ಈಕ್ವಲ್ ಟು m into a. ಓಕೆನಾ? ಫೋರ್ಸ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಿಮಗೆ ಮಾಸ್ ಅಂಡ್ ಎಕ್ಸಿಲರೇಷನ್. F ಈಸ್ ಈಕ್ವಲ್ ಟು ma. ಅಂದ್ರೆ ಫೋರ್ಸ್ ಅಂತಂದ್ರೆ ನಿಮ್ಮ ರಾಶಿ ಮತ್ತೆ ಅದರ ಒಂದು ವೇಗೋತ್ಕರ್ಷ, ಅದರ ಮೇಲೆ ನಿಮ್ಮ ಫೋರ್ಸ್ ಇರ್ತದೆ. ಓಕೆನಾ? ಎಸ್. ಇನ್ನು 3ನೇ ನಿಯಮ ಯಾವಾಗಲೂ ನಿಮಗೆ ಏನಂದ್ರೆ ಫಾರ್ ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಅಂದ್ರೆ ಅದಕ್ಕೆ ಎಕ್ಸಾಕ್ಟ್ ಏನಪ್ಪಾ ಅಂದ್ರೆ ಎವ್ರಿ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್, ಅಪೋಸಿಟ್ ರಿಯಾಕ್ಷನ್. ಇವು 3ಕ್ಕೂ 3 ಇಷ್ಟೇ ಟರ್ಮ್ಗಳು ಗೊತ್ತಿರ್ಬೇಕು ನಿಮಗೆ, ಬಹಳ ಇಂಪಾರ್ಟೆಂಟ್.
ಅರ್ಥ ಆಯ್ತಾ? ಫಸ್ಟ್ ಇಷ್ಟು ಗೊತ್ತಿರ್ಬೇಕು. ಏನಪ್ಪ ಅಂದ್ರೆ ಲಾ ಆಫ್ ಇನರ್ಸಿಯಾ ಮೊದಲನೇ ನಿಯಮ. ಅಂದ್ರೆ ಎಕ್ಸಾಂಪಲ್, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಬಸ್ ಬ್ರೇಕ್ ಆದ ತಕ್ಷಣ ಜನ ಮುಂದೆ ಬೀಳ್ತಾರೆ, ಅಂದ್ರೆ ಸ್ವಲ್ಪ ಮುಂದೆ ಹಿಂಗ್ ಬಾಗ್ತಾರೆ. ಯಾಕೆ? ಲಾ ಆಫ್ ಇನರ್ಸಿಯಾ. ಅರ್ಥ ಆಯ್ತಾ? ಲಾ ಆಫ್ ಇನರ್ಸಿಯಾ ಆಫ್ ಪ್ರಯಾಣಿಕರ ಇನರ್ಸಿಯಾ, ಮತ್ತೆ ಬಸ್ಸಿನ ಎನರ್ಸಿಯಾ ಅಲ್ಲ, ಹಂಗೂ ಕೇಳ್ಯಾರ ನಿಮಗೆ. ಇನ್ನು ಎರಡನೇದು ಎಫ್ ಫೋರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಮಾಸ್ ಇಂಟು ಎಕ್ಸಲರೇಷನ್, ಮಾಸ್. ಓಕೆ, ಇನ್ನ ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಈ ಮೂರಕ್ಕೂ ಮೂರು ಇಷ್ಟೇ ಗೊತ್ತಿರ್ಬೇಕು ಸಿಂಪಲ್ ಆಗಿ. ಅರ್ಥ ಆಯ್ತಾ? ಎಷ್ಟನೇ ಇದಕ್ಕೆ ನೋಡ್ರಿ, ಇದೆ ರಾಕೆಟಿಂಗ್ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಅಷ್ಟೇ ಪ್ರಮಾಣದಲ್ಲಿ ಕೆಳಗಡೆ ಅದೇನಪ್ಪ ಅಂದ್ರೆ ಬೆಂಕಿ ಬಿಟ್ಟಿರ್ತದೆ. ಅಷ್ಟೇ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಈ ಕೆಳಗಡೆ ಹಿಂಗ್ ಹಿಂಗ್ ಒತ್ತಿದಾಗಲೇ ಹಿಂಗ್ ಮುಂದಕ್ಕೆ ಹೋಗ್ತಾನೆ. ಬೇಡಪ್ಪ, ಇನ್ನೂ ಸಿಂಪಲ್, ಇನ್ನೂ ಬಹಳ ಸಿಂಪಲ್. ಈಜುಗಾರನು ಈಜುತ್ತಾ ಇದ್ದಾನೆ ಅಂತಂದ್ರೆ ಇಲ್ಲೇ ನ್ಯೂಟನ್ನಿನ ಯಾವ ನಿಯಮ ಅಪ್ಲೈ ಆಗ್ತದೆ? ಸಿಂಪಲ್ ನೋಡ್ರಿ, ಹೆಂಗಿದೆ ಚೆನ್ನಾಗಿ. ಈಜುಗಾರ ಅಥವಾ ನಿಮ್ಗೇನಪ್ಪ ಅಂದ್ರೆ ಸ್ವಿಮ್ಮರ್ ಏನಪ್ಪ ಅಂದ್ರೆ ಬಟರ್ಫ್ಲೈ ಸ್ವಿಮ್ಮರ್ ಏನೋ ಮಾಡ್ತಾನಲ್ಲ, ಹಿಂಗೆಲ್ಲ ಸ್ವಿಮ್ ಮಾಡ್ತಾ ಇದ್ದಾನೆ ಅಂತಂದ್ರೆ ನಿಮಗೆ ನ್ಯೂಟನ್ನಿನ ನಿಯಮ ಯಾವ ನಿಯಮ ಅಪ್ಲೈ ಆಗುತ್ತೆ? ಇದು ಪ್ರಾಕ್ಟಿಕಲ್ ನಿಮಗೆ ಡೇ ಟು ಡೇ ಲೈಫ್ ಅಲ್ಲಿ. ನೋಡ್ರಿ, ಆ ಸ್ವಿಮ್ಮರ್ ಬಿಡ್ರಿ ಹೋಗ್ಲಿಕ್ಕೆ, ನೀವು ಈಜ್ ಮಾಡ್ತಿರಲ್ಲ, ನೀವು ಈಜಾಡ್ಬೇಕಂದ್ರೆ ನೋಡ್ರಿ, ನೀರನ್ನ ನೀವೇನ್ ಮಾಡ್ತೀರಾ? ಹಿಂಗ್ ಮಾಡಿ ಹಿಂಗ್ ತಳ್ತೀರಾ, ಕಾಲ್ ಹೊಡಿತೀರಾ, ಆಮೇಲೆ ಬೇರೆ. ಅರ್ಥ ಆಯ್ತಾ? ಕಾಲ್ ಸುಮ್ಮನೆ ಏನಪ್ಪ ಅಂದ್ರೆ ಅದು ಆ ಮೀನ್ ಹೆಂಗ ಸುಮ್ಮನೆ ಬಾಲ್ ಅಲ್ಲಾಡ್ತದಲ್ಲ ಹಂಗಿದ್ದಂಗೆ ಅಷ್ಟೇ, ಬ್ಯಾಲೆನ್ಸ್ಗೋಸ್ಕರ ಕಾಲ್ ಹೊಡಿತೀರಿ. ಕಾಲ್ ಹೊಡೆದಿಲ್ಲಪ್ಪ ಅಂದ್ರೆ ಮೇನ್ ಬರೀ ಕಾಲ್ ಹೊಡ್ಕೊಂಡು ನೀವು ಕೈ ಹಿಂಗೆ ನೀರು ತಳ್ಳಿ ಅಂದ್ರೆ ಹೋಗಲ್ಲ. ನೀವು ಮೇನ್ ಇಂಪಾರ್ಟೆಂಟ್, ನೀವು ಎರಡೂ ಕೈಯಿಂದ ಹಿಂಗ್ ನೀರನ್ನ ನೀವು ಹಿಂದೆ ತಳ್ಳಬೇಕು, ನೀವು ಮುಂದೆ ಹೋಗ್ತೀರಾ. ನೀರನ್ನ ಮತ್ತೆ ಹಿಂದೆ ತಳ್ಳಬೇಕು, ಮತ್ತೆ ನೀವು ಮುಂದೆ ಹೋಗ್ತೀರಾ. ನೀವು ಎಷ್ಟು ಫೋರ್ಸ್ ಹಾಕಿ ನೀರನ್ನ ಹಿಂದೆ ತಳ್ತೀರೋ ಅಷ್ಟೇ ಫೋರ್ಸ್ ನಿಂದ ನೀವು ಮುಂದೆ ಹೋಗ್ತೀರಾ. ಅಥವಾ ಅಷ್ಟು ಬೇಡ, ನಾವಿಕನು ತನ್ನ ಒಂದು ಹಡಗನ್ನು ಹುಟ್ಟು ಹಾಕ್ತಾ ಇದ್ದಾನೆ. ಹುಟ್ಟು ಹಾಕೋದಿದೆಯಲ್ಲ, ಆ ಹುಟ್ಟು ಹಾಕೋದು ಏನಪ್ಪಾ ಅಂದ್ರೆ ಅದು ಕೂಡ ನ್ಯೂಟನ್ನಿನ ಮೂರನೇ ನಿಯಮ. ಇವೆಲ್ಲ ಪ್ರಾಕ್ಟಿಕಲ್, ನಿಮ್ಗೆ ಹೆಂಗ್ ಕೇಳಿದ್ರು ಕೂಡ. ನೋಡ್ರಿ, ನಾವಿಕ ಎಷ್ಟು ಹುಟ್ಟು ಹಿಂಗ್ ಆಗ್ತಾ ಇರ್ತಾನೆ ಅಷ್ಟು ಅದೇನಪ್ಪ ಅಂದ್ರೆ ಮುಂದೆ ಹೋಗ್ತಾ ಇರ್ತಾರೆ ದೋಣಿ. ಅರ್ಥ ಆಯ್ತಾ? ನಾವಿಕ ಎಷ್ಟು ಹಿಂಗೇನಪ್ಪ ಅಂದ್ರೆ ಹುಟ್ಟು ಹಿಂಗ್ ಎಷ್ಟು ಹುಟ್ಟಾಗ್ತಾನೆ, ಎಷ್ಟು ಫೋರ್ಸ್ ಅಷ್ಟು ಮುಂದೆ ಹೋಗ್ತಾನೆ. ಇದೆಲ್ಲ ನ್ಯೂಟನ್ನಿನ ಮೂರನೇ ನಿಯಮ. ಅಷ್ಟೇ ಅಲ್ಲದೆ ನೀವು ಬುಲೆಟ್, ಪಿಸ್ತೂಲ್ ಹಿಂಗೇನಪ್ಪ ಅಂದ್ರೆ ನೀವು ಅದಕ್ಕೆ ನಾವೆಲ್ಲ ಫೈರ್ ಮಾಡ್ಬೇಕಾದಾಗ ನಿಮ್ಗೆ ಅಂದ್ರೆ ನಾವು ಅಷ್ಟೇ ಅಂತಲ್ಲ, ನೀವೇನು ಈಗ ಡಿಪಾರ್ಟ್ಮೆಂಟ್ಗೆ ಬರ್ತೀರಾ, ಇನ್ನೇನು ಬಂದ ತಕ್ಷಣ ನಿಮ್ಗೆ ಏನಪ್ಪ ಅಂದ್ರೆ ಟ್ರೈನಿಂಗ್ ಅಲ್ಲಿ ನಿಮಗೆ ಪಿಸ್ತೂಲ್ ಕೊಡ್ತಾರೆ, SLR. ಅರ್ಥ ಆಯ್ತಾ? SLR ಮತ್ತೆ ಏನಪ್ಪ ಅಂದ್ರೆ 3.3 ಎಲ್ಲ ಕೊಡ್ತಾರೆ. ಅವು ಹಿಂಗ್ ಉದ್ದಿರ್ತಾವೆ. ಉದ್ದಕ್ಕಿರೋದು ನಿಮ್ಗೆ ಏನಪ್ಪ ಅಂದ್ರೆ ಹಿಂಗ್ ತಗೊಂಡ್ ಹಿಂಗೆ ಫೈರ್ ಮಾಡ್ಬೇಕಾದಾಗ ಸುಮ್ಮನೆ ಹಿಂಗ್ ಮಾಡಲ್ಲ, ಹಿಂಗ್ ಮಾಡಿದ್ರೆ ಹಿಂಗ್ ಹೊರಬಿಡ್ತದೆ ಹೋಗಿ ಅದು. ಅದಕ್ಕೆ ಕರೆಕ್ಟ್ ಆಗಿ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಇವೆರಡಕ್ಕೂ ಏನಪ್ಪ ಅಂದ್ರೆ ಇಲ್ಲಿ ಸ್ಪೇಸ್ ಇರ್ತದೆ. ಇದು ಕರೆಕ್ಟ್ ಆಗಿ ಹಿಂಗ್ ಇಟ್ಕೊಂಡು ಅಲ್ಲಾಡ್ಲಾರ್ದಂಗೆ ಹೊಡಿತೀರಿ. ಯಾಕಂದ್ರೆ ಹಿಂಗ್ ನೀವು ಎಷ್ಟು ಫೋರ್ಸ್ ಇಂದ ಹೋಗುತ್ತೆ ಅಷ್ಟೇ ಫೋರ್ಸ್ ವಾಪಸ್ ನಿಮ್ ಇದಕ್ಕೆ ಎದೆಗೆ ಅದು ತಾಗಿ ಬಂದು ಬಡಿತದೆ. ಅದಕ್ಕೆ ಅಲ್ಲಿ ಗ್ಯಾಪ್ ಬಿಟ್ಲಾರ್ದಂಗೆ ಅದು ಕರೆಕ್ಟ್ ಆಗಿ ಹಿಂಗೆ ಇಟ್ಕೊಂಡಿರ್ತೀರಾ. ಸೊ ಇದೆಲ್ಲ ಕೂಡ ನ್ಯೂಟನ್ನಿನ ಮೂರನೇ ನಿಯಮ, ನ್ಯೂಟನ್ನಿನ ಚಲನೆಯ ಮೂರನೇ ನಿಯಮ. ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಗೆ ಎಲ್ಲಾ ರೀತಿ ಪ್ರಾಕ್ಟಿಕಲ್ ಹೇಳಿದ್ದೀನಿ. ನಿಮಗೆ ಯಾವ್ಯಾವ ಹಿಂಗೇನ ಪ್ರಾಕ್ಟಿಕಲ್ ಕೇಳಲಪ್ಪ ಅಂದ್ರೆ ನೀವು ಅಪ್ಲೈ ಮಾಡಿ ಆನ್ಸರ್ ಮಾಡಿ. ಓಕೆನಾ? ಅದು ನ್ಯೂಟನ್ನಿನ ಮೂರನೇ ನಿಯಮ. ನೆಕ್ಸ್ಟ್, ಓಕೆ, ಓ ರಕ್ತದ ಗುಂಪಿನ ಒಬ್ಬ ವ್ಯಕ್ತಿಯು ಈ ರಕ್ತ ಗುಂಪಿನ ವ್ಯಕ್ತಿಗಳಿಂದ ರಕ್ತವನ್ನು ಪಡೆಯಬಹುದು. ಅಂದ್ರೆ ಯಾವುದರಿಂದ ರಕ್ತ ಪಡೆಯಬಹುದು ಅಂತ ಕೇಳಿದ್ದಾನೆ. ಓ ಆಲ್ವೇಸ್ ಯೂನಿವರ್ಸಲ್ ಡೋನರ್ ಅಂತಿರಲ್ಲ ಸರ್, ಮತ್ತೆ ಡೋನರ್ ಆದ್ರೆ ಪಾಪ ಅವನಿಗೇನೋ ತೊಂದರೆ ಆದ್ರೆ ಯಾರಿಂದ ಪಡಿತಾನೆ ರಕ್ತ? ಓ ಇರ್ತಕ್ಕಂಥ ಓ ರಕ್ತದ ಗುಂಪಿನ ಒಬ್ಬ ವ್ಯಕ್ತಿಯು ಈ ರಕ್ತದ ಗುಂಪಿನ ವ್ಯಕ್ತಿಗಳಿಂದ ರಕ್ತ ಪಡೆಯಬಹುದು. ಯಾವುದರಿಂದ? AB ಇಂದ ಪಡೆಯಕ್ಕಾಗದೆ ನೋಡಿ. ಓ ಮತ್ತು AB, ನೋ, AB ಇಂದ ಇಲ್ಲ. ಅರ್ಥ ಆಯ್ತಾ? ಇನ್ನ ABO ಇಲ್ಲ, ಇದು ಇಲ್ಲ, ಹಂಗಾಗಿ ಇದೂ ಅಲ್ಲ. AB ಮಾತ್ರ, ಇದಂತೂ ಅಲ್ವೇ ಅಲ್ಲ, ಡೆಡ್ಲಿ ಅಪೋಸಿಟ್. ಓ ಇಂದ ಮಾತ್ರ. ದಿಸ್ ಇಸ್ ದ ರೈಟ್ ಆನ್ಸರ್. ಬರೀ ಓದಿಂದ ಮಾತ್ರ ಪಡಿಬಹುದು. ಅರ್ಥ ಆಯ್ತಾ? ಬಟ್ ಕೊಡ್ಬೇಕಂದ್ರೆ ಎಲ್ಲರಿಗೂ ಕೊಡ್ತಾನೆ, ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಓಕೆನಾ? ಯೂನಿವರ್ಸಲ್ ಡೋನರ್ ಓ, ಯೂನಿವರ್ಸಲ್ ಡೋನರ್ ಓ ನೆಗೆಟಿವ್. ಯೂನಿವರ್ಸಲ್ ರಿಸಿಪಿಯಂಟ್ AB ಪಾಸಿಟಿವ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲ ಗೊತ್ತಿರಲಿ. ರೀಸೆಂಟ್ ಆಗಿ ನಿಮಗೆ ಡಿಸ್ಕವರಿ ಆಗಿರ್ತಕ್ಕಂಥ ಬ್ಲಡ್ EMM ನೆಗೆಟಿವ್. ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಇದನ್ನ ಕೇಳ್ತಾರೆ, ಗೊತ್ತಿರಲಿ. ಕಾರ್ಲ್ ಲ್ಯಾಂಡ್ಸ್ಟೈನರ್, ವಿಲಿಯಂ ಹಾರ್ವೆ ಇವರಿಬ್ಬರ ಬಗ್ಗೆನೂ ಗೊತ್ತಿರಬೇಕು. ನೆಕ್ಸ್ಟ್, ಮತ್ತೆ ವಿಟಮಿನ್ಸ್ ಬಂತು. ವಿಟಮಿನ್ಸ್ ಇಲ್ಲದೆ ಕ್ವಶನ್ ಪೇಪರ್ ಇರೋದಿಲ್ಲ. ಕೆಳಗಿನ ಯಾವ ಜೀವಸತ್ವವು ನಮ್ಮ ಚರ್ಮದಲ್ಲಿ ಸಂಯೋಜಿಸಲ್ಪಡುತ್ತದೆ? ಅಂದ್ರೆ ಚರ್ಮದಲ್ಲಿ ಉತ್ಪಾದನೆ ಆಗುತ್ತೆ ಅಂತ ಕೇಳ್ತದೆ. ಎಲ್ಲಿ ಉತ್ಪಾದನೆ ಆಗ್ತದೆ? ಚರ್ಮದಲ್ಲಿ. ಯಾವುದು? ಜೀವಸತ್ವ A, ಜೀವಸತ್ವ B, ಜೀವಸತ್ವ C, ಜೀವಸತ್ವ D ಅಂತ ಇದೆ. ಓಕೆನಾ? ಇಲ್ಲಿ ಹಾಕ್ಬೇಕಾದಾಗ ಬಹಳ ಹುಷಾರಿರ್ಬೇಕು. ಬಟ್ ABCD ಅಂತ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಗೊತ್ತು ಯಾವುದು? ಡಿ ಏನಪ್ಪಾ ಅಂದ್ರೆ
ಚರ್ಮದಲ್ಲಿ ಉತ್ಪಾದನೆ ಆಗ್ತದೆ. ಡಿ ಚರ್ಮದಲ್ಲಿ ಉತ್ಪಾದನೆ ಆಗ್ಬೇಕಂತಂದ್ರೆ ಚರ್ಮದ ಮೇಲೆ ಸೂರ್ಯನ ಬೆಳಕು ಬೀಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಸೂರ್ಯನ ಬೆಳಕು ಚರ್ಮದ ಮೇಲೆ ಬಿದ್ದಾಗಲೇ ಮತ್ತೆ ನೀವು ಶರ್ಟ್ ಹಾಕೊಂಡು ಹಿಂಗ್ ಹೋಗಿರಿ ಸರ್ ಬೀಳಲ್ಲ, ಇಲ್ಲ, ಒಟ್ಟಲ್ಲಿ ನೀವು ಶರ್ಟ್ ಹಾಕೊಂಡ್ರೆ ಏನು ಮಾಡ್ಕೊಟ್ರಿ, ಒಟ್ಟ ಸೂರ್ಯನ ಬೆಳಕಿಗೆ ಹೋದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ಶರ್ಟ್ನ ಒಳಗಡೆಯಿಂದ ಆದ್ರೂ ಕೂಡ ಏನಪ್ಪಾ ಅಂದ್ರೆ ನಿಮಗೆ ಚರ್ಮದ ಮೇಲೆ ಬೀಳ್ತದೆ. ಅರ್ಥ ಆಯ್ತಾ ಸರ್? ಚರ್ಮದ ಮೇಲೆ ಬೀಳ್ಲಿ ಅಂತ ಹೇಳಿ ಮತ್ತೆ ಸರ್ ಅಂಗಿ ತೆಗೆದು ಬನಿಯನ್ ತೆಗೆದು ಹಿಂಗೆ ಏನಪ್ಪಾ ಅಂದ್ರೆ ಈಗ ತೋರಿಸ್ತೀನಿ ಸರ್ ಜಿಂಬಾಡಿ ಟೈಪ್ ಅಂತ ನೀವೇನು ಹೋಗೋದ್ ಬೇಕಾಗಿಲ್ಲ. ಚರ್ಮದ ಮೇಲೆ ಅಂದ ತಕ್ಷಣ ತಡಿ ಶರ್ಟ್ ಐತಿ ತಡಿ ಶರ್ಟ್ ತೆಗಿಬೇಕು, ಚರ್ಮ ಅಷ್ಟೇ ಹಿಂಗ್ ಹೊಡ್ಬೇಕಂತಿಲ್ಲ. ಅರ್ಥ ಆಯ್ತಾ? ನೀವು ಹೊರಗಡೆ ಏನಪ್ಪಾ ಅಂದ್ರೆ ಎಳಿ ಬಿಸಿಲಲ್ಲಿ ಏನಪ್ಪಾ ಅಂದ್ರೆ ಸೂರ್ಯನ ಬಿಸಿಲಿಗೆ ತಿರುಗಾಡಿದ್ರೆ ಸಾಕು, ಆ ಸೂರ್ಯನ ಬಿಸಿಲು ಏನಪ್ಪಾ ಅಂದ್ರೆ ನಿಮ್ಮ ಮೈ ಮೇಲೆ ಬೀಳ್ಬೇಕು, ಚರ್ಮದ ಮೇಲೆ ಬೀಳ್ಬೇಕು. ಅವಾಗ ಏನಾಗ್ತದೆ ಅಂದ್ರೆ ಚರ್ಮದಲ್ಲಿ ಏನಂದ್ರೆ ನಿಮ್ಮ ವಿಟಮಿನ್ ಡಿ ಏನಂದ್ರೆ ಉತ್ಪಾದನೆ ಆಗುತ್ತೆ. ಈ ವಿಟಮಿನ್ ಡಿ ಚರ್ಮದಲ್ಲಿ ಉತ್ಪಾದನೆ ನೋಡಿ ಒಂದಕ್ಕೊಂದು ಹೆಂಗ್ ಲಿಂಕ್ ಇದೆ. ವಿಟಮಿನ್ ಡಿ ಚರ್ಮದಲ್ಲಿ ಉತ್ಪಾದನೆ ಆಗ್ಬೇಕಂತಂದ್ರೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕಿನಿಂದ ಚರ್ಮದ ಮೇಲೆ ಬಿದ್ದಾಗ ವಿಟಮಿನ್ ಡಿ ಉತ್ಪಾದನೆ ಆಗುತ್ತೆ. ವಿಟಮಿನ್ ಡಿ ಉತ್ಪಾದನೆ ಆದಾಗ ಆ ವಿಟಮಿನ್ ಡಿ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಂ ನಿಮ್ಮ ಮೂಳೆಗಳು ಅಬ್ಸಾರ್ಬ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡ್ತದೆ. ಅವಾಗ ನಿಮ್ಮ ಮೂಳೆಗಳು ಗಟ್ಟಿ ಆಗ್ತವೆ. ಇಲ್ಲಾಂದ್ರೆ ನೋಡ್ರಿ ನಿಮಗೆ ಅವು ಸಣ್ಣ ನೋಡಿರ್ತಾವಲ್ಲ ಕೈ ಕಾಲು ನೋವು ಅಂತಿರ್ತಾವ. ಯಾಕೆ ನೋವು ಅಂತಿರ್ತಾವ ಅಂದ್ರೆ ಅವಕ್ಕೆ ನೀವು ಹೊರಗಡೆ ಆಡಕ್ಕೆ ಬಿಡಲ್ಲ. ಹೊರಗಡೆ ಏನಪ್ಪಾ ಅಂದ್ರೆ ಸೂರ್ಯನ ಬೆಳಕಿಗೆ ಆಡಕ್ ಬಿಡಬೇಕು. ಆಡಕ್ಕೆ ಅಂದ್ರೆ ಆ ಕಡೆ ತಿರುಗಾಡಕ್ ಬಿಡ್ಬೇಕು. ಅವಾಗ ಏನಂದ್ರೆ ವಿಶೇಷವಾಗಿ ಮಕ್ಕಳಲ್ಲಿ ಯಾಕಂದ್ರೆ ವಯಸ್ಕರಾದಾಗ ಏನಪ್ಪಾ ಅಂದ್ರೆ ನಿಮಗೆ ಅಲ್ಲಿ ಈ ಮೂಳೆ ಅವಾಗಲೇ ಸ್ಟ್ರಾಂಗ್ ಆಗಿಬಿಟ್ಟಿರ್ತವೆ. ಬಟ್ ಮಕ್ಕಳಲ್ಲಿ ಆಗ ತಾನೇ ಇನ್ನೂ ಮೂಳೆ ಸ್ಟ್ರಾಂಗ್ ಆಗ್ತಾ ಇರ್ತವೆ. ಮೂಳೆ ಒಂದ್ ಸ್ಟ್ರಾಂಗ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಪರವಾಗಿಲ್ಲ. ಅದಕ್ಕೆ ವಯಸ್ಕರಲ್ಲಿ ಬಹಳ ಮೂಳೆ ನೋವು ಕಂಡು ಬರಲ್ಲ. ಬಟ್ ಮಕ್ಕಳಲ್ಲಿ ಯಾಕೆ ಕಾಲು ನೋವು ಅಂತಿರ್ತಾವೆ ಅಂದ್ರೆ ಅವು ಮೂಳೆ ಇನ್ನೂ ಬೆಳವಣಿಗೆ ಆಗ್ತಾ ಇರ್ತವೆ. ಆ ಬೆಳವಣಿಗೆ ಆಗ್ಬೇಕಾದಾಗ ಮೂಳೆ ಸ್ಟ್ರಾಂಗ್ ಆಗಬೇಕು. ಮೂಳೆ ಸ್ಟ್ರಾಂಗ್ ಆಗ್ಬೇಕಪ್ಪ ಅಂದ್ರೆ ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಂ ಬೇಕು ಅಂತಂದ್ರೆ ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ ಬೇಕು ಅಂತಂದ್ರೆ ಸೂರ್ಯನ ಬೆಳಕು ಬೇಕು. ಸೂರ್ಯನ ಬೆಳಕು ಬೇಕಂದ್ರೆ ನೀವು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಸ್ವಲ್ಪ ಮನೆ ಬಿಟ್ಟು ಹೊರಗೆ ಬರ್ರಿ. ಇಲ್ಲಾಂದ್ರೆ ಅಲ್ಲೇ ಮನ್ಯಾಗ ಕುಂತು ಏನಪ್ಪಾ ಅಂದ್ರೆ ಇದಾದ್ರೆ ಅವ್ ಮಕ್ಕಳಿಗೆಲ್ಲ ನಿಮಗೂ ಬೇಕು. ನೀವು ಏನಪ್ಪಾ ಸ್ವಲ್ಪ ಅವಾಗ ಸೂರ್ಯನ ಬೆಳಕು ಏನಪ್ಪಾ ಅಂದ್ರೆ ತಾಗುತ್ತಿರ್ಬೇಕು ಮೈಗೆ. ಅವಾಗ ಏನಪ್ಪಾ ಅಂದ್ರೆ ನಿಮಗೆ ಈ ವಿಟಮಿನ್ ಡಿ ಸಿಗುತ್ತೆ. ಓಕೆನಾ? ಅಲ್ಲಿ ಮೂಳೆ ಸ್ಟ್ರಾಂಗ್ ಆಗ್ತವೆ ವಿಟಮಿನ್ ಡಿ. ಇದಕ್ಕೆ ಈ ಕ್ಯಾಲ್ಸಿಯಂ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ. ಕ್ಯಾಲ್ಸಿಫೆರಾಲ್ ಇದಕ್ಕೆ ಹಾರ್ಮೋನ್ ತರ ಕೆಲಸ ಮಾಡೋದ್ರಿಂದ ಈ ವಿಟಮಿನ್ ಡಿಗೆ ಹಾರ್ಮೋನ್ ಅಂತ ಕರೀತಾರೆ. ಯಾವ ವಿಟಮಿನ್ ಹಾರ್ಮೋನ್ ಅಂತ ಕರಿಬಹುದು ಅಂದ್ರೆ ಇದೇ ವಿಟಮಿನ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. 5ನೇ ಕ್ವಶನ್ ನೋಡ್ರಿ. 5ನೇ ಕ್ವಶನ್ ಏನಿದೆ? ಯಾವ ನೈಟ್ರೋಜನಿನ ಆಕ್ಸೈಡ್ ಅನ್ನು ಅರವಳಿಕೆ ಔಷಧವಾಗಿ ಬಳಸಲಾಗುತ್ತದೆ? ಅರವಳಿಕೆ ಅಂದ್ರೆ ಅನಸ್ತೇಶಿಯಾ ಅಂತ ಅರ್ಥ. ಅನಸ್ತೇಶಿಯಾ ಅಂದ್ರೆ ಅನಸ್ಥೆಟಿಕ್. ನಿಮ್ಮ ಅರವಳಿಕೆ ಅಂದ್ರೆ ಮತ್ತು ಬರಂಗೆ ಮಾಡ್ತಾರಲ್ಲ. ಯಾವ್ದಾರು ಆಪರೇಷನ್ ಮಾಡ್ಬೇಕಂದ್ರೆ ಆಪರೇಷನ್ಗಿಂತ ಮುಂಚೆ ಫಸ್ಟಿಗೆ ಅನಸ್ತೇಶಿಯಾ ಕೊಟ್ಟೆ ಆಪರೇಷನ್ ಮಾಡ್ತಾರೆ. ಅಂದ್ರೆ ನಿಮಗೆ ಅರಿವು ಇರಲ್ಲ, ನಿಮ್ಮ ಪ್ರಜ್ಞೆ ಇರಲ್ಲ. ಇದ್ರಾಗ ಯಾವುದು ನೋಡ್ರಿ ಎಷ್ಟು ಕನ್ಫ್ಯೂಷನ್ ಮಾಡ್ಯಾನ. ಎಲ್ಲ ನೈಟ್ರಸ್ ಆಕ್ಸೈಡ್ ಅದ್ರಾಗ ನೈಟ್ರೋಜನ್ ಡೈಆಕ್ಸೈಡ್ ಅಂತ ಕೊಟ್ಟಾನ, ನೈಟ್ರಿಕ್ ಆಕ್ಸೈಡ್ ಅಂತ ಕೊಟ್ಟಾನ, ನೈಟ್ರಸ್ ಆಕ್ಸೈಡ್. ನೋಡಿ ನೈಟ್ರಿಕ್ ಆಕ್ಸೈಡ್ ಬೇರೆ, ನೈಟ್ರಸ್ ಆಕ್ಸೈಡ್ ಬೇರೆ. ಹಂಗಾಗಿ ಎರಡು ನೀವು ಕರೆಕ್ಟ್ ಆಗಿ ಓದ್ಬೇಡ್ರಿ. ನೈಟ್ರೋಜನ್ ಪೆಂಟಾಕ್ಸೈಡ್ ಬೇರೆ. ಹಾಗಾಗಿ ಆನ್ಸರ್ ಯಾವುದು ನಿಮಗೆ? ನೈಟ್ರಸ್ ಆಕ್ಸೈಡ್ ಅಥವಾ ಲಾಫಿಂಗ್ ಗ್ಯಾಸ್ ಅಂತಾನೂ ಕರೀತಾರೆ. ಅರ್ಥ ಆಯ್ತಾ? ಲಾಫಿಂಗ್ ಗ್ಯಾಸ್ ಅಥವಾ ನೋಡಿ ಲಾಫಿಂಗ್ ಗ್ಯಾಸ್ ಅಥವಾ ನಗಿಸುವ ಅನಿಲ ಅಂದ್ರೂ ಅಷ್ಟೇ, ನಿಮ್ಮ ನೈಟ್ರಸ್ ಆಕ್ಸೈಡ್ ಅಂತಂದ್ರು ಅಷ್ಟೇ. ಓಕೆ, ಇದಕ್ಕೆ ಬಹಳಷ್ಟು ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನೋಡ್ರಿ. ನೈಟ್ರಿಕ್ ಆಕ್ಸೈಡ್ NO, ನೈಟ್ರೋಜನ್ ಡೈಆಕ್ಸೈಡ್ NO2. ನೋಡ್ರಿ ಈ 2 ಇರೋದು ಈ ಕಡೆ ಬಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಆಗ್ತದೆ. ಅದೇ N ಗೆ 2 ಬಂದ್ರೆ O ಬಂದ್ರೆ ನೈಟ್ರಸ್ ಆಕ್ಸೈಡ್ ಬರ್ತದೆ. ಅಥವಾ ಯಾವುದು 2 ಇಲ್ಲ, ಬರೀ ಸಿಂಗಲ್ 1 ಇದ್ರೆ ನೈಟ್ರೋಜನ್ ಆಕ್ಸೈಡ್. ಇದು ನೈಟ್ರೋಜನ್, ಇದು ಆಕ್ಸೈಡ್. ಅರ್ಥ ಆಯ್ತಾ? ಎಸ್, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು 6ನೇ ಕ್ವಶನ್ ಭಾರಿ ಪ್ರಾಕ್ಟಿಕಲ್ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರು ಆನ್ಸರ್ ಮಾಡ್ತೀರಿ ನೋಡಮ್ಮ. ಯಾಕಂದ್ರೆ ನೀವು ಗಾಡಿ ತಂದು ಹೋಗ್ತಿರ್ತೀರಿ. ಈ ಕಡೆ ಎಲ್ಲಪ್ಪ ಅಂದ್ರೆ ಈ ಮಲ್ನಾಡ್ ಸೈಡ್ ಅಥವಾ ಏನಪ್ಪಾ ಅಂದ್ರೆ ನಿಮಗೆ ಈ ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾದಾಗ ಏನಪ್ಪಾ ಅಂದ್ರೆ ಮಂಜು ಅಥವಾ ಏನಪ್ಪಾ ಅಂದ್ರೆ ಫಾಗ್ ಅಂತಕ್ಕಂಥದ್ದು ಫುಲ್ಲು ನಿಮ್ಗೆ ಆವರಿಸ್ಕೊಂಡ್ಬಿಡ್ತದೆ. ಅರ್ಥ ಆಯ್ತಾ? ಈ ಕೊಡಚಾದ್ರಿ ಆಗಿರ್ಲಿ ಅಥವಾ ಏನಪ್ಪಾ ಕೆಮ್ಮಣ್ಗುಂಡಿ ಆಗಿರ್ಲಿ. ಅರ್ಥ ಆಯ್ತಾ? ಅಥವಾ ನಿಮಗೆ ಈ ಬೇರೆ ಕಡೆ ಹೋಗ್ಬೇಕಾದಾಗ ನಿಮಗೆ ಫುಲ್ ಆವರಿಸ್ಕೊಂಡ್ಬಿಡ್ತದೆ ಮಂಜು, ನಿಮಗೆ ದಾರಿನೇ ಕಾಣೋದಿಲ್ಲ. ಆ ಮಂಜು ಆವರಿಸ್ಕೊಂಡಾಗ ನಿಮಗೆ ಹಗಲೊತ್ತಿದ್ರು ಕೂಡ ಬೆಳಕಿನಾಗ ನಿಮಗೆ ದಾರಿ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ನೋಡಿ? ಎಷ್ಟೋ ಆಕ್ಸಿಡೆಂಟ್ ಆಗಿಬಿಡ್ತವೆ. ಸ್ವಲ್ಪ ಜನ ಏನಪ್ಪ ಅಂದ್ರೆ ಫುಲ್ ಅದು ಹೋಗುತ್ತಾ ನಿಂತ್ಕೊಂಡ್ಬಿಡ್ತಾರೆ. ಬೆಸ್ಟ್ ಅದು ನಿಂತ್ಕೊಂಡ್ಬಿಡ್ಬೇಕು ಸ್ವಲ್ಪ. ಯಾಕಂದ್ರೆ ಕಾಣೋದೇ ಇಲ್ಲ, ಮುಂದೆ ಆಕ್ಸಿಡೆಂಟ್ ಆಗೋ ಬಹಳ ಚಾನ್ಸಸ್ ಇರ್ತವೆ. ಮೊದಲೇ ಘಾಟ್ ಸೆಕ್ಷನ್ ಇರ್ತದೆ. ಅರ್ಥ ಆಯ್ತಾ? ಒನ್ ವೇದಾಗ ಇರ್ತಾವೆ ಕೆಲವೊಂದು.
ಅಥವಾ ಟೂ ವೇ ಇರ್ತಾವ, ಒಂದ್ರಾಗೆ ಒನ್ ವೇ ಇದ್ರೆ ಪರವಾಗಿಲ್ಲ. ಟೂ ವೇ ಇದ್ದಾಗ ಏನಪ್ಪ ಅಂದ್ರೆ ಆ ಕಡೆ ಬರ್ತಕ್ಕಂಥ ವೆಹಿಕಲ್ ಗೊತ್ತೇ ಆಗಲ್ಲ, ಯಾಕಂದ್ರೆ ಮಂಜಿರ್ತದೆ. ಮಂಜಿದ್ದಾಗ ನಮಗೆ ಯಾಕೆ ಕಾಣೋದಿಲ್ಲ ಅಂತ ಕ್ವಶನ್ ನೋಡಿ, ಎಷ್ಟು ಚೆನ್ನಾಗಿದೆ. ಮಂಜಿನ ಮೂಲಕ ನೋಡಲು ಏಕೆ ಕಷ್ಟವಾಗುತ್ತದೆ ಅಂದ್ರೆ, ಕಾಣಲ್ಲ ಅಂದ್ರೆ ಕಾಣುತ್ತೆ, ಬಹಳ ಕಷ್ಟ ಆಗುತ್ತೆ, ಕಷ್ಟದಿಂದ ನೋಡ್ಬೋದು. ಯಾಕೆ ಅಂದ್ರೆ ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳು ಸಂಪೂರ್ಣ ಆಂತರಿಕ ಪ್ರತಿಬಿಂಬದಿಂದ ಬಳಲುತ್ತವೆ. ಹೌದಾ? ಬಿ, ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳು ಚದುರುತ್ತವೆ ಅಂತ. ಸಿ, ಮಂಜಿನ ಹನಿಗಳಿಂದ ಬೆಳಕಿನ ಕಿರಣಗಳನ್ನು ಹೀರುವುದರಿಂದ ಮಂಜಿನ ಕಿರಣ ಬೆಳಕಿ ಮಂಜು ಏನ್ ಮಾಡ್ತಾವ ಅಂದ್ರೆ ಬೆಳಕಿನ ಕಿರಣಗಳು ಹೀರ್ಕೊಂಡ್ಬಿಡ್ತಾವಂತೆ, ಹಂಗಾಗಿ ಕಾಣೋದಿಲ್ಲಂತೆ. ಡಿ, ಮಂಜಿನ ವಕ್ರೀಕರಣ ಸೂಚ್ಯಾಂಕ ಅತ್ಯಂತ ಹೆಚ್ಚಾಗಿರುವುದರಿಂದ ಅಂತ. ಯಾವ್ದು ಆನ್ಸರ್ ನಿಮ್ಗೆ ಗೊತ್ತು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಳಕಿನ ಚದುರುವಿಕೆ, ಅಲ್ಲಿ ಬಿದ್ದಿರ್ತಕ್ಕಂಥ ಬೆಳಕು ಚದುರಿ ಬೇರೆ ಕಡೆ ಹೋಗ್ಬಿಡ್ತದೆ, ಹಂಗಾಗಿ ನಮಗೆ ಮುಂದಿರ್ತಕ್ಕಂಥ ಒಂದು ಆಬ್ಜೆಕ್ಟ್ ಕಾಣೋದಿಲ್ಲ. ಅರ್ಥ ಆಯ್ತಾ? ಸೇಮ್ ಫೆನಾಮಿನ ಅಷ್ಟೇ. ಸೇಮ್ ಫೆನಾಮಿನ ಸಿಕ್ಕಾಪಟ್ಟೆ ಧೂಳು ಆಯ್ತಂತ ಕೊಡ್ರಿ, ಧೂಳು ಆಯ್ತಂದ್ರೆ ಕೂಡ ನಿಮಗೆ ಏನಂದ್ರೆ ಮುಂದಿರ್ತಕ್ಕಂಥದ್ದು ಆಬ್ಜೆಕ್ಟ್ ಕಾಣಲ್ಲ. ಯಾಕೆ? ನಿಮಗೆ ಧೂಳಿನ ಕಣಗಳೇನಪ್ಪ ಅಂದ್ರೆ ಆ ಬಂದಿರ್ತಕ್ಕಂಥ ಬೆಳಕಿಗೆ ಚದುರಿಸುತ್ತೆ, ಹಾಗಾಗಿ ಬೇರೆ ಕಡೆ ಹೋಗುತ್ತೆ. ಧೂಳಾಗ್ಲಿ ಹೊಗೆ ಆಗಿರ್ಲಿ, ಹೊಗೆ ಕೂಡ ನಿಮಗೆ ಕಾಣಿಸಲ್ಲ. ಹೊಗೆ ಬಂದ್ರು ನಿಮ್ಗೆ ಏನಪ್ಪ ಅಂದ್ರೆ ಅದು ಬೆಳಕು ಚದುರುತ್ತೆ. ಅರ್ಥ ಆಯ್ತಾ? ಬೆಳಕು ಚದುರಿತ ಅಂದ್ರೆ ನಿಮಗೆ ಕಾಣೋದಿಲ್ಲ. ಸೊ ಬೆಳಕಿನ ಚದುರುವಿಕೆ ನಿಮಗೆ ಇದಕ್ಕೆ ಕಾರಣ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಕಡೆ ಸಮೀಪ ಇರ್ತಕ್ಕಂಥ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ, ಮುಂದೆ ಬರ್ತಕ್ಕಂಥ ಇಲ್ಲಿ ಯಾವ ಕಾಣ್ತಾ ಇಲ್ಲ, ಬರೀ ಏನೋ ಲೈಟ್ ಅಷ್ಟೇ ಕಾಣಕತ್ತಾವ, ಸ್ವಲ್ಪ ಅದು ಬ್ಲರ್ ಆಗಿ ಕಾಣಕತ್ತಾವ. ಬಟ್ ಈ ಕಡೆ ಏನು ಕಾಣ್ತಾ ಇಲ್ಲ ಅಂತಂದ್ರೆ ಆ ಕಾರು ಅಥವಾ ಆ ವಾಹನದ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ನನ್ನ ತನಕ ಬರಬೇಕು ಅಂತಂದ್ರೆ ನನ್ನ ಮತ್ತೆ ಆ ವಾಹನ ಮಧ್ಯದಲ್ಲಿ ಇರ್ತಕ್ಕಂತಹ ಮಂಜಿನ ಹನಿಗಳಿದಾವಲ್ಲ, ಆ ವಾಹನ ಮೇಲೆ ಬಿದ್ದಿರ್ತಕ್ಕಂಥ ಬೆಳಕು ನನ್ನ ಕಡೆ ಬರಬೇಕಾದಾಗ ಅಲ್ಲಿ ನಡುವೆ ಇರ್ತಕ್ಕಂಥ ಮಂಜಿನ ಹನಿಗಳ ಮೇಲೆ ಬಿದ್ದು ಸ್ಕ್ಯಾಟ್ರಿಂಗ್ ಆಗಿ ಚದರಿ ಹೋಗ್ತಾ ಇದಾವೆ, ಹಂಗಾಗಿ ನನ್ನ ಕಣ್ಣಿನ ತನಕ ಅವು ಕಾಣ್ತಾ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ಅವಾಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್. ನ್ಯೂ ಸ್ಟಾರ್ ಎಂಬ ಸ್ಪಸ್ ಆಧಾರಿತ ಅಂದ್ರೆ ಸ್ವಸ್ ಅಲ್ಲ ಸ್ಪೇಸ್, ಅದು ಸ್ಪೇಸ್ ಆಧಾರಿತ ಎಕ್ಸ್ ಕಿರಣ ದೂರದರ್ಶಕ ಅಂದ್ರೆ ಎಕ್ಸ್ರೇ ಟೆಲಿಸ್ಕೋಪ್ ಯಾವ ಅಧ್ಯಯನಕ್ಕೆ ಬಳಸುತ್ತಾರೆ? ಕಾಮೆಟ್ಸಾ ಅಥವಾ ಕ್ಷುದ್ರಗಳ ಗ್ರಹಗಳ ಅಥವಾ ಬ್ಲಾಕ್ ಹೋಲ್ಸ್ ಅಥವಾ ನಿಮಗೆ ಡ್ವಾರ್ಫ್ ಗ್ರಹಗಳು? ಅಂದ್ರೆ ಬ್ಲಾಕ್ ಹೋಲ್ಸ್ ಅಂದ್ರೆ ಕಪ್ಪು ರಂಧ್ರ ಇದೆಯಲ್ಲ, ಕಪ್ಪು ರಂಧ್ರಕ್ಕೆ ಸ್ಟಡಿ ಮಾಡೋದಕ್ಕೆ ನಾವು ನ್ಯೂ ಸ್ಟಾರ್ ಅಂತಕ್ಕಂಥ ಒಂದು ಟೆಲಿಸ್ಕೋಪ್ ಅನ್ನ ಬಳಸ್ತೀವಿ. ಇದು ಗೊತ್ತಿರತಕ್ಕಂಥ ವಿಚಾರ. ಇನ್ ನೆಕ್ಸ್ಟ್ 8ನೇ ಕ್ವಶನ್, ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಭೂಮಿಯ ಭೂಕಂಪದ ಅಲೆಗಳು ಈ ಕೆಳಗಿನ ಯಾವುದರಲ್ಲಿ ಅತಿ ವೇಗವಾಗಿ ಸಂಚರಿಸುತ್ತವೆ? ಅತಿ ವೇಗವಾಗಿ ಸಂಚರಿಸುತ್ತವೆ. ಒಂಥರ ನಿಮಗೆ ಭೂಮಿಯ ಭೂಕಂಪನ ಅಲೆಗಳು ಮತ್ತೆ ಈ ಶಬ್ದ ಅಲೆಗಳು ಎರಡು ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ಹೋಗ್ಬೇಕಂದ್ರೆ ನಿಮಗೆ ಮಾಧ್ಯಮ ಬೇಕು, ಮಾಧ್ಯಮ. ಸೊ ಹಾಗಾದ್ರೆ ಮಾಧ್ಯಮ ಇರ್ತಕ್ಕಂಥವು ನಿಮಗೆ ಶಬ್ದ ಅಲೆಗಳು ಯಾವ್ದ್ರಲ್ಲಿ ಜಾಸ್ತಿ, ಯಾವುದು ಘನ ಆಗಿರ್ತದೆ ಅದರಲ್ಲಿ ಜಾಸ್ತಿ ಇರ್ತದೆ. ಹೌದಾ? ಇದರಲ್ಲಿ ಕೆಲವೊಂದು ಆನ್ಸರ್ ನಿಮಗೆ ಕೊಟ್ಟಿದ್ದಾರೆ. ಆನ್ಸರ್ ನಿಮಗೆ ನೀರಂತ ಕೊಟ್ಟಿದ್ದಾರೆ ಸ್ವಲ್ಪ ಕಡೆಯಲ್ಲಿ, ಬಟ್ ಅದಕ್ಕೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಅಥವಾ ನಿಮ್ಮ ಅಬ್ಜೆಕ್ಷನ್ಗಳಿದ್ರೆ ನೀವು ಹಾಕ್ಬೋದು. ಇದಕ್ಕೆ ಮಣ್ಣು ಇಸ್ ದ ರೈಟ್ ಆನ್ಸರ್. ಯಾಕೆಂತಂದ್ರೆ ಸಾಲಿಡ್ ಇದಕ್ಕಿಂತ ಇನ್ನ ಲಿಕ್ವಿಡ್ ಅಲ್ಲಿ ಲಿಕ್ವಿಡ್ ಆಮೇಲೆ ಗ್ಯಾಸ್ಗಿಂತ ಜಾಸ್ತಿ ಸಾಲಿಡ್ ಅಲ್ಲಿ ಸ್ಪೀಡ್ ಇರ್ತದೆ, ಸಾಲಿಡ್ಗಿಂತ ಜಾಸ್ತಿ ಸ್ಪೀಡ್ ಲಿಕ್ವಿಡ್, ಗ್ಯಾಸ್ಗಿಂತ ಜಾಸ್ತಿ ಲಿಕ್ವಿಡ್ ಅಲ್ಲಿ ಇರ್ತದೆ, ಲಿಕ್ವಿಡ್ಗಿಂತ ಜಾಸ್ತಿ ಸಾಲಿಡ್ ಅಲ್ಲಿ ಏನಪ್ಪಾ ಅಂದ್ರೆ ಭೂಕಂಪನ ಅಲೆಗಳ ಒಂದು ವೇಗ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇದು ನಿಮಗೆ ಲಿಕ್ವಿಡ್, ಇದು ಲಿಕ್ವಿಡ್, ಸೊ ಇದು ಸಾಲಿಡ್. ಹಾಗಾಗಿ ಮಣ್ಣಿನಲ್ಲಿ ನಿಮಗೆ ಬೇರೆ ಏನಾದರೂ ಅಬ್ಜೆಕ್ಷನ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ಹೇಳ್ಬಹುದು. ಓಕೆನಾ? ಆಯ್ತು. ಹಾಗಾದ್ರೆ ಭೂಕಂಪನ ಅಲೆಗಳು ಬಂದಾಗ ಈ ಭೂಕಂಪನ ಅಲೆಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡೋಣ. ನೋಡಿ, ಒಟ್ಟು ನಿಮಗೆ ಗೊತ್ತಿರತಕ್ಕಂತ ಈ ಭೂಕಂಪನ ಅಲೆಗಳು ಮೇನ್ ಟೈಪ್ಸ್ ಆಫ್ ಸೆಸ್ಮಿಕ್ ವೇವ್ಸ್. ಭೂಕಂಪನ ಅಲೆಗಳಿಗಿರ್ತಕ್ಕಂಥ ಹೆಸರು ಸೆಸ್ಮಿಕ್ ಅಲೆಗಳು ಅಂತ ಕರಿತೀವಿ. ಸೆಸ್ಮಿಕ್ ಅಲೆಗಳು ಅಂದ್ರೆ ಭೂಕಂಪನ ಅಲೆಗಳಿಗೆ ಸೆಸ್ಮಿಕ್ ಅಲೆಗಳು ಅಂತ ಕರಿತೀವಿ. ಈ ಭೂಕಂಪನ ಅಲೆಗಳು ಮೂಡತಕ್ಕಂಥ ಒಂದು ಗ್ರಾಫಿಗೆ ಸೆಸ್ಮೋಗ್ರಾಫ್ ಅಂತ ಕರಿತೀವಿ. ಸೆಸ್ಮೋಗ್ರಾಫ್. ಓಕೆ, ಸೆಸ್ಮೋಗ್ರಾಫ್. ಇದನ್ನ ಅಳಿತಕ್ಕಂಥ ಒಂದು ಸ್ಕೇಲಿಗೆ ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ. ಇವೆರಡು ವರ್ಡ್ ಬಹಳ ಇಂಪಾರ್ಟೆಂಟ್. ಯಾವುದು? ಸೆಸ್ಮೋಗ್ರಾಫ್ ಮತ್ತೆ ರಿಕ್ಟರ್ ಸ್ಕೇಲ್. ರಿಕ್ಟರ್ ಮಾನ. ಓಕೆನಾ? ಎರಡು ಭೂಕಂಪಕ್ಕೆ ಸಂಬಂಧಿಸಿದವೆ. ಭೂಕಂಪ
ಎರಡು ಕೂಡ ಭೂಕಂಪಕ್ಕೆ ಸಂಬಂಧಿಸಿವೆ, ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ನಿಮಗೆ ಪಿ ವೇವ್ಸ್ ಅಂದ್ರೆ ಪ್ರೈಮರಿ ವೇವ್ಸ್, ಎಸ್ ವೇವ್ಸ್ ಅಂದ್ರೆ ಸೆಕೆಂಡರಿ ವೇವ್ಸ್. ಓಕೆನಾ? ಪಿ ವೇವ್ಸ್ ಪ್ರೈಮರಿ, ಸೆಕೆಂಡರಿ ವೇವ್ಸ್, ಪ್ರೈಮರಿ ವೇವ್ಸ್ ಎರಡು ಏನಪ್ಪಾ ಅಂದ್ರೆ ಇವೆರಡಕ್ಕೂ ಸೇರಿ ನಾವು ಬಾಡಿ ವೇವ್ಸ್ ಅಂತ ಕರಿತೀವಿ. ಬಾಡಿ ವೇವ್ಸ್, ಬಾಡಿ ವೇವ್ಸ್ ಅಂದ್ರೆ ಆಂತರಿಕ ಅಲೆಗಳು ಅಂತ ಅರ್ಥ. ನೆಕ್ಸ್ಟ್ ಮೇಲ್ಮೈ ಅಲೆಗಳು ಅಥವಾ ಸರ್ಫೇಸ್ ವೇವ್ಸ್ಗೆ ಇವೆರಡು ಬರ್ತವೆ. ಯಾವ? ನಿಮ್ಮ ಲವ್ ವೇವ್ಸ್ ಮತ್ತೆ ರಿಲೇ ವೇವ್ಸ್ ಅಂದ್ರೆ ಎಲ್ ವೇವ್ಸ್ ಆಮೇಲೆ ಆರ್ ವೇವ್ಸ್ ಅಂತ ಹೇಳ್ತೀವಿ. ಓಕೆನಾ? ಇವೆರಡಕ್ಕೂ ನಾವೇನಂದ್ರೆ ಸರ್ಫೇಸ್ ವೇವ್ಸ್, ದೀಸ್ ಆರ್ ಬಾಡಿ ವೇವ್ಸ್. ಇವೆರಡು ಬಾಡಿ ವೇವ್ಸ್, ಇದೆರಡು ಸರ್ಫೇಸ್ ವೇವ್. ಓಕೆನಾ? ಇವುದಲ್ಲಿ ನಿಮಗೆ ಹೆಚ್ಚು ಧ್ವಂಸಕ ಅಥವಾ ಏನಪ್ಪ ಅಂದ್ರೆ ಹೆಚ್ಚು ಲಾಸ್ ಮಾಡ್ತಕ್ಕಂಥವು, ಹೆಚ್ಚು ಡೇಂಜರಸ್ ಯಾವ್ದು ಅಂದ್ರೆ ಇದೆ ಸರ್ಫೇಸ್ ವೇವ್. ಇಲ್ಲಿ ನೋಡ್ರಿ ಹೆಂಗ್ ಮಾಡಾಕತ್ತೀವಿ, ಎಲ್ಲ ಬಿಸಾಕ್ ಹೋಗ್ಬಿಡ್ತದೆ, ಅರ್ಥ ಆಯ್ತಾ? ಬಟ್ ಇದು ಹಂಗಿಲ್ಲ. ಇದೇನಪ್ಪ ಅಂದ್ರೆ ಒಂದೇ ಸಾರಿ ಸ್ಪೀಡ್ ಆಗಿ ಹೋಗ್ಬಿಡ್ತದೆ, ನಿಮಗೇನು ತೊಂದರೆ ಮಾಡಲ್ಲ, ಜಾಸ್ತಿ ಹಾನಿ ಉಂಟು ಮಾಡೋದಿಲ್ಲ. ಸೊ ಸರ್ಫೇಸ್ ವೇವ್ಸ್ ವಿಲ್ ಬಿ ಮೋಸ್ಟ್ ಡೇಂಜರಸ್. ಇನ್ನು ಇದರಲ್ಲಿ ಇನ್ನೊಂದು ಸ್ಲೈಡ್ ಇದೆ ನಿಮಗೆ ತೋರಿಸಬೇಕಾಗಿರೋದು. ಇದು ಮೊನ್ನೆ ನಿಮಗೆ UPSC ಅಲ್ಲಿ ಕೇಳಿದ್ದಾರೆ, ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಪಿ ವೇವ್ಸ್ ಮತ್ತೆ ಎಸ್ ವೇವ್ಸ್ ಇದೆಯಲ್ಲ, ಇದರಲ್ಲಿ ಇದು ಸೆಸ್ಮೋಗ್ರಾಫ್. ಇದು ಇಲ್ಲಿ ಕೊಟ್ಟಿದಾರಾ? ಇಲ್ಲ. ಇದು ಸೆಸ್ಮೋಗ್ರಾಫ್ ಅಂದ್ರೆ ಹೆಂಗಿರ್ತದೆ ನೋಡಿ. ಇದು ಸೆಸ್ಮೋಗ್ರಾಫ್ ಅಂದ್ರೆ ಅಲೆಗಳ ಒಂದು ಗ್ರಾಫ್ ತೆಗೆಯೋದಕ್ಕೆ ಸೆಸ್ಮೋಗ್ರಾಫ್ ಅಂತ ಕರೀತಾರೆ. ಯಾವ ಅಲೆ? ಭೂಕಂಪನ ಅಲೆ. ಅದರಲ್ಲಿ ಫಸ್ಟ್ ಗೆ ಪಿ ವೇವ್ ಮೂಡುತ್ತದೆ, ಸೆಕೆಂಡ್ ಎಸ್ ವೇವ್ ಮೂಡುತ್ತದೆ. ಇದು ಒಂದು ಸ್ಟೇಟ್ಮೆಂಟ್ ಕೇಳಿದ್ದ. ಎರಡನೇದೇನಪ್ಪ ಅಂದ್ರೆ ಪಿ ವೇವ್ ನಿಮ್ಗೆ ಏನಪ್ಪ ಅಂದ್ರೆ ಹಿಂಗೆ ಅದು ಲಾಂಜಿಟ್ಯೂಡ್ನಲ್ ಇರ್ತದೆ, ಲಾಂಜಿಟ್ಯೂಡಿನಲ್ ನೀಳ ಅಲೆ ಆಗಿರ್ತದೆ. ಬಟ್ ಇದು ಎಸ್ ವೇವ್ಸ್ ಅಡ್ಡ ಅಲೆ ಆಗಿರ್ತದೆ. ಅಡ್ಡ ಅಂದ್ರೆ ಟ್ರಾನ್ಸ್ವರ್ಸ್ ಆಗಿರ್ತದೆ. ಓಕೆನಾ? ಇದೊಂದು ಕೇಳಿದ್ದ. ಪಿ ವೇವ್ ಫಸ್ಟ್ ಮುಟ್ತದೆ, ಸೆಕೆಂಡ್ ಎಸ್ ವೇವ್ ಆಮೇಲೆ ಮುಟ್ತದೆ ಅಂತ ಕೇಳಿದ್ದ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿ ಇದು ಲಾಂಜಿಟ್ಯೂಡ್ನಲ್, ಇದು ಟ್ರಾನ್ಸ್ವರ್ಸ್ ಅಂತ ಕೇಳಿದ್ದ. ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್, ನಿಮ್ಗೆ ಗೊತ್ತಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎಸ್, ಓಕೆ. ಇನ್ನ ಈ ಕಡೆ ಬಂದಾಗ ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ ನೋಡಿ, ಯಾವ ಪಿ ವೇವ್ ಮತ್ತೆ ಎಸ್ ವೇವ್ ಇವೆರಡರಲ್ಲಿ ಕೂಡ ಬರೀ ಘನದಲ್ಲಿ ಮಾತ್ರ ಚಲಿಸ್ತಕ್ಕಂತ ಒಂದು ವೇವ್ ಯಾವ ಅಂತ ಕೇಳ್ತಾನೆ. ಅಲ್ಲಿ ನಿಮ್ಗೆ ಗೊತ್ತಿರಲಿ, ಎಸ್ ಎ ವೇವ್. ಹೆಂಗ್ ನೆನ್ಪಿಡ್ಬೇಕು ಸರ್? ಎಸ್ ಫಾರ್ ಸಾಲಿಡ್. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ, ನಿಮ್ಗೆ ಅಲ್ಲಿ ಅರ್ಥ ಆಗಲ್ಲ ಎಕ್ಸಾಮ್ನಾಗ. ಈಗ ನೋಡ್ರಿ, ಇಲ್ಲಿ ಇದೆಯಲ್ಲ ನೋಡಿ, ಎಪಿ ಸೆಂಟರ್ ಅಪ್ಪ ಅಂದ್ರೆ ಇಲ್ಲಿ ನಿಮಗೆ ಅದು ಉಂಟಾಗ್ತಕ್ಕಂಥ ಒಂದು ಭೂಕಂಪನ ಉಂಟಾಗ್ತಕ್ಕಂಥ ಒಂದು ಕೇಂದ್ರ, ಎಪಿ ಸೆಂಟರ್. ಅದರಿಂದ ಎಕ್ಸಾಕ್ಟ್ ಈ ಕಡೆ ಬಂದ್ರೆ ನಮಗೆ ಮೇಲೆ ಫೋಕಸ್ ಅಂತ ಬರುತ್ತೆ. ನೋಡ್ರಿ, ಇಲ್ಲಿಂದ ಭೂಕಂಪನ ಅಲೆಗಳು ಉಂಟಾದವು, ಭೂಕಂಪನ ಅಲೆ ಬಂದು ಇಲ್ಲಿ ನೋಡ್ರಿ, ಈ ಕೋರ್ ಇದೆಯಲ್ಲ, ಕೋರ್ ನಿಮ್ಗೆ ಏನಪ್ಪಾ ಅಂದ್ರೆ ಇದು ಸಾಲಿಡ್. ಈ ಸಾಲಿಡ್ ಇರೋದ್ರಿಂದ ಇಲ್ಲಿ ಬಂದು ಇಲ್ಲಿಂದ ಬರ್ತಾ ಇದಾವೆ ನೋಡಿ, ಇಲ್ಲಿಗೆ ಬರ್ತಾ ಇಲ್ಲ. ಯಾಕಂದ್ರೆ ಇದು ಸಾಲಿಡ್. ಈ ಕಡೆ ಹಿಂಗ್ ಹೋಗ್ತಾ ಇದಾವೆ. ಸೊ ಸಾಲಿಡ್ ನಲ್ಲಿ ಬರೋದಿಲ್ಲ ಯಾವುದು? ಈ ಎಸ್ ವೇವ್ ಅಂತಕ್ಕಂಥದ್ದು, ಸೆಕೆಂಡರಿ ವೇವ್ ಅಂತಕ್ಕಂಥದ್ದು ಸಾಲಿಡ್ ನ ದಾಟಲ್ಲ. ಬಟ್ ಇಲ್ಲಿ ನೋಡ್ರಿ, ಪಿ ವೇವ್ ಹಿಂಗ್ ಹೋಗ್ತಾ ಇದಾವೆ, ಸಾಲಿಡ್ ದಾಟ್ತಾ ಇದೆ, ಎಲ್ಲ ದಾಟ್ತಾ ಇದೆ. ಹಾಗಾಗಿ ನಿಮಗೆ ಬರೀ ಘನದಲ್ಲಿ ಚಲನೆ ಹಾಕಲ್ಲ. ಯಾವ್ದಪ್ಪ ಅಂದ್ರೆ ನಿಮಗೆ ಸಾಲಿಡ್ ವೇವ್ ಅಲ್ಲ, ಎಸ್ ವೇವ್. ಮೋಸ್ಟ್ ಇಂಪಾರ್ಟೆಂಟ್, ಇದನ್ನ ಕೇಳ್ತಾ ಇರ್ತಾರೆ, ಬಹಳ ಇಂಪಾರ್ಟೆಂಟ್. ಎಸ್, ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಸುಮಾರು ಕ್ವಶನ್ಸ್ ಗಳನ್ನ ಸ್ಟಡಿ ಮಾಡಿದೀವಿ. ಇನ್ನ ನಮ್ಮ ಐರಾ ಅಕಾಡೆಮಿಯಲ್ಲಿ ಇರ್ತಕ್ಕಂತಹ ನಿಮಗೆ ಕಮ್ಯುನಿಟಿಲಿ ಇರ್ತಕ್ಕಂಥ ಕ್ವಶನ್ ಇವತ್ತು 29/8/23 ಕೆಮಿಸ್ಟ್ರಿಲಿ ಈ ಕೆಳಗಿನವುಗಳಲ್ಲಿ ಯಾವುದು ಜಲಜ ಶಿಲೆ ಅಂದ್ರೆ ಸೆಡಿಮೆಂಟರಿ ರಾಕ್, ಇನ್ ಇಂಗ್ಲಿಷ್ ಸೆಡಿಮೆಂಟರಿ. ನಿನ್ನೆ ತಾನೇ ನಾವು ಡಿಸ್ಕಷನ್ ಮಾಡಿದೀವಿ. ಸೆಡಿಮೆಂಟರಿ ರಾಕ್ ಎಕ್ಸಾಂಪಲ್ ಯಾವುದು ಅಲ್ಲ. ಇದನ್ನ ಕರೆಕ್ಟ್ ಆಗಿ ಓದಿರ್ತಾರಲ್ಲ ಸ್ವಲ್ಪ ಜನ, ಅದಕ್ಕೆ ನೋಡ್ರಿ 6% ಇಲ್ಲಿ ಸುಣ್ಣದ ಕಲ್ಲು ಅಂತ ಹಾಕ್ಬಿಟ್ರ ಫಸ್ಟ್ ಸೆಡಿಮೆಂಟರಿ ರಾಕ್ ಅಂದ ತಕ್ಷಣ. ಆಮೇಲೆ ಕಲ್ಲಿದ್ರು ಸ್ವಲ್ಪ ಜನ ಹಾಕಿರ್ತಾರ ನೋಡ್ರಿ, ಇಲ್ಲಿ 9% ನೋಡ್ರಿ ಎಷ್ಟು ಜನ ಅದ. ಇವ್ರು ಯಾರು ಇದನ್ನ ಓದ್ದೇ ಇರೋರು. ಇವ್ರು ಈ ಅಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಇವ್ರು ಯಾರು ಇದನ್ನ ಓದಿಲ್ಲ ಅಂತವ್ರೆ ಕಲ್ಲಿದ್ರು ಅಂತ ಹಾಕಿದ್ರು ನೋಡಿ, 9% ಹಾಕ್ಯಾರ. ಮತ್ತೆ ನೀವು ಎಲ್ಲಿ ಹೊಂಟ್ರಿ? ಇನ್ನೂ ನೀವು PCPSI ಕ್ವಶನ್ ಪೇಪರ್ ಇವತ್ತಿಗೆ ಮುಗಿದ್ವೆಲ್ಲ, ಪ್ಯಾಕೇಜೇ ಮುಗಿದೋಯ್ತು, ನೀವು ಇನ್ನೂ ಕಲ್ತಿಲ್ಲ. ಮತ್ತೆ ನಾಳೆ 10ನೇ ತಾರೀಕು ಎಕ್ಸಾಮ್ ಬರೀತೀರಿ, ಏನ್ ಬರೀತೀರಿ? ಅದಕ್ಕೆ ಕ್ವಶನ್ ಕರೆಕ್ಟ್ ಆಗಿ ಹೋದ್ರೆ ನೋಡ್ರಿ, ಸುಣ್ಣದ ಕಲ್ಲು, ಕಲ್ಲಿದ್ದಲು, ಆಮೇಲೆ ಮರಳು ಕಲ್ಲು, ಇವು ಮೂರು ಹೌದು, ಇವು ಮೂರು ಸೆಡಿಮೆಂಟರಿ ರಾಕ್ಸ್. ಬಟ್ ಮಾರ್ಬಲ್ ಇದು ಸೆಡಿಮೆಂಟರಿ ರಾಕ್ ಅಲ್ಲ, ಇದು ನಿಮಗೆ ಮೆಟಾಮಾರ್ಫಿಕ್ ರಾಕ್. ಮೆಟಾಮಾರ್ಫಿಕ್ ಅಂತಂದ್ರೆ ರೂಪಾಂತರ ಕಲ್ಲು. ಅರ್ಥ ಆಯ್ತಾ? ರೂಪಾಂತರ ಕಲ್ಲು. ಈ ಕ್ಯಾಲ್ಸಿಯಂ ಸಲ್ಫೇಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಇದು
ಸೆಡಿಮೆಂಟರಿ ರಾಕ್. ಅರ್ಥ ಆಯ್ತಾ? ಇವು ಮೂರು ಕೂಡ ಸೆಡಿಮೆಂಟರಿ ರಾಕ್. ಬಟ್ ಮಾರ್ಬಲ್ ಅದು ಅಥವಾ ಅಮೃತ ಶಿಲೆ ಅಂತ ಕರಿತೀವಿ. ಇದು ಅಮೃತ ಶಿಲೆ ಅಥವಾ ಮಾರ್ಬಲ್ ಅಂತಕ್ಕಂಥದ್ದು ನಿಮಗೆ ಏನಂದ್ರೆ ರೂಪಾಂತರ ಶಿಲೆ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಏನಪ್ಪಾ ಅಂದ್ರೆ ಈ ಒಂದು ಕ್ವಶನ್ ಪೇಪರ್ ಕಂಪ್ಲೀಟ್ ಆಗಿರುತ್ತೆ. ಬರೀ ಇದಷ್ಟೇ ಅಲ್ಲದೆ ಇನ್ನ ಈ PCPSI ಕಂಪ್ಲೀಟ್ ಕರ್ನಾಟಕದಲ್ಲಿ 2002ರಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಯಾವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ವಶನ್ಸ್ ಗಳನ್ನ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಆಯ್ತು, PSI ಆಯ್ತು, ಅದು KSRP ಆಗಿರ್ಲಿ, ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಲಿ, ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಲಿ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಲಿ, ಅಥವಾ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಲಿ, ಅಥವಾ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ KSIS ಆಗಿರ್ಲಿ, ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ ನಾವು ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದೀವಿ. ಹಾಗಾಗಿ ನಿಮಗೆ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಐರಾ ಅಕಾಡೆಮಿ ಕಮ್ಯುನಿಟಿಯಲ್ಲಿ ನಿಮಗೆ ಏನಪ್ಪಾ ಅಂದ್ರೆ ಸಪರೇಟ್ ಏನಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ PC ಕ್ಲಾಸಸ್, PSI ಕ್ಲಾಸಸ್ ಅಂತ ಸಪರೇಟ್ ಮಾಡಿದೀನಿ. ಅಲ್ಲೆಲ್ಲ ನೀವೇನಪ್ಪ ಅಂದ್ರೆ ನೋಡ್ಬೋದು, ಅದನ್ನ ನೋಡ್ಕೊಂಡು ಬೆನಿಫಿಟ್ ತಗೋಬಹುದು. ಹಂಗಂತೇಳಿ ಇನ್ನು ನಾಳೆ ನೆಕ್ಸ್ಟ್ ಕ್ಲಾಸ್ ಇಂದ ನಮಗೆ ಏನಪ್ಪ ಅಂದ್ರೆ FDA ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡ್ತೀನಿ. ಅಥವಾ ಅದಕ್ಕಿಂತ ಮುಂಚೆ ನಿಮ್ಮ ಏನಪ್ಪ ಅಂದ್ರೆ ಕ್ವೈರೀಸ್ ಇದ್ರೆ ಅಥವಾ ಏನಾದ್ರೂ ನಿಮ್ಮ ಸಜೆಷನ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ನೋಡೋಣಂತೆ. ಓಕೆನಾ? ಇಷ್ಟು ಹೇಳ್ತಾ ಈ ಒಂದು ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡೋಣ. ಜೈ ಹಿಂದ್.